ಅರ್ಜುನ್ ಜನ್ಯಾ ಸರ್ ಇವರನ್ನ ಫಾಸ್ಟೆಸ್ಟ್ ಅಂತಾರೆ. ಕವಿರಾಜ್ ಸರ್ ಇವರನ್ನ ಗೋಲ್ಡನ್ ಹ್ಯಾಂಡ್ ಅಂತಾರೆ. ಹಂಸಲೇಖ ಸರ್ ಇವರೇ ನನ್ನ ಉತ್ತರಾಧಿಕಾರಿ ಅಂತಾರೆ. ಆ್ಯಂಡ್ ಇಳೆಯರಾಜ ಸರ್ ಇವರು ನನ್ನ ಫೇವ್ರೆಟ್ ಅಂತಾರೆ. ಮಹಾತ್ಮ ಗಾಂಧೀಜಿಯವರ ಮಗ ಸಿನಿಮಾಗೆ ಡೈಲಾಗ್ ಬರೀತಾರೆ. ಕವಿರತ್ನ ಅನ್ನೋ ಒಂದು ಬಹಳ ಮುದ್ದಾದ ಅದ್ಭುತವಾದ ಬಿರುದು ಹೇಗೆ ಯಾವಾಗ ಬಂದಿದ್ದು ಆ್ಯಂಡ್ ನಿಮಗೆ ಹ್ಯಾವ್ ಯು ಸ್ಟಿಲ್ ಪ್ರಾಸೆಸ್ಡ್ ಇಟ್ ಯೆಟ್ ಅಂತ. ಅಲ್ಲಿ ಸುಮಾರು 1 ವಾರ ಜೊತೆಲಿದ್ವಿ ಇಬ್ಬರೇ ರೆಸಾರ್ಟಲ್ಲಿ. 1 ವಾರ ಇದ್ವಿ. ನಾನು ಏನೇನು ಕೇಳಬಹುದು ಪ್ರಶ್ನೆಗಳು ಎಲ್ಲ ಕೇಳ್ತಾ ಹೋಗೋದು, ಅವರೆಲ್ಲ ಮಾತಾಡ್ತಾ ಹೋಗೋದು. ಸಾಧು ಕೋಕಿಲ ಸರ್ ಅಂತಿದ್ದ ಹಾಗೆ ನಾವು ಬರೀ ಅವರನ್ನ ಒಬ್ರು ಆಕ್ಟರ್ ಆಗಿ ಕಮಿಡಿಯನ್ ಆಗಿ ಮಾತ್ರ ಅಸೋಸಿಯೇಟ್ ಮಾಡ್ಕೋತೀವಿ, ಬಟ್ ಇವ್ರು ಎಂಥ ಅದ್ಭುತವಾದ ಕಂಪೋಸರ್ ಸರ್. ಅವತ್ತಿನ ಅಂದರೆ 2.5 ದಶಕಗಳ ಹಿಂದಿನ ಮತ್ತು ಇವತ್ತಿಗೂ ಲೆಕ್ಕ ಹಾಕಿದರೆ ದ ಫಾಸ್ಟೆಸ್ಟ್ ಫಿಂಗರ್ ಕೀಬೋರ್ಡ್ ಪ್ಲೇಯರ್ ಇನ್ ಕರ್ನಾಟಕ ಅವರೇ. ಸೊಂಟ ಹಾಡು ನಾನು ಬರೆದಿದ್ದು, ಅದು ರೆಕಾರ್ಡ್ ಆಗಿದ್ದು ರಾತ್ರಿ 2 ಗಂಟೆಲಿ 2-3 ಗಂಟೆ ನಾಳೆ ಬೆಳಗಿನ ಜಾವದವರೆಗೂ ಮಾಡಿದ್ದೀವಿ ಹಾಡು. ಮೈ ಗಾಡ್. ದೇವ ಸರ್ ಏನು ಅಂದ್ಕೊಂಡಿದ್ದಾರೆ ಅಂದರೆ ಜಯಶ್ರೀ ದೇವಿ ಮೇಡಮ್ ಅವ್ರ ಮಗ ನಾನು ಅಂದ್ಕೊಂಡಿದ್ದಾರೆ. ಇವಾಗ ಸಿಕ್ಕಿದ್ರು ಅಮ್ಮ ಎಪ್ಪಡಿ ಇರ್ಕಂಗ ಅಮ್ಮ ಹಿಂಗಿದ್ದಾರೆ ಅಂತ. ಅಜಯ್ ಕುಮಾರ್ ಸರ್ ಪ್ರಸಾದಲ್ಲಿ ಬೆಳಗ್ಗೆ ಬಂದ್ಬಿಡಿ ಇಳೆಯರಾಜ ಅವ್ರ ಕಂಪೋಸಿಷನ್ನು ಅಂತ ಹೇಳ್ಬಿಟ್ಟು ಇಟ್ಬಿಟ್ಟಿದ್ದಾರೆ. ಇವರು ಬೆಂಗಳೂರು ಪ್ರಸಾದಲ್ಲಿ ಹುಡುಕ್ತಾ ಇದ್ದಾರೆ. ಅಯ್ಯೋ, ಅವರು ಮದ್ರಾಸ್ ಪ್ರಸಾದಲ್ಲಿ ಅವ್ರು ಕಾಯ್ತಾ ಇದ್ದಾರೆ. ಇಲ್ಲೊಂದು ರೆಡ್ ಕಾರು ಇತ್ತು. ಓ ಮೈ ಗಾಡ್. ಅದರದೊಂದು ಇದೆ. ಹೌದು. ಆ ವರ್ಷನ್ನು ಬರದೆ ಅಣ್ಣವ್ರು ಅದನ್ನ ಓದಿದ್ರು, ಹಾಡೋಕ್ಕೆ ಪ್ರಾಕ್ಟೀಸು ಮಾಡಿಕೊಂಡ್ರು. ಆದರೆ ಅಷ್ಟೊತ್ತಿಗೆ ಧ್ವನಿ ಸಪೋರ್ಟ್ ಮಾಡ್ತಿರ್ಲಿಲ್ಲ. ಹಾಗಾಗಿ ಕೊನೆಗೆ ಅದನ್ನು ಅವ್ರು ಹಾಡಿ ಎಂಜಾಯ್ ಮಾಡಿದ್ರು, ಅದನ್ನು ಹಾಡಲಿಲ್ಲ ಸಿನಿಮಾದಲ್ಲಿ ಹಾಡಲಿಲ್ಲ. ವಾಯ್ಸ್ ಆಫ್ ಬೆಂಗಳೂರು ವಿತ್ ಸೌಜನ್ಯ. ಅರ್ಜುನ್ ಜನ್ಯಾ ಸರ್ ಇವರನ್ನ ಫಾಸ್ಟೆಸ್ಟ್ ಅಂತಾರೆ. ಕವಿರಾಜ್ ಸರ್ ಇವರನ್ನ ಗೋಲ್ಡನ್ ಹ್ಯಾಂಡ್ ಅಂತಾರೆ. ಹಂಸಲೇಖ ಸರ್ ಇವರೇ ನನ್ನ ಉತ್ತರಾಧಿಕಾರಿ ಅಂತಾರೆ. ಆ್ಯಂಡ್ ಇಳೆಯರಾಜ ಸರ್ ಇವರು ನನ್ನ ಫೇವ್ರೆಟ್ ಅಂತಾರೆ. ಆ್ಯಂಡ್ ಕನ್ನಡಿಗರೆಲ್ಲರ ಫೇವ್ರೆಟ್ನ ಇವತ್ತು ನಾನು ಕರ್ಕೊಂಡ್ಬಂದಿದ್ದೀನಿ ಟು ವಾಯ್ಸ್ ಆಫ್ ಬೆಂಗಳೂರು. ಬಹಳ ಬಹಳ ಖುಷಿ ಅನಿಸುತ್ತೆ ಟು ವೆಲ್ಕಮ್ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಸರ್ ಟು ವಾಯ್ಸ್ ಆಫ್ ಬೆಂಗಳೂರು. ಸರ್ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಫಸ್ಟ್ಲಿ ನಿಮ್ಮ ಸಮಯ ನಮಗೆ ಕೊಡ್ತಾ ಇರೋದಕ್ಕೆ ಸರ್. ಥ್ಯಾಂಕ್ ಯು. ನಮಸ್ಕಾರ. ನಾನು ನಿಮ್ಮ ಶೋಗೆ ಬಂದಿದ್ದು ಭಾಳ ಸಂತೋಷ. ಯಾಕೆಂದರೆ ಆರ್ಜೆ ಆಗಿ ನಿಮ್ಮನ್ನು ನೋಡಿದ್ದೀನಿ. ನನ್ನ ಎಷ್ಟೋ ಹಾಡುಗಳನ್ನು ನೀವು ಪ್ಲೇ ಮಾಡ್ತಿದ್ದೀರಿ. ನಿಮ್ಮ ಧ್ವನಿ ಇವತ್ತು ಬದಲಾದ ರೂಪಾಂತರದಲ್ಲಿ ನಾವು ಕೂತಿದ್ದೀವಿ. ಒಂಥರ ಖುಷಿ ಇದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ದ ಫೀಲಿಂಗ್ ಇಸ್ ಮ್ಯೂಚುವಲ್. ಆ್ಯಂಡ್ ನಿಮ್ಮ ಹಾಡುಗಳ ಬಗ್ಗೆ ಮಾತಾಡಬೇಕಂದ್ರೆ, ಟು ಬಿಗಿನ್ ವಿತ್ ನಿಮ್ಮ ಹಾಡುಗಳ ಬಗ್ಗೆ ಮಾತಾಡಬೇಕಂದ್ರೆ, ನೀವು ಸಾಮಾನ್ಯವಾಗಿ ಎಲ್ಲ ಇಂಟರ್ವ್ಯೂಸಲ್ಲೂ ಹೇಳೋ ಹಾಗೆ ಹೌದು 3,000ಕ್ಕೂ ಹೆಚ್ಚು ಹಾಡುಗಳನ್ನು ಬರೆದಿದ್ದೀರಾ. ಆದರೆ ಅದಕ್ಕೂ ಮುಂಚೆ ಅಂದರೆ ಸಿನಿಮಾ ರಂಗಕ್ಕೆ ಬರೋದಕ್ಕೂ ಮುಂಚೆ 2,000 ಹಾಡುಗಳನ್ನು ಬರೆದಿದ್ರಿ. ಸೊ ಒಟ್ಟಾರೆ ಸಾವಿರಾರು ಹಾಡುಗಳ ಒಡೆಯ ನೀವು. ಆ್ಯಂಡ್ ಇನ್ಫ್ಯಾಕ್ಟ್ ಹುಟ್ಟಿದ್ದು ಮಂಡ್ಯದಲ್ಲಿ, ನಾಗಮಂಗಲ ತಾಲೂಕು, ಮೈಸೂರು ಯೂನಿವರ್ಸಿಟಿ ಮಾನಸ ಗಂಗೋತ್ರಿಯಲ್ಲಿ ಮಾಸ್ಟರ್ ಡಿಗ್ರಿ ಮಾಡ್ತೀರಾ ನೀವು. ಡಾಕ್ಟರ್ ಆಫ್ ಲಿಟ್ರೇಚರ್ ಫ್ರಮ್ ಹಂಪಿ ಯೂನಿವರ್ಸಿಟಿ 2021ನಲ್ಲಿ. ಆ್ಯಂಡ್ ಅಲ್ಲಿಂದ ವಿ ನಾಗೇಂದ್ರ ಪ್ರಸಾದ್ ಅವರು ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಅವರು ಆಗ್ತಾರೆ. ಆ್ಯಂಡ್ ನಿಮ್ಮ ಮೇಲೆ ಬಹಳ ಪ್ರಭಾವವನ್ನು ಬೀರಿದ್ದು ಅಂದರೆ ನಿಮ್ಮ ಅಜ್ಜಿ ತಾತ. ನಿಮ್ಮ ಹಳ್ಳಿಗೆ ಏನು ಹೋಗ್ತಿದ್ರಿ, ಊರಿಗೇನು ಹೋಗ್ತಾ ಇದ್ರಿ, ಅಲ್ಲಿ ಬಹಳ ಪ್ರಭಾವವನ್ನು ಬೀರಿ ಸಾಕಷ್ಟು ಕಷ್ಟಪಟ್ಟು ಜೀವನದಲ್ಲಿ ಮುಂದೆ ಬಂದು ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಏನಾಗಿದ್ದೀರಾ. ವಿಲ್ ಬಿಗಿನ್ ವಿತ್ ಈ ಡಾಕ್ಟರೇಟ್. ನೀವು ಥೀಸಿಸ್ಗೆ ಚೂಸ್ ಮಾಡ್ಕೊಂಡಂಥ ಸಬ್ಜೆಕ್ಟೇ ತುಂಬ ಯುನೀಕ್ ಆಗಿದೆ, ದ ಸೋಷಿಯಲ್ ಎಫೆಕ್ಟ್ ಆಫ್ ಕನ್ನಡ ಸಿನಿಮಾ ಸಾಂಗ್ಸ್. ನಮಗಿದನ್ನು ಎಕ್ಸ್ಪ್ಲೇನ್ ಮಾಡ್ಬೋದಾ, ಏನು ಎಕ್ಸಾಕ್ಟ್ಲಿ ಇದು ಅಂತ? ನನಗೆ ನನ್ನ ಹಾಡುಗಳು ತುಂಬ ಜನ, ಈಗ ನೀವು ಚೆನ್ನಾಗಿದೆ ಅನ್ನೋದು ಎಂಟರ್ಟೈನ್ಮೆಂಟು ಇದೆಲ್ಲ ಒಂದು ಕಡೆ ಆದರೆ, ಕೆಲವು ಹಾಡುಗಳ ಬಗ್ಗೆ ಜನ ಕೊಡ್ತಾ ಇದ್ದಂಥ ರಿಪ್ಲೈ ಇದೆಯಲ್ಲ, ಅಂದರೆ ಖಾಸಗಿ ಬದುಕಿನಲ್ಲಿ ಆದ ಬದಲಾವಣೆಗಳು, ಒಂದೊಂದು ಹಾಡುಗಳು ಎಲ್ಲ ಹಾಡು ಅಂತಲ್ಲ, ಅನೇಕ ಹಾಡುಗಳು ಇದನ್ನು ಯೋಚನೆ ಮಾಡಿದಾಗ ಎಲ್ಲೂ ದಾಖಲಾಗ್ತಾ ಇಲ್ವಲ್ಲ. ಈಗ ನನಗೆ ನೀವು ಹೇಳ್ತೀರಿ ಸರ್ ಈ ಹಾಡು ನನಗೆ ನನ್ನ ಜೀವನದಲ್ಲಿ ಇಂಥದ್ದೊಂದು ಕೆಲಸ ಮಾಡ್ತು ಅಂತ, ಬಟ್ ಅದು ದಾಖಲಾಗಬೇಕಲ್ಲ. ಸಿನಿಮಾಗಳು ದಾಖಲಾಗಿರ್ತವೆ, ಹಾಡುಗಳು ದಾಖಲಾಗಿರಲ್ಲ.
ಹಾಗೆ ಯೋಚನೆ ಮಾಡಿದಾಗ ಇಡೀ ಚಿತ್ರಗೀತೆ ಪರಂಪರೆ ನೋಡಿದ್ರೆ ಎಂತೆಂಥ ಅದ್ಭುತಗಳನ್ನು ಪ್ರಯೋಗಗಳನ್ನು ಅಂದರೆ ಸಾಹಿತ್ಯಿಕವಾಗಿ ಮಾಡಿರುವಂಥ ಪ್ರಯೋಗಗಳು ಒಂದು ಕಡೆ ಆದರೆ ಅದನ್ನು ಸಾಮಾಜಿಕವಾಗಿ ಆದಂಥ ಒಂದು ಹಾಡಿನಿಂದ ಸಾಮಾಜಿಕವಾಗಿ ಆದಂಥ ಏನು ಬದಲಾವಣೆಗಳು ಇವುಗಳನ್ನೆಲ್ಲ ಗಮನಿಸಿದಾಗ ಇದೆಲ್ಲೂ ದಾಖಲೆ ಆಗ್ತಾ ಇಲ್ಲ ಸರಿಯಾಗಿ ಅನ್ನುವ ಒಂದು ಥಾಟ್ ಬಂತು. ಆಗ ಯೋಚನೆ ಮಾಡಿದ್ದು ನನಗೆ ಯಾಕೆ ಬರೀಬಾರ್ದು ನಾನು ಅದರ ಬಗ್ಗೆ ಅಂಥೇಳಿ ಬರ್ಕೊಳ್ತಾ ಬಂದೆ. ಈ ಹಿರಿಯರು ನಮ್ಮ ದೊರೆ ಭಗವಾನ್ ಖ್ಯಾತಿಯ ಭಗವಾನ್ ಸರ್ ಆಗಲಿ, ಶಿವರಾಮಣ್ಣ ಆಗಲಿ, ಈ ಥರ ಹಿರಿಯರು ಅನೇಕರು, ದ್ವಾರಕೀಶ್ ಸರ್ ಆಗಲಿ, ಅವ್ರ ಹತ್ರ ಎಲ್ಲ ಕೂತಾಗ ಅಷ್ಟೇ ಯಾಕೆ ಅಣ್ಣವ್ರ ಹತ್ರ ಕೂಡ ಕೂತ್ಕೊಂಡು ಆ ಹಾಡು, ಆ ಸಿನಿಮಾ, ಈ ಸಿನಿಮಾ ಅಂತ ಮಾತಾಡಿದ್ದೀನಿ. ವಿಷ್ಣು ಸರ್ ಜೊತೆ ಮಾತಾಡಿದ್ದೀನಿ. ಸೊ ಅದೆಲ್ಲ ಮಾತಾಡ್ತಾ ಗ್ರಹಿಸಿದ್ದು ಒಂದಷ್ಟಿತ್ತಲ್ಲ, ಅದನ್ನು ನಾವು ದಾಖಲು ಮಾಡಬೇಕು. ಅದನ್ನ ಅಂದರೆ ಅವರು ಹೇಳಿದ್ರು ಅಂತ ಅಲ್ಲ, ಅದರ ಹಿನ್ನೆಲೆಯಲ್ಲಿ ಏನೇನು ನಡೀತಿತ್ತು ಹೇಗೆ ಅಂತ ದಾಖಲು ಮಾಡಬೇಕು ಅಂತ ಅಂದ್ಕೊಂಡಾಗ ನನಗೆ ಬರ್ಕೊಳ್ತಾ ಹೋದೆ. ಪುಸ್ತಕಗಳು ಕನ್ನಡ ಗೀತ ಪರಂಪರೆಗೆ ಸಂಬಂಧಪಟ್ಟಿದ್ದು ಆರ್ ಎನ್ ಜಯಗೋಪಾಲ್ ಅವರು, ಉದಯ್ ಶಂಕರ್ ಅವರು, ವಿಜಯ ನರಸಿಂಹ ಅವರು, ಇವ್ರುಗಳ ಬಗ್ಗೆ ಇರುವ ಪುಸ್ತಕಗಳೇನು, ಯಾರ್ಯಾರು ಏನೇನು ಬರೆದಿದ್ದಾರೆ ಇದನ್ನೆಲ್ಲ ನೋಡಿದಾಗ ಅನೇಕರು, ನಮ್ಮ ಶ್ರೀಧರ ಮೂರ್ತಿಯವರು, ತುಂಬ ಜನ ಇದ್ದಾರೆ, ಅವ್ರುಗಳು ಬರೆದಿರುವಂಥ ಪುಸ್ತಕಗಳು ದಾಖಲು ಮಾಡಿರೋದು, ಇದನ್ನೆಲ್ಲ ನೋಡಿದಾಗ ನನಗೆ ಬರೀಬೇಕು, ಇದೆಲ್ಲ ಒಟ್ಟಿಗೆ ದಾಖಲು ಮಾಡಬೇಕು ಅನ್ನಿಸ್ತು. ಬರ್ಕೊಂಡು ಹೋದೆ. ಸೊ ಇದನ್ನು ಹೇಗೆ ಪ್ರೆಸೆಂಟ್ ಮಾಡಬೇಕು ಏನು ಅಂತ ಅಂದ್ಕೊಂಡಾಗ ಯಾರು ನನಗೆ ಗೈಡ್ ಮಾಡಿದ್ರು, ಹೀಗೆ ನೀವು ಡಿಲಿಟ್ ಮಾಡ್ಬೋದು ಡಾಕ್ಟರೇಟ್ ಆಫ್ ಲಿಟ್ರೇಚರು ಅಂತ ಅಂದಾಗ ನಾನು ಹಂಪಿ ಯೂನಿವರ್ಸಿಟಿಗೆ ಹೋಗಿ ವಿಚಾರಿಸಿದಾಗ ಅವರು ಹೇಳಿದ್ರು. ಅದಾದಮೇಲೆ ಒಂದು 2-3 ಇಯರ್ಸು ಅವ್ರು ನಂಗೆ ಗೈಡ್ ಮಾಡ್ತಾ ಹೋದರು, ಹೇಗೆ ಬರೀಬೇಕು ಆ ವಿಷಯನ ಹೇಗೆ. ಸೊ ಅದು ಸರ್, ಈ ಥೀಸಿಸಲ್ಲಿನ ಒಂದು ವಾವ್ ಫ್ಯಾಕ್ಟರ್, ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್, ಸಾಕಷ್ಟನ್ನು ನೀವು ದಾಖಲೆ ಮಾಡಿದ್ದೀರಾ, ಅದರಲ್ಲಿ ಒಂದು ನಮ್ಗೆ ಹೇಳಬಹುದಾ? ನನ್ನ ಇಂಡಿವಿಜುವಲ್ ಬಿಡಿ, ಆಮೇಲೆ ಹೇಳ್ತಾ ಹೋಗ್ತೇನೆ. ಮಹಾತ್ಮ ಗಾಂಧೀಜಿಯವರ ಮಗ ಸಿನಿಮಾಗೆ ಡೈಲಾಗ್ ಬರೀತಾರೆ. ಓಕೆ. ಮೂಕಿ ಸಿನಿಮಾ ಇರ್ತದಲ್ಲ, ಅದನ್ನು ಸಂಭಾಷಣೆ ಹೇಳೋದು ಥಿಯೇಟ್ರಲ್ಲಿ, ಇವನು ಹೀಗಂದ ಹಾಗಂದ, ಡೆಮಾನ್ಸ್ಟ್ರೇಟರ್ಸ್. ಸೊ ಅದನ್ನು ಅಂದರೆ ಬರೀತಾರೆ, ಇದು ಹೀಗೆ ಅಂತ ಅಂಥದ್ದು. ಆಮೇಲೆ ಒಂದು ಸಿನಿಮಾ ಸಂತ ಕಬೀರ ಅನ್ನೋ ಸಿನಿಮಾ 1960s ಬಂದಂಥ ಅಣ್ಣವರ ಸಿನಿಮಾ. ಆ ಸಿನಿಮಾದ ಪ್ರಭಾವ ಏನು ಅಂದರೆ 13 ಕಡೆ ವೈಲೆನ್ಸ್ ನಿಲ್ತು, ಕರ್ನಾಟಕದಲ್ಲಿ ಕಮ್ಯುನಲ್ ವೈಲೆನ್ಸ್ ನಿಲ್ತು ಬಿಕಾಸ್ ಆಫ್ ದಿಸ್ ಸಿನಿಮಾ ಇಂಪ್ಯಾಕ್ಟ್ ಅಂತ ಹೇಳಿ ಕರ್ನಾಟಕದ ಹೈಕೋರ್ಟಲ್ಲಿ ಜಡ್ಜ್ಮೆಂಟಲ್ಲಿ ಬರೀತಾರೆ. ಈ ಥರದ್ದು ತುಂಬ ವಾವ್ಗಳಿದೆ. ಚಿರಂಜೀವಿ ಸಿಂಗ್ ಅಂತೇಳಿ ಕಮಿಷನರ್ ಆಗಿರ್ತಾರೆ, ಬೆಂಗಳೂರು ಕಮಿಷನರ್ ಆಗಿರ್ತಾರೆ ಹಿಂದೆ ದೇವರಾಜ ಅರಸು ಅವ್ರ ಕಾಲದಲ್ಲಿ. ಅವರು ಕನ್ನಡ ಬರಲ್ಲ ಅವರಿಗೆ, ಕನ್ನಡ ಕಲಿತಾರೆ. ಹೇಗೆ ಅಂದರೆ ದಿನ ಕನ್ನಡ ಹಾಡುಗಳನ್ನು ಕೇಳ್ತಾ PB ಶ್ರೀನಿವಾಸ್ ಅವರ ಭಾಳ ದೊಡ್ಡ ಅಭಿಮಾನಿ ಆಗ್ತಾರೆ. ಸೊ ಇಂಥದ್ದು ಅನೇಕ ಸಂಗತಿಗಳು ಬೆಳಕಿಗೆ ಬಂದು. ಸರ್, ಈ ಥರದ ಥೀಸಿಸ್ ಎಲ್ಲ ನೀವು ಮಾಡಿದಾಗ ಜಸ್ಟ್ ಔಟ್ ಆಫ್ ಕ್ಯೂರಿಯಾಸಿಟಿ ನಾನು ಕೇಳ್ತಿರೋದು, ನನಗೆ ಈ ಸಬ್ಜೆಕ್ಟಲ್ಲಿ ಆಸಕ್ತಿ ಇದೆ ಅಂದರೆ ಅದರ ಒಂದು ಕಾಪಿ ನಾನೇನಾದರೂ ಪಡ್ಕೊಳ್ಳೋದಕ್ಕೆ ಅವಕಾಶ ಇದೆಯಾ? ಡೆಫಿನೆಟ್ ಆಗಿದೆ. ಬಟ್ ಸದ್ಯಕ್ಕೆ ಏನಂದರೆ ನಾನು ಯೂನಿವರ್ಸಿಟಿಗೆ ಪತ್ರ ಬರೆದು ಅವರಿಂದ ಪುಸ್ತಕ ಮಾಡಬೇಕು ಅಂಥೇಳಿ ಪರ್ಮಿಷನ್ ತಗೋಬೇಕು. ಬರೀತೀನಿ ಈಗ ಸದ್ಯದಲ್ಲೇ, ಈ ವರ್ಷದಲ್ಲಿ ಅದು ಥೀಸಿಸ್ಸು ಪುಸ್ತಕವಾಗಿ ಸಿಗುತ್ತೆ. ಲುಕಿಂಗ್ ಫಾರ್ವರ್ಡ್ ಟು ಇಟ್ ಸರ್. ನೋಡಿ, ನಾದಬ್ರಹ್ಮ ಅಂದರೆ ನಾವು ಥಟ್ ಅಂತ ಹೇಳಬಹುದು ಹಂಸಲೇಖ ಸರ್ ಅಂತ, ಇಸೈಜ್ಞಾನಿ ಅಂದರೆ ಇಳೆಯರಾಜ ಸರ್ ಅವರ ಹೆಸರನ್ನು ಹೇಳಬಹುದು. ಆ್ಯಂಡ್ ನಿಮಗಿರುವಂಥ ಬಿರುದು ಅತ್ಯದ್ಭುತವಾಗಿದೆ. ಆ್ಯಂಡ್ ಅದರ ಜೊತೆಗೆ ಸಾಕಷ್ಟು ರೆಸ್ಪಾನ್ಸಿಬಿಲಿಟಿ ಕೂಡ ಬರುತ್ತೆ. ಯಾಕಂದರೆ ಕವಿರತ್ನ ಅನ್ನೋ ಒಂದು ಬಹಳ ಮುದ್ದಾದ ಅದ್ಭುತವಾದ ಬಿರುದು ಹೇಗೆ ಯಾವಾಗ ಬಂದಿದ್ದು, ಆ್ಯಂಡ್ ನಿಮಗೆ ಹ್ಯಾವ್ ಯು ಸ್ಟಿಲ್ ಪ್ರಾಸೆಸ್ಡ್ ಇಟ್ ಯೆಟ್ ಅಂತ? ನನಗೆ ಅನೇಕ ಸಂಘ ಸಂಸ್ಥೆಗಳು ಬೇರೆ ಬೇರೆ ಹೆಸರುಗಳನ್ನು ಕೊಟ್ಟಿದ್ದಾರೆ. ಇದು ಹರಿಹರದಲ್ಲಿ, ದಾವಣಗೆರೆ ಹರಿಹರ, ಅಲ್ಲಿನ ಕನ್ನಡ ಸಂಘದ ಗೆಳೆಯರು, ಸಾಹಿತ್ಯ ಪರಿಷತ್ತಿನ ಗೆಳೆಯರು, ಅವರೊಂದಷ್ಟು ಜನ ಸೇರಿ ಒಂದು ಕಾರ್ಯಕ್ರಮ ಮಾಡಿದಾಗ ಅಲ್ಲಿ ನನಗೆ ಕವಿರತ್ನ ಅಂತ ಕೊಟ್ಟರು.
ಅದಾದಮೇಲೆ ಅದನ್ನು ಪ್ರಶಸ್ತಿ ಕೊಟ್ಟಿದ್ರು ತಂದೆ, ತುಂಬ ಬೇರೆ ಸಾಹಿತ್ಯ ರತ್ನ ಏನೇನೇನೇನೋ ಕೊಟ್ಟಿದ್ದಾರಲ್ಲ, ಹಾಗೆ ಅದು ಒಂದು ತಂದೆ. ಅದು ಹೇಗೆ ಅಂತ ಗೊತ್ತಿಲ್ಲ, ಅವತ್ತಿಂದ ಬೇರೆ ಬೇರೆಯವ್ರು ಯಾರೋ ಬಳಸೋಕ್ಕೆ ಶುರು ಆದರು. ಸಿನಿಮಾದಲ್ಲೇ ಬಳಸಿದ್ರು, ಪತ್ರಿಕೆಗಳಲ್ಲಿ ಬಳಸಿದ್ರು, ಕವಿರತ್ನ ನಾಗೇಂದ್ರ ಪ್ರಸಾದ್. ನಾನೆಲ್ಲೂ ಇದನ್ನು ಬಳಸಿ ಅಂತ ಹೇಳಲಿಲ್ಲ, ಇನ್ನೊಂದು ಮಾಡಲಿಲ್ಲ. ಅದು ಕ್ರಮೇಣ ಬಳಸ್ತಾ ತುಂಬ ಜನ ಅದನ್ನು ಬಳಸೋಕ್ಕೆ ಶುರು ಆಗಿದ್ದಾರೆ. ನಾನು ಇಂಡಿವಿಜುವಲಾಗಿ ನಾನು ಯಾವತ್ತೂ ಕವಿರತ್ನ ನಾಗೇಂದ್ರ ಪ್ರಸಾದ್ ಅಂತ ಹಾಕಿ ಅಂತಲೂ ಹೇಳಲ್ಲ, ಹಾಕ್ಕೊಳ್ಳೋದು ಇಲ್ಲ ಅಷ್ಟೇ. ಆದರೆ ವೆರಿ ಶ್ಯೂರ್ ಎಲ್ಲ ಬಿರುದುಗಳು ವಿಶೇಷ, ಇದು ಅತಿ ವಿಶೇಷ ಫಾರ್ ಶ್ಯೂರ್. ಬಿರುದು ಅಷ್ಟು ಚೆನ್ನಾಗಿದೆ. ಪ್ರತಿಯೊಂದು ಜನ ಕೊಡುವ ಪ್ರತಿಯೊಂದು ಕೂಡ ಒಂದು ನಾವು ತಲೆ ಮೇಲೆ ಇಟ್ಕೊಂಡು ಪೂಜೆ ಮಾಡಬೇಕು. ಆ್ಯಂಡ್ ಇದು ಬಹಳ ಆ್ಯಪ್ಟ್ ಆಗಿ ನಿಮಗೆ ಸೂಟ್ ಆಗುತ್ತೆ ಕೂಡ ಸರ್. ಸೊ ಎಕ್ಸಾಕ್ಟ್ಲಿ 25 ವರ್ಷಗಳ ಮುಂಚೆ ಮಿಲೇನಿಯಂ ಇಯರ್ 2000 ಗಾಜಿನ ಮನೆ ಮೂಲಕ ಡೆಬ್ಯೂ ಆಗುತ್ತೆ. 20ಕ್ಕೂ ಹೆಚ್ಚು ಸಿನಿಮಾಗಳಿಗೆ ಸಂಭಾಷಣೆ ಬರಿತೀರಾ, 5 ಸಿನಿಮಾಗಳ ನಿರ್ದೇಶನ ಮಾಡ್ತೀರಾ, ಒಂದಷ್ಟು ಸಿನಿಮಾಗಳಿಗೆ ಸಂಗೀತ ಸಂಯೋಜನೆ ಮಾಡ್ತೀರಾ. ಸೊ ಈ ನಿಮ್ಮ 2.5 ದಶಕದ ಕರಿಯರ್ನ ನೋಡಿದಾಗ ವೆನ್ ಯು ಲುಕ್ ಬ್ಯಾಕ್ ಹೇಗೆ ಅನಲೈಸ್ ಮಾಡ್ತೀರಾ? ನಾನು ಮೊದಲಿಗೆ ಅದೃಷ್ಟವಂತ, ಪುಣ್ಯವಂತ, ಇನ್ನೇನು ಹೇಳೋದು, ಯಾಕೆಂದರೆ ಸಕ್ಸಸ್ ಅಂದರೆ ಯಾವುದು ಅಂತ ನನ್ನ ಕೇಳಿದ್ರೆ, ಯಾವುದೇ ವ್ಯಕ್ತಿ ತಾನು ಏನು ಆಗಬೇಕು ಅಂತ ಅಂದ್ಕೋತಾನೋ ಅದೇ ಆಗುವುದು ಸಕ್ಸಸ್. ಅದೇ ಆಗುವುದು ಅಂದರೆ ಕೆಲಸ ಕೂಡ. ನಾನು ಹೇಳೋದು, ನನಗೆ ಇಂಜಿನಿಯರಿಂಗ್ ಇಷ್ಟ ಇಲ್ಲ ಅಥವಾ ಮೆಡಿಕಲ್ ಇಷ್ಟ ಇಲ್ಲ, ನಾನು ಡ್ಯಾನ್ಸರ್ ಆಗಬೇಕು ಅಂತ ಅಂದ್ಕೊಂಡವರು ಡ್ಯಾನ್ಸರೇ ಆಗಿ ಮುಂದುವರೆದು ಅದರಲ್ಲೇ ಜೀವನ ಕಟ್ಕೊಳ್ಳೋದು ಇದೆಯಲ್ಲ, ಅದು ಸಕ್ಸಸ್. ನನಗೆ ಹಿಂಗೇನೋ ಅನಿಸಿತ್ತು, ಆದರೆ ನಾನು ಇಲ್ಲೆಲ್ಲೋ ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ನನ್ನ ಒಳಗಡೆ ಈ ಥರ ಒಬ್ಬ ಕವಿ ಇದ್ದ, ನಾನು ಇನ್ನೇನೋ ಮಾಡ್ತಾ ಇದ್ದೀನಿ ಅನ್ನೋದಲ್ಲ ಸಕ್ಸಸ್. ಅಲ್ಲಿ ನೀವು ಕೋಟಿ ಸಂಪಾದನೆ ಮಾಡಿ ಏನೇ ಮಾಡಿ, ನಾನು ಅಲ್ಲದ್ದು ಒಂದು ಬೇರೆ ನಾನು ಆಗಿದ್ದೀನಿ ಅಂತ ಅನಿಸುತ್ತೆ, ನಾನು ಯಾವುದೋ ಅದೇ ಆಗಿದ್ದೀನಿ ಅಂತ ಅನ್ನೋದೇ ಸಕ್ಸಸ್. ಹಾಗೆ ನಾನು ಅಂದ್ಕೊಂಡು ಬಂದಿದ್ದು, ನಾನು ಸಾಹಿತ್ಯದಲ್ಲೇ ಇರಬೇಕು, ಸಿನಿಮಾದಲ್ಲೇ ಇರಬೇಕು ಅಂತ ಬಂದವನು. ಸೊ ಇಲ್ಲೇ ಇದ್ದೀನಿ, ಇಲ್ಲೇ ಕನ್ನಡಿಗರು ನನ್ನನ್ನು ಅಷ್ಟು ಪ್ರೀತಿ ಕೊಟ್ಟು ಕಾಪಾಡಿಕೊಂಡಿದ್ದಾರೆ. ಇಡೀ ಚಿತ್ರರಂಗ ನನಗೆ ಸಾಕ್ತಾ ಇದೆ ನನ್ನನ್ನು, ಇದೇ ಖುಷಿ ನನಗೆ. ಆ್ಯಂಡ್ ಬಾಲ್ಯದ ದಿನಗಳು, ಸ್ಕೂಲ್ ಕಾಲೇಜ್ ಡೇಸ್ ಅಂತ ತಗೊಂಡಾಗ ಆಫ್ಕೋರ್ಸ್ ಅವಾಗಿಂದಲೂ ಸಾಹಿತ್ಯ, ಕನ್ನಡ ಸಾಹಿತ್ಯವನ್ನು ಎಕ್ಸ್ಟೆನ್ಸಿವ್ಲಿ ನೀವು ಕನ್ಸ್ಯೂಮ್ ಮಾಡ್ತಾ ಬಂದಿದ್ದೀರಾ. ಜೊತೆಗೆ ವೀಕೆಂಡ್ ವಿತ್ ರಮೇಶಲ್ಲಿ ಇನ್ಫ್ಯಾಕ್ಟ್ ಒನ್ ಆಫ್ ಯುವರ್ ಫ್ರೆಂಡ್ಸ್ ಹೇಳ್ತಾರೆ ದಟ್ ಅವಾಗೆಲ್ಲ ಪ್ರೇಮಿಗಳಿಗೆ ಪ್ರೇಮ ಪತ್ರಗಳನ್ನು ಬರ್ಕೊಡೋದಕ್ಕೆ ಸಹಾಯ ಮಾಡ್ತಿದ್ರಿ ಅಂತ. ಅದನ್ನು ಹೀಗೆ ಕಾವ್ಯಾತ್ಮಕವಾಗಿ ಬರೀತಿದ್ರಾ ಅಥವಾ ವಾಸ್ ಇಟ್ ಜಸ್ಟ್ ಲೆಟರ್? ಇಲ್ಲ, ಕಾವ್ಯಾತ್ಮಕವಾಗಿರ್ತಿತ್ತು. ಎಷ್ಟೋ ಹುಡುಗಿಯರಿಗೆ ಅರ್ಥವೂ ಆಗ್ತಿರ್ಲಿಲ್ಲ. ಯಾಕೆಂದರೆ ತುಂಬ ಪೊಯಿಟಿಕ್ ಆಗಿ ಬರೆಯೋಕೆ ಹೋದಾಗ ಈ ಹಳಗನ್ನಡ ಎಲ್ಲ ಬಂದ್ಬಿಡೋದು. ಆ ಥರದ ಪದಗಳು ಬಂದರೆ ಎಷ್ಟೋ ಜನಕ್ಕೆ ಅದಕ್ಕೆ ಅರ್ಥ ಗೊತ್ತಿರೋದಿಲ್ಲ, ಏನೋ ಬರ್ದಿದ್ದಾನೆ ಅಂದ್ಕೊಳ್ಳೋರು. ಹಂಗಿರೋದು ಕೆಲವು ಸಲ ಸರಳವಾಗಿರೋದು, ಏನೇನೋ ಅದು ಆ ಕಾಲಘಟ್ಟದಲ್ಲಿ ಇವಾಗ ಅನಿಸ್ಬೋದು. ಇವಾಗೆಲ್ಲ ILU ಒಂದು ಮೆಸೇಜಲ್ಲಿ ಮುಗಿದೋಗುತ್ತೆ. ಆವತ್ತಿಗೆ ಹಾಗಿರಲಿಲ್ಲ. ಒಂದು ಇಂಪ್ರೆಸ್ ಮಾಡಬೇಕು ಅಂದರೆ ಅದಕ್ಕೇನೋ ಒಂದು ಪೊಯೆಟ್ರಿ ಇರಬೇಕು, ಅದ್ರ ಜೊತೆ ಒಂದು ಗುಲಾಬಿ ಇರಬೇಕು, ಅದ್ರ ಜೊತೆ ಒಂದು ಚಾಕ್ಲೇಟ್ ಇರಬೇಕು. ಆ ಥರದ್ದು ಟೈಮ್ ಅದು. ಒಂದು ಗ್ರೀಟಿಂಗ್ ಕಾರ್ಡು ಆಫ್ಕೋರ್ಸ್. ಸೊ ಗ್ರೀಟಿಂಗ್ ಕಾರ್ಡಲ್ಲಿ ಹುಡುಕೋದು, ಒಂದು ಅಂಗಡಿಗೆ ಹೋದ್ರೆ ಇಷ್ಟಿದ್ರೆ ಅದರಲ್ಲಿ ಕಲರ್ ಕಾಂಬಿನೇಷನ್ನಿಂದ ಹಿಡಿದು ಅದರಲ್ಲಿರೋ ಚಿತ್ರದಿಂದ ಹಿಡಿದು ಎಲ್ಲ ಇಂಟ್ರೆಸ್ಟ್ ಯೂನಿಕ್ ಆಗಿರ್ಬೇಕು ಅಂತ. ಮತ್ತು ಅದನ್ನು ಬರೆಯುವಾಗಲೂ 4 ಸಲ ಪೇಪರಲ್ಲಿ ಬರ್ಕೊಂಡು, ಯಾಕೆಂದರೆ ಅದರಲ್ಲಿ ಒಂದು ಸಲ ಬರೆದ ಮೇಲೆ ಕಾಟ್ ಹಾಕಿ ಮಾಡೋಕ್ಕಾಗಲ್ಲ. ಸೊ ಬರ್ಕೊಂಡು ಕರೆಕ್ಟಾಗಿ ಪದ್ಯ ಬರೆಯೋದು, ಆ ಥರದ್ದೆಲ್ಲ ಇರ್ತಿತ್ತು. ಸರ್ ನೋಡಿ, ಲೈಫಲ್ಲಿ ನಾವು ಏನಾಗ್ತೀವಿ ಅನ್ನೋದು ನಾವು ಯಾರ ಜೊತೆ ಎಲ್ಲ ಒಡನಾಟ ಇಟ್ಕೊಂಡು ಬಂದಿದ್ದೀವಿ ಇಷ್ಟು ವರ್ಷಗಳು, ಅವರ ಪ್ರಭಾವ ನಮ್ಮ ಮೇಲೆ ಇದ್ದೇ ಇರುತ್ತೆ. ಹಂಗೆ ನೋಡೋಕೆ ಹೋದರೆ ನಿಮಗೆ ಸಾಕಷ್ಟು ಅತ್ಯದ್ಭುತವಾದಂಥ ವ್ಯಕ್ತಿಗಳ ಜೊತೆಗಿನ ಒಡನಾಟ. ಒಬ್ಬೊಬ್ಬರದ್ದೇ ಹೆಸರು ಹೇಳ್ತಾ ಹೋಗ್ತೀನಿ, ಅವರ ಜೊತೆಗಿನ ಒಂದು ಮೆಮೊರಬಲ್ ಮೂಮೆಂಟ್ನ ನೀವು ಹಂಚ್ಕೋಬಹುದಾ ಅಂತ. ಟು ಬಿಗಿನ್ ವಿತ್ ಇಳಯರಾಜ ಸರ್. ಇಳಯರಾಜ ಸರ್ ನನಗಿಂತ ಹೆಚ್ಚಾಗಿ ಜಗತ್ತಿನ ಕೋಟ್ಯಾಂತರ ಸಂಗೀತ ಪ್ರೇಮಿಗಳ ಆರಾಧ್ಯ ದೈವ. ಅವರು ಒಂದು ದಿವಸ ಅವ್ರ ಜೊತೆ ಅವ್ರ ಪರಿಚಯ ಆದಮೇಲೆ ಅವ್ರ ತುಂಬ ದೀರ್ಘವಾಗಿ ಹೇಳ್ಬೋದು, ಅಷ್ಟು ಒಂದು ಒಳ್ಳೆಯ ಒಡನಾಟ. ಅವರ ಫಸ್ಟ್ ಡೇ ಇಟ್ ಸೆಲ್ಫ್ ಅವ್ರನ್ನ ಭೇಟಿಯಾಗಿದ್ದೆ ಒಂದು ಇಂಟ್ರೆಸ್ಟಿಂಗ್ ಸೀನು. ಅದರ ಆಚೆಗೆ ನಾನು ಹೇಳ್ಬಿಡ್ತೀನಿ. ಒಂದು ದಿವಸ ಫೋನ್ ಮಾಡಿದ್ರು ನನಗೆ, ಹೇಳಿ ಗುರುಗಳೇ
ಅದೇ ನೀನು ಫ್ರೀಯಾ 3-4 ದಿವಸ ಫ್ರೀಯಾ ಅಂದರು. ಫ್ರೀ ಸರ್, ಒಂದು ಕೆಲಸ ಮಾಡು, ಏರ್ಪೋರ್ಟಿಗೆ ಬಂದುಬಿಡು, ಟಿಕೆಟ್ ಹಾಕ್ತೀನಿ, ನೀನು ಫ್ಲೈಟ್ ಹತ್ತಿ ಬಂದುಬಿಡು ಮದ್ರಾಸ್ಗೆ. ಸರಿ ಸರ್, ಫ್ಲೈಟ್ ಹತ್ತಿದ್ವಿ. ಇಲ್ಲಿಂದ ಹೋದೆ ನಾನು ಏರ್ಪೋರ್ಟ್ ಮೈಸೂರು ಮದ್ರಾಸ್ ಇಳಿದೆ. ಮದ್ರಾಸಲ್ಲಿ ಇಳಿದೆ. ಮತ್ತು ಸರ್ ಇಳ್ದಿದ್ದೀನಿ ಸರ್, ಎಲ್ಲಿ ಬರ್ಬೇಕು ಸರ್? ಹಾಂ, ಕಾರ್ ಬಂದಿರುತ್ತೆ ಹೊರಗಡೆ, ಕಾರ್ ಹತ್ತು. ಸರಿ, ನನಗೇನು ಗೊತ್ತಿಲ್ಲ. ಸರಿ, ಕಾರ್ ಹತ್ತಿದೆ. ಒಂದು ಹೋಟೆಲ್ ಕರ್ಕೊಂಡೋಗ್ಬಿಟ್ರು. ಹೋಟೆಲಲ್ಲಿ ಇಳಿದೆ. ರೂಮಲ್ಲಿ ಇರು, ನಾನು ಫೋನ್ ಮಾಡ್ತೀನಿ. ಸರಿ ಸರ್, ರೂಮಲ್ಲಿದ್ದೆ. ರಾತ್ರಿ ಆಯಿತು. ಸರ್ ಅಂತೆ, ಬೆಳಗ್ಗೆ 5 ಗಂಟೆಗೆ ರೆಡಿ ಇರು, ಬ್ಯಾಗ್ ತೊಗೊಂಡು ರೆಡಿ ಇರು. ಸರಿ, ಬೆಳಗ್ಗೆ 5 ಗಂಟೆ ಆಯಿತು, ರೆಡಿ ಇದ್ದೆ. ಕಾರ್ ಬಂತು, ಪಿಕಪ್ ಮಾಡಿದೆ. ಎಲ್ಲಿ ಹೋಗ್ತಾಯಿದ್ದೀನಿ ಏನು ಗೊತ್ತಿಲ್ಲ. ಅಲ್ಲಿಂದ ವಾಪಸ್ ಮತ್ತೆ ಏರ್ಪೋರ್ಟು. ಸರಿ, ಏರ್ಪೋರ್ಟಿಗೆ ಬಂದೆ. ಏನು ನಡೀತಾ ಇದೆ ಅಂತ. ಅಲ್ಲಿ ಏರ್ಪೋರ್ಟ್ಗೆ ಅವ್ರು ಇನ್ನೊಂದು ಕಾರಲ್ಲಿ ಬಂದರು. ಏನು ಮದ್ರಾಸ್ ಏರ್ಪೋರ್ಟ್ ನಾನು ಹೇಳೋದು, ಚೆನ್ನೈ ಏರ್ಪೋರ್ಟ್. ಸರಿ ಸರ್, ಹಾಂ ಬಾ ಅಂತ ಕರ್ಕೊಂಡೋದ್ರು. ಟಿಕೆಟ್ ಕೈಲಿತ್ತು. ಎಲ್ಲಿ ಹೋಗ್ತಾಯಿದ್ವಿ ನಾನು ಏನು ನೋಡಿದೆ, ತ್ರಿವೇಂದ್ರಮ್. ಓಕೆ. ಸರಿ, ತ್ರಿವೇಂದ್ರಮ್ ಟಿಕೆಟು. ಇಬ್ಬರು ಫ್ಲೈಟ್ ಹತ್ತಿದ್ವಿ, ಕೂತ್ಕೊಂಡ್ವಿ. ಅಲ್ಲಿಂದ ತ್ರಿವೇಂದ್ರಮ್ ಇಳಿದ್ವಿ. ಅವ್ರು ಏನು ಮಾಮೂಲಾಗಿ ಮಾತಾಡ್ಕೊಂಡು ಕ್ಯಾಶುವಲಾಗಿ ತ್ರಿವೇಂದ್ರಮ್ ಇಳಿದು ಸೀದಾ ಅಲ್ಲಿಂದ ಕಾರೆಲ್ಲ ಬಂತು. ಒಂದು ರೆಸಾರ್ಟಿಗೆ ಕರ್ಕೊಂಡೋದ್ರು. ರೆಸಾರ್ಟಿಗೆ ಕರ್ಕೊಂಡೋದ್ರು. ಒಂದೊಂದು ಫ್ಲಾಟ್ ವಿಲ್ಲಾಸ್ ಏನಿದೆ ಅದು ಒಂದೊಂದು ಬಂಗ್ಲೆ ಇದ್ದಂಗಿತ್ತು. ಓಕೆ. ಒಂದು ಬಂಗ್ಲೆ ಬಿಟ್ಬಿಟ್ಟು ನನಗೆ, ಹಾಂ ನೀನು ಇಲ್ಲಿರೋ ಅಂತ. ಆಯ್ತು ಸರ್. ಅವ್ರು ಇನ್ನೊಂದು ಬಂಗ್ಲೆ. ಓಕೆ. ನಮ್ಮಿಬ್ಬರಿಗೂ ಮಧ್ಯೆ, ಅಂದರೆ ಆ ರೆಸಾರ್ಟ್ ಒಳಗಡೆ ಬಂಗ್ಲೆ ಅನ್ನೋಕ್ಕಿಂತ ಒಂದು ಕಾಟೇಜ್, ದೊಡ್ಡ ವೆರಿ ಬಿಗ್ ಕಾಟೇಜಸ್, 20 ಜನ ಇರ್ಬೋದು ಒಂದು ಕಾಟೇಜಲ್ಲಿ. ಅಂಥ ಕಾಟೇಜು. ಆ ಕಾಟೇಜು, ಇಲ್ಲೊಂದು ಕಾಟೇಜು. ಅದೆರಡರ ಮಧ್ಯೆ ಸೀ ಶೋರಲ್ಲಿ, ಎರಡರ ಮಧ್ಯೆ ಒಂದು ಕಾಟೇಜು. ಇವ್ರು ಇಲ್ಲಿಂದ ಬರೋದು, ನಾನು ಇಲ್ಲಿಂದ ಬರೋದು, ಇವ್ರು ಇಲ್ಲಿಂದ ಬರೋದು. ಇಬ್ರು ಬಂದು ಆ ಕಾಟೇಜಲ್ಲಿ ಕುತ್ಕೊಂಡು ಮಾತಾಡೋದು. ಓಕೆ. ಅದು ಕಂಪೋಸಿಂಗ್ಗೆ ಅಂತ ಮಾಡಿರೋ ಕಾಟೇಜು. ಓಕೆ. ಅಲ್ಲಿ ಸುಮಾರು 1 ವಾರ ಜೊತೆಲಿದ್ವಿ ಇಬ್ಬರೇ ರೆಸಾರ್ಟಲ್ಲಿ. 1 ವಾರ ಇದ್ವಿ. ನಾನು ಏನೇನು ಕೇಳಬಹುದು ಪ್ರಶ್ನೆಗಳು ಎಲ್ಲ ಕೇಳ್ತಾ ಹೋಗೋದು, ಅವರೆಲ್ಲ ಮಾತಾಡ್ತಾ ಹೋಗೋದು. ಅವರ ಇಂಟ್ರೆಸ್ಟಿಂಗ್ ಒಂದು ರೀತಿ ಸಿಂಹ ಆದರೂ ಕೂಡ ನಿಮಗೆ ಒಂದು ಮುದ್ದಾಗಿ ಖುಷಿ ಆಗಿಬಿಟ್ರೆ ಹೇಗಿರುತ್ತೆ, ಒಂದು ಮುದ್ದಾದ ಇನ್ನೊಂದು ಮೊಲನೇ ಅಂದ್ಕೊಳ್ಳಿ, ಮುದ್ದಾಡಕ್ಕೆ ಬೇಕು ಅಂತ ಅನಿಸ್ಬಿಟ್ರೆ ಹೆಂಗಿರುತ್ತೆ, ಹಾಗೆ ನಾ ಮೊಲ ಇದ್ದಂಗೆ. ಅವರು ಮಗು ಥರ. ಅವ್ರು ಹೇಗೆ ಬಂದರು, ಏನೇನು, ಆ ಮೊಜಾರ್ಟ್ ಇಷ್ಟ ನೋಡಿ, ಇಲ್ಲಿ ಬಾಯಲ್ಲಿ ಅಂತ ಲ್ಯಾಪ್ಟಾಪೆಲ್ಲ ತೆಗೆದು ಅದೇನು ಇದೆಲ್ಲ ತೋರಿಸೋರು. ಮೊಜಾರ್ಟ್ ನೋಡಿ ಹಿಂಗಿರುತ್ತೆ, ಈ ಥರ ಸಿಂಫೋನಿ ಹಿಂಗಿರುತ್ತೆ. ಅದು ಏನಂತ ಗೊತ್ತಿಲ್ಲ, ಅಷ್ಟು ಪ್ರೀತಿ ಬಂದಿತ್ತು ಅವ್ರಿಗೆ ನನ್ನ ಮೇಲೆ. ಅಷ್ಟು ಇವಾಗಲೂ ಅದೇ ಪ್ರೀತಿ ಇದೆ. 1 ವಾರ ಜೊತೆಯಲ್ಲಿದ್ನಲ್ಲ, ಇಬ್ಬರು ಅಲ್ಲೇ ಓಡೋದು, ಊಟ ಮಾಡೋದು, ತಿಂಡಿ ತಿನ್ನೋದು, ಮತ್ತು ಹೋಗೋದು, ರೆಸ್ಟು, ಮತ್ತು ಡಿಸ್ಕಷನ್ನು, ಕಂಪೋಸಿಂಗ್ ಕೂತ್ಕೊಳ್ಳೋರು. ಒಂದು 4-5 ಹಾಡು ಮಾಡಿದ್ರು. ಅಲ್ಲೇ ನಾನು ಬರ್ದೆ ಮಾಡೋದು. ವಾಪಸ್ ಬಂದ್ವಿ, ಮುಗೀತು ಕತೆ. ಅಂದರೆ ಈ ಥರ ಒಂದೊಂದು ಅವ್ರಿಗೆ ನನ್ನನ್ನು ಹಾಗೆ ಕರ್ಕೊಂಡೋಗಿ ಮಾಡಿಸ್ಬೇಕಾದ ಅನಿವಾರ್ಯ ಇರಲಿಲ್ಲ. ಬನ್ನಿ ನನ್ನ ಜೊತೆ ಅಂಥೇಳಿ ಆ ಥರದ್ದೊಂದು ಭಾವನೆ ಆ ಥರದ್ದೊಂದು ಸನ್ನಿವೇಶಗಳು ನಡೀತು. ಈ ಥರದ್ದು ಭಾಳಷ್ಟು ವಿಷಯ ಇದೆ. ಇಳಯರಾಜ ಅವರು ಒಂದು ರೀತಿ ಪ್ಯಾಟಿಂಗ್ ಅಂತಾರಲ್ಲ, ಬೆಂತಟ್ಕೊಂಡು ಭಾಳ ಪ್ರೀತಿಯಿಂದ ಇದು ಮಾಡ್ತಾರೆ. ಅವ್ರಿಗೆ ಇಷ್ಟ ನಾನು ಬರೆಯೋದು, ಮ್ಯೂಸಿಕಲ್ ಆಗಿರುತ್ತೆ, ಟ್ಯೂನಿಗೆ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಅಂತ ಖುಷಿ ಪಡ್ತಾರೆ. ಸೋ ನೈಸ್. ಐ ಆಮ್ ಶ್ಯೂರ್ ಅದು ನಿಮ್ಮ ಜೀವನದ ಒನ್ ಆಫ್ ದ ಬೆಸ್ಟ್ 1 ವೀಕ್. ನೆಕ್ಸ್ಟ್ ಕಮ್ಸ್ ನಾದಬ್ರಹ್ಮ ಹಂಸಲೇಖ ಸರ್, ನಿಮ್ಮ ಮಾನಸ ಗುರು ಅಂತ ಕರಿತೀರ ಅವ್ರನ್ನ. ಆ್ಯಂಡ್ ಅವರು ಎಷ್ಟು ಹೆಮ್ಮೆಯಿಂದ ಮಾತಾಡ್ತಾರೆ ಸರ್ ಎಲ್ಲ ಕಡೆ ನಿಮ್ಮ ಬಗ್ಗೆ. ನನ್ನ ಉತ್ತರಾಧಿಕಾರಿ ಅಥವಾ ನಾನು ಕೂತ್ಕೊಳ್ಳುವಂಥ ಚೇರ್ನಲ್ಲಿ ಮತ್ತೊಬ್ರು ಯಾರಾದರೂ ಒಬ್ರು ಅರ್ಹರಾಗಿದ್ದಾರೆ ಅಂದರೆ ಅದು ನೀವೇ ಅಂತ ಹೇಳೋದಿರಬಹುದು. ಸಚ್ ಬಿಗ್ ವರ್ಡ್ಸ್ ಫ್ರಮ್ ಅ ಲೆಜೆಂಡ್ರಿ ಪರ್ಸನ್. ಸೊ ಅವರ ಜೊತೆಗಿನ ಯಾವುದಾದ್ರೂ ಒಂದು ಮೊಮೆಂಟ್ ನೀವು ಚೆರಿಷ್ ಮಾಡೋದಿದ್ರೆ? ಅವರ ಜೊತೆಗಿನ ಮೂಮೆಂಟ್ ಅಂದರೆ ಏನಂದ್ರೆ, ಭಾಳ ಜನ ಅವ್ರ ಹತ್ರ ಇದ್ದವರು ಸಂಗೀತಗಾರರಾಗಲಿ, ಅಂದರೆ ಮ್ಯೂಸಿಷಿಯನ್ಸು ಅಥವಾ ಸಿಂಗರ್ಗಳು, ರೈಟರ್ಸು, ಮನೋಹರರಾಗಲಿ, ಕಲ್ಯಾಣ ಆಗಲಿ, ಇವರೆಲ್ಲ ಸಾರ್ ಜೊತೆ ಇದ್ದವರು. ನಾನು ಅವ್ರ ಜೊತೆ ಇದ್ದವನಲ್ಲ. ಅವ್ರನ್ನ ನಮ್ಮ ಹಿಂದಿನ ಒಂದು ದೊಡ್ಡ ಶಕ್ತಿ ಅದು. ನಾವು ಮುಂದುವರೆದ ಪರಂಪರೆ ಅಷ್ಟೇ.
ಸೊ ಅವ್ರುಗಳನ್ನ ನಾವು ಸದಾ ಗೌರವಿಸ್ಬೇಕು. ಅವ್ರನ್ನ ಡೆಫಿನೆಟಾಗಿ ಅವ್ರನ್ನ ಹಾಡುಗಳು ಕೇಳ್ಕೊಂಡೆ ನಾವು ಬೆಳೆದಿರೋದ್ರಿಂದ ಗುರುಗಳು ಅನ್ನೋದ್ರಲ್ಲಿ ಯಾವ ಸಂಶಯ ಇಲ್ಲ. ಅವ್ರ ಜೊತೆ ಮೂಮೆಂಟ್ ಅಂದರೆ ತುಂಬ ಹಲವು ಸನ್ನಿವೇಶಗಳಿದೆ. ಒಂದು ಇಂಟ್ರೆಸ್ಟಿಂಗ್ ಹೇಳ್ಬೇಕಂದ್ರೆ ಶ್ರೀ ಮಂಜುನಾಥ ಇಟ್ ಸೆಲ್ಫ್ ಒಂದು ಬ್ಯೂಟಿಫುಲ್. ನನಗೊಂದು ಟೀ ಶರ್ಟ್ ಕೊಡಿಸಿದ್ರು ಅವರು ಹೈದ್ರಾಬಾದಲ್ಲಿ. ಆ ಸಾಂಗ್ನ ಎಲ್ಲ ಕಂಪೋಸಿಂಗ್ ಟೈಮಲ್ಲಿ ನಾನು ಇದ್ನಲ್ಲ, ಅಲ್ಲಿ ಒಂದಷ್ಟು ಇಂಟ್ರೆಸ್ಟಿಂಗ್ ಅಂದರೆ ಹೇಗೆ ಕಂಪೋಸ್ ಹೇಗೆ ಮಾಡ್ತಾರೆ. ಭಾಸ್ಕರ್ ಭಟ್ಟ ಅಂತ ಒಬ್ಬರು ಭಾರವಿಯವರ ಬ್ರದರು, ಅವರು ಬರೆದ ಹಾಡೋದು ಏನು ಮಹಾಪ್ರಾಣದೀಪಂ ಹಾಡನ್ನ ಏನು ಪಾಪ್ಯುಲರ್ ಇದೆ, ಅವರು ಸುಮಾರು 4 ಪೇಜ್ ಬರೆದ್ಬಿಟ್ಟಿದ್ರು. ಅದು ಒಂಥರ ಸಂಭಾಷಣೆ ಅಂತೀವಿ, ಒಂಥರ ವರದಿ ರೀತಿಯಲ್ಲಿ ಅವ್ರದ್ದೇ ಒಂದು ಮೀಟ್ರಲ್ಲಿ ಕಲ್ಪನೆಯಲ್ಲಿ ಬರೆದಿದ್ರು. ಸಾರ್ ಅದನ್ನ ಇಟ್ಕೊಂಡು ಇದನ್ನೇನಪ್ಪ ಮಾಡೋದು ಅಂತ, ಯಾಕೆಂದರೆ 3-4 ಪೇಜ್ ಅದು. ನೀವು ನೋಡಿದ್ರೆ ಈ ಹಾಡು ಕೇಳ್ತಿರಲ್ಲ, ಅದು ಆಲ್ಮೋಸ್ಟ್ ಎಡಿಟೆಡ್. ಓಕೆ, ಅದಕ್ಕೆ ಬ್ರೆತ್ಲೆಸ್ ಮಾಡೋಣ ಅಂಥೇಳಿ ಶುರು ಮಾಡಿದ್ರು. ನಾನು ಹಂಸಲೇಖ ಸರ್ ಜೊತೆ ನಾನು, ನಂತರ ಹೇಮಂತ್, 3 ಜನ ಪ್ರಶಾಂತಿ ನಿಕೇತನ ಅಂತ ಒಂದು ಶಾಂತಿ ನಿಕೇತನ ಅಂತ ಒಂದು ಗೆಸ್ಟ್ ಹೌಸ್ ಇದೆ ಹೈದ್ರಾಬಾದಲ್ಲಿ, ಅಲ್ಲಿ ಕೂತು ಕಂಪೋಸ್ ಮಾಡಿದ್ದವರು. ಅಲ್ಲಿ ಕಂಪೋಸ್ ಮಾಡಿದ್ರು. ನಾನು ಅದೆಲ್ಲ ಇದ್ನಲ್ಲ, ಅವೆಲ್ಲ ಮೂಮೆಂಟ್ಸು. ಮತ್ತು ಅಲ್ಲಿಂದ ಕರ್ಕೊಂಡು ಹೋದ್ರು, ಶಾಪಿಂಗ್ ಹೋದ್ವಿ. ಅವ್ರು ಏನೇನೋ ತೊಗೊಂಡ್ರು, ನನಗೊಂಡು ಶರ್ಟ್ ಕೊಡಿಸಿದ್ರು, ತೊಗೊಳ್ಳೋ ನೀನು ಹಾಕ್ಕೊಳ್ಳೋ ಅಂತ. ಅದು ಆಮೇಲೆ ಅದು ಏನಂತ ಗೊತ್ತಿಲ್ಲ, ಆರಂಭದಲ್ಲೇ ಒಂದು ಧರ್ಮ ಅಂತ ಒಂದು ಸಿನಿಮಾ, ಅದು ನನ್ನ ಸಂಭಾಷಣೆ ಬರೆದಿದ್ದೆ. ಅದರ ಆಡಿಯೋ ರಿಲೀಸಲ್ಲೇ ಹೇಳಿದ್ರು ಇವನು ನನ್ನ ಉತ್ತರಾಧಿಕಾರಿ ಅಂತ. ಅದು ಯಾಕೆ ಹಂಗೆ ಅನ್ನಿಸ್ತೋ ನನಗೆ ಗೊತ್ತಿಲ್ಲ ಅವರಿಗೆ. ಅದೊಂಥರ ದೂರದೃಷ್ಟಿ ಅದು ಅಂತ ಅನಿಸುತ್ತೆ ಇವತ್ತು ನೋಡಿದ್ರೆ. ಹಂಗನ್ಸಿ ಆ ಥರದ ಎಮೋಷನ್ಸ್ ಅವ್ರ ಜೊತೆ ಇದೆ. ಇನ್ನೂ ಇಂಟ್ರೆಸ್ಟಿಂಗ್ ಏನಂದರೆ, ಈಗ ತಾನೇ ಇಳೆಯರಾಜ ಅವ್ರ ಬಗ್ಗೆ ಕೇಳಿದ್ರೆ, ಫಾರ್ ದ ಫಸ್ಟ್ ಟೈಮ್ ನಾನು ಇಳೆಯರಾಜ ಸರ್ನ ಭೇಟಿ ಮಾಡೋದಕ್ಕೆ ಇಲ್ಲಿಂದ ಹೊರಟಾಗ ಕಿಂಗ್ಫಿಷರ್ ಫ್ಲೈಟು ಕೂತಿದ್ದೀನಿ. ಇಡೀ ಫ್ಲೈಟಲ್ಲಿ 2 ಸೀಟ್ ಖಾಲಿ ಇದೆ. ಇದು ತುಂಬ ಜನ ಹೇಳಿದ್ರೆ ನಂಬುತ್ತಾರೋ ಬಿಡ್ತಾರೋ ಗೊತ್ತಿಲ್ಲ ನನಗೆ, ವಾಸ್ತವ ಇದೆ. 2 ಸೀಟ್ ಖಾಲಿ ಇದೆ. ಒಂದು ನನ್ನ ಪಕ್ಕ, ಇನ್ನೊಂದು ಹಿಂದೆಗಡೆ ಒಂದು. ಓಕೆ, ಏರ್ ಹೋಸ್ಟರ್ಸು ವೆಯ್ಟ್ ಮಾಡ್ತಿದ್ದಾರೆ. ಇಡೀ ಫ್ಲೈಟಲ್ಲಿರೋರು ಸಣ್ಣ ಅಸಹನೆ ಇದೆ, ಟೈಮ್ ಆಗ್ತಿದೆ ಯಾಕೆ ತೆಗಿತಿಲ್ಲ ಫ್ಲೈಟ್ ಅಂತ. ಓಕೆ, ಒಂದು ಸಣ್ಣ ಅಸಹನೆ ಆಗಷ್ಟೇ. ಆಗ ಡೋರ್ ಮಾತಾಡ್ತಿರ್ತಾರೆ ಗೊತ್ತಾ, ಏರ್ ಹೋಸ್ಟರ್ಸು ಒಂಥರ ಟೆನ್ಷನ್ಲಿ ಓಡಾಡ್ತಿರ್ತಾರೆ. ಯಾರು ಬರಬೇಕು, ಇನ್ನೂ ವೆಯ್ಟಿಂಗ್ ಯಾರಿಗೆ, ಇನ್ನೇನು ಆಯ್ತಲ್ಲ ಟೈಮು ಅಂತ ಅನ್ಕೋತಾ ಇದ್ದೀವಿ. ಅಷ್ಟರಲ್ಲಿ ಲಾಸ್ಟ್ ಎಂಟ್ರಿ ಸಾರದು ಹಂಸಲೇಖ ಸರ್. ಓಕೆ, ನಡ್ಕೊಂಬಂದರು. ನೋಡಿದೆ, ಖುಷಿ ಆಯ್ತು ನನಗೆ ಅವ್ರು ನೋಡಿದ ತಕ್ಷಣ. ಇಳೆಯರಾಜ ಅವ್ರ ಕಲ್ಪನೆಯಲ್ಲಿ ಹೋಗ್ತಾ ಇದ್ದೀನಿ ನಾನು, ಅವ್ರು ಹೇಗೆ ಇರ್ಬೋದು, ಏನು ಮೀಟ್ ಮಾಡಿದಾಗ ಹೇಗೆ ಮಾತಾಡಬೇಕು ಹಿಂಗೆ ಅಂದ್ಕೊಂಡು. ನೋಡಿದ್ರೆ ಹಂಸಲೇಖ ಸರ್ ಬಂದರು. ನೋಡಿದ್ರೆ ನಾನು ಗುರುಗಳೇ ಅಂತ ಮಾತಾಡಿಸ್ದೆ. ಏನಂದರೆ ಹಿಂದೆ ಅವ್ರ ಸೀಟು. ಓಕೆ, ನನ್ನ ಪಕ್ಕದಲ್ಲಿದ್ದ ಸೀಟ್ ಖಾಲಿ ಯಾಕೆ ಅಂದರೆ ಅಲ್ಲಿ ಯಾರೋ ಇದ್ದವರು ಬಂದಿಲ್ಲ. ಓಕೆ, ಸೊ ನಾನಂದೆ, ಗುರುಗಳೇ ಅಲ್ಲಿ ಕೂತ್ಕೋತೀರಾ ಇಲ್ಲಿ ಕೂತ್ಕೋತೀರಂತೆ. ಇಲ್ಲೇ ಕೂತ್ಕೋತೀನೋ, ಪಕ್ಕದಲ್ಲಿ ಕೂತ್ಕೊಂಡ್ರು. ಎಲ್ಲ ಹೋಗ್ತಾ ಇದೆಯಾ ಅಂದರು. ನಾನು ಎಂಥ ಅದೃಷ್ಟವಂತ ಗೊತ್ತಾ ಗುರುಗಳೇ ಅಂದೆ. ಏನು ಅಂದರು, ಇಳೆಯರಾಜ ಅವ್ರನ್ನ ನೋಡೋದಕ್ಕೆ ಹಂಸಲೇಖ ಅವ್ರ ಜೊತೆ ಟ್ರಾವೆಲ್ ಮಾಡ್ತಾಯಿದ್ದೀನಿ ಅಂದೆ. ಅವ್ರು ನಕ್ಕರು. ಆಮೇಲೆ ಮಾತಾಡ್ತಾ ಹೋದ್ವಿ. ಇದೆಲ್ಲ ಯಾವಾಗಲೂ ನೆನಪಿರೋ ಅಂತ ಇಡೀ ಕಣ್ಣು ಕಟ್ಟದ ಹಾಗಿದೆ ನನಗೆ ಆ ದೃಶ್ಯಗಳು. ಸೊ ನೈಸ್. ನಾಸ್ಟಾಲ್ಜಿಕ್ ಫೀಲ್ ಕೊಡುವಂಥ ಯಾವುದೇ ವಿಷಯಗಳು ಖುಷಿ ಕೊಡುತ್ತೆ. ಹೌದು ಹೌದು ಸರ್. ಉಪೇಂದ್ರ ಕುಮಾರ್ ಅವರು. ಉಪೇಂದ್ರ ಕುಮಾರ್ ಅವರು ನನಗೆ ಹೆಚ್ಚಿನ ಒಡನಾಟ ಇಲ್ಲ ಅವ್ರ ಜೊತೆ. ಅವರ ಕೊನೆಯ ದಿನಗಳಲ್ಲಿ ನನಗೆ ಒಂದು ದಿವಸ ಫೋನ್ ಮಾಡೋದು. ಲಕ್ಷ್ಮಿ ಅಂತ ಸಿನಿಮಾ ಟೈಟ್ಲು. ನನಗೆ ಫೋನ್ ಮಾಡಿದ್ರು. ನನಗೆ ಆಕ್ಸಿಡೆಂಟ್ ಆಗಿಬಿಟ್ಟು ಕಾಲಿಗೆ ಹಾಸ್ಪಿಟ್ಲಲ್ಲಿದ್ದೆ, ನಾನು ಟ್ರೀಟ್ಮೆಂಟಲ್ಲಿದ್ದೆ. ಫೋನ್ ಮಾಡಿದ್ರು ಮಾತಾಡಿದೆ. ನಾಗೇಂದ್ರ, ನಾನಪ್ಪ ಉಪೇಂದ್ರ ಕುಮಾರ್ ಅಂತ ಫಸ್ಟ್ ಹೇಳಿ ಕೊಟ್ಟಿದ್ರು ಒಬ್ಬರು. ನಾನು ಗುರುಗಳೇ ಹೇಳಿ, ನಾನು ಅವ್ರ ಮುಕ್ತಃ 1-2 ಸಲ ಭೇಟಿ ಮಾಡಿದ್ದೆ, ಬಿಟ್ಟರೆ ಹೆಚ್ಚು ಪರಿಚಯ ಆ ಥರದ್ದೇನಿಲ್ಲ. ಚೆನ್ನಾಗಿ ಹಾಡು ಬರೆದಿದ್ಯಪ್ಪ ಅಂತ ಯಾವುದೋ ಬರೆದಿದ್ದು ರೆಫರ್ ಮಾಡಿದ್ರು. ಥ್ಯಾಂಕ್ ಯು ಗುರುಗಳೇ. ಇದು ಒಂದು ಹಾಡು ಕಳಿಸ್ತೀನಿ, ಟ್ಯೂನು, ಅದು ಬರೀಬೇಕು. ಆಯಿತು ಅಂತೆ. ಅದಾದಮೇಲೆ ತಂದು ಕೊಟ್ಟರು, ಬರೆದೆ.
ಅದಾಯಿತು. ಆಮೇಲೆ ಸಿನಿಮಾ ಆಗಲಿಲ್ಲ. ತುಂಬ ದಿವಸ ಆದಮೇಲೆ ಅವರು ಅದಾದ ಕೆಲವೇ ತಿಂಗಳುಗಳಲ್ಲೇನೋ ಅವರು ನಿಧನರಾದರು. ಬಟ್ ಇಂಥ ವ್ಯಕ್ತಿಗಳ ಜೊತೆಗಿನ ಒಂದೇ ಒಂದು ಕಾನ್ವರ್ಸೇಷನ್ ಸಾಕಲ್ವಾ ನಮಗೆ ಜೀವನ ಪರ್ಯಂತ ಅದು ನೆನಪಿರುತ್ತೆ ಸರ್. ಯಾಕೆಂದರೆ ಲೆಜೆಂಡ್ಸ್ ಕರೆಕ್ಟ್ ಸರ್ ನಿಮಗೆ ಕ್ರಿಯೇಟ್ ಮಾಡ್ತಿದ್ರಲ್ಲ ಆ ಥರದ್ದೊಂದು ಮ್ಯೂಸಿಕ್ ಆಗಲಿ ಸಾಹಿತ್ಯ ಆಗಲಿ, ಆಮೇಲೆ ಬಹಳ ಕಾಲ ನಿಲ್ಲುವಂಥ ಕೆಲಸ ಮಾಡಿದಂಥ ಅಂಥವ್ರ ಜೊತೆ ಎಲ್ಲ ಅವ್ರ ಜೊತೆ ಒಡನಾಡೋದೇ ಒಂದು ಭಾಗ್ಯ ನಮ್ಮದು. ನಿಜ ಸರ್. ಆ್ಯಂಡ್ ಇದನ್ನೆಲ್ಲ ಕೇಳೋದು ನಮ್ಮ ಭಾಗ್ಯ. ಫ್ರಮ್ ದ ಹಾರ್ಸಸ್ ಮೌತ್ ಅಂತಾರಲ್ಲ ಸರ್, ಅನುಭವಿಸಿದವರು ಅವರೇ ಹೇಳೋದನ್ನು ಕೇಳೋದಿದೆಯಲ್ಲ ನಮಗೆ ನಿಜವಾಗ್ಲೂ ತುಂಬ ಖುಷಿ. ಯಾಕಂದರೆ ನಾವು ಎಷ್ಟೇ ಕನ್ನಡ ಸಿನಿಮಾ ಹಾಡುಗಳು ನಿರ್ದೇಶಕರು ಇವರೆಲ್ಲರ ಈ ಎಲ್ಲದರ ಅಭಿಮಾನಿಗಳಾಗಿದ್ದರು ಎಲ್ಲರನ್ನೂ ಪರ್ಸ್ನಲಿ ಎಲ್ಲರೂ ಭೇಟಿ ಮಾಡಿರೋದಕ್ಕಾಗಿರೋದಿಲ್ಲ, ಅವರಿಂದ ತಿಳ್ಕೊಂಡಿರೋದಕ್ಕಾಗಿರಲ್ಲ ವಿಷಯವನ್ನು. ಸೊ ನೀವು ಭೇಟಿ ಮಾಡಿ ಹೇಳಿದಾಗ ನಮಗೆ ವಿ ಆಲ್ಸೋ ಲಿವ್ ಇನ್ ದ್ಯಾಟ್ ಮೂಮೆಂಟ್ ಆ ಕ್ಷಣಕ್ಕೆ. ಆ್ಯಂಡ್ ನೆಕ್ಸ್ಟ್ ಕಮ್ಸ್ ಸಾಧು ಕೋಕಿಲ ಸರ್. ಓಕೆ ನೋಡಿ, ಸಾಧು ಸರ್ ಹೆಸರು ಹೇಳಿದ್ರೆ ಒಂದು ಸ್ಮೈಲ್ ಇದೆ. ಸಾಧು ಸರ್ ನನ್ನ ಆರಂಭದ ದಿನಗಳಲ್ಲಿ ನನಗೆ ಸಂಗೀತ ನಿರ್ದೇಶಕರುಗಳು ಸಪೋರ್ಟ್ ಮಾಡಿದಂಥ ಸಂಗೀತ ನಿರ್ದೇಶಕರು ಎಲ್ ಎನ್ ಶಾಸ್ತ್ರಿ ಅವರು, ಸಾಧು ಕೋಕಿಲ ಅವರು, ಅಫ್ಕೋರ್ಸ್ ಆವತ್ತಿನ ಎಲ್ಲ ಇದು ಅಂದರೆ ಗುರುಕಿರಣ್ ಅವರ ಎಂಟ್ರಿಯ ಜಸ್ಟ್ ಹಿಂದೆ ಮುಂದೆ ನಾನು ಮಾತಾಡ್ತಾ ಇದ್ದೀನಿ. ಓಕೆ. ಸೊ ಆವತ್ತಿನ ಒಂದಷ್ಟು ಜನ ಕಂಪೋಸರ್ಸ್ನಲ್ಲಿ ಮುಖ್ಯವಾದವರು ಇವರುಗಳು. ಒಂದಷ್ಟು ಸಿನಿಮಾ ಕೆಲಸ ಮಾಡಿದ್ದೀನಿ. ನಮಗೆ ಅವರೆಲ್ಲ ಗುರುಗಳೇ. ಯಾಕೆಂದರೆ ನಾನು ಆರಂಭ ದಿನಗಳಲ್ಲಿ ಹಾಡು ಬರಿತಾ ಈಗ ಕಲಿಯೋದಲ್ವಾ ಅದು ಹಂತ, ಅದು ಬರಿತಾ ನಾನು ಏನೇ ಬರ್ಕೊಂಡಿದ್ರು ಏನೇ ಆದರೂ ಕೂಡ ಹೊಸ ಟ್ಯೂನ್ ಅಂತ ಬಂದ ತಕ್ಷಣವೇ ಒಬ್ಬ ಸಿಂಗರ್ ಯಾರು ಅಂತಂದರೆ ಸಿಂಗರ್ ಆಗಬೇಕು ಅನ್ನೋ ಯಾರು ಅಂತಂದರೆ ಹೊಸ ಟ್ಯೂನ್ ಬಂದ ತಕ್ಷಣ ಆ ಟ್ಯೂನ್ಗೆ ಅಡ್ಯಾಪ್ಟ್ ಆಗಿ ಏನಿದು ಅಂತ ಹಾಡೋ ಅಂಥವ್ರು ಸಿಂಗರ್. ಹಾಡಿದ ಹಾಡನ್ನೇ ರೆಗ್ಯುಲರಾಗಿ ಹಾಡಿದ್ರೆ ಅದು ಅದರಲ್ಲಿ ಏನೂ ಇಲ್ಲ, ಶಕ್ತಿ ಇರೋಲ್ಲ. ಹಾಗೆ ನಾನು ಹೊಸ ಹಾಡು ಬರೀತಾನೆ ಇರಬೇಕಲ್ಲ, ಹೊಸದನ್ನು ಟ್ಯೂನ್ ಕೊಟ್ಟ ತಕ್ಷಣ ಆ ಟ್ಯೂನ್ನ ಗ್ರಹಿಸ್ಕೊಂಡು ನಾನು ಬರೆಯುವಾಗ ನನ್ನನ್ನು ತಿದ್ದಿದವರಲ್ಲಿ ಸಾಧು ಕೋಕಿಲ ಸರ್ ಕೂಡ ಒಬ್ಬರು. ಅವ್ರ ಮೇಲೆ ಅಷ್ಟೇ ರೆಸ್ಪೆಕ್ಟ್ ನನಗೆ ಇವತ್ತಿಗೂ ಇದೆ. ಇಲ್ಲಮ್ಮ ಹಿಂಗಲ್ಲಮ್ಮ, ಇದು ಹಿಂಗೆ ಬರೀಮ್ಮ, ಅದು ವರ್ಕೌಟ್ ಆಗಲ್ಲಮ್ಮ, ಇದು ಇನ್ನೊಂಥರ ಇನ್ನು ಬೇರೆ ಬರೀರಿ ಡಾಕ್ಟ್ರೇ, ಹಿಂಗೇನೋ ಇದು ಮಾಡೋರು, ಆ ಥರ ಒಂದು ಎನ್ಕರೇಜ್ ಮಾಡಿದವ್ರು ನಮ್ಮನ್ನು. ಅದು ಭಾಳ ಖುಷಿ ಅವ್ರ ಜೊತೆ ವರ್ಕ್ ಮಾಡಿದ್ದು ನನಗೆ. ಇನ್ಫ್ಯಾಕ್ಟ್ ಸಾಧು ಕೋಕಿಲ ಸರ್ ಅಂತಿದ್ದ ಹಾಗೆ ನಾವು ಬರೀ ಅವರನ್ನ ಒಬ್ರು ಆ್ಯಕ್ಟರ್ ಆಗಿ ಕಮಿಡಿಯನ್ ಆಗಿ ಮಾತ್ರ ಅಸೋಸಿಯೇಟ್ ಮಾಡ್ಕೋತೀವಿ, ಬಟ್ ಇವ್ರು ಎಂಥ ಅದ್ಭುತವಾದ ಕಂಪೋಸರ್ ಸರ್. ಅವತ್ತಿನ ಅಂದರೆ ಎರಡೂವರೆ ದಶಕಗಳ ಹಿಂದಿನ ಮತ್ತು ಇವತ್ತಿಗೂ ಲೆಕ್ಕ ಹಾಕಿದರೆ ದ ಫಾಸ್ಟೆಸ್ಟ್ ಫಿಂಗರ್ ಕೀಬೋರ್ಡ್ ಪ್ಲೇಯರ್ ಇನ್ ಕರ್ನಾಟಕ ಅವರೇ. ಇವತ್ತಿಗೂ ಅಷ್ಟೇ ಅವರು ಕಂಪೋಸ್ ಮಾಡ್ತಾರೆ ಅಂದರೆ ಅವ್ರಿಗೆ ಒಂದು ರಾಗದ ಛಾಯೆ ಕೊಟ್ಟರೆ, ಗುರು ಈ ರಾಗದಲ್ಲಿ ಮಾಡಿದ್ರೆ ಹೆಂಗಿರುತ್ತೆ, ಆ ರಾಗದಲ್ಲಮ್ಮ ಶುರು ಮಾಡಿದ್ರೆ ಅದ್ಭುತವಾದ ಸಂಗೀತ ಮಾಡ್ತಾರೆ, ಅದ್ಭುತವಾದ ಕಂಪೋಸರ್. ನಿಜ ಸರ್. ಕಂಪೋಸರ್, ಅರೇಂಜರ್, ಇದು ಕಂಡಕ್ಟರ್. ಓಕೆ ಓಕೆ. 100 ಜನ ವೈಲಿನ್ಸು ಎಲ್ಲ ಬೇರೆ ಬೇರೆ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಪ್ಲೇ ಮಾಡ್ತಿದ್ರು ಕೂಡ ಕರೆಕ್ಟಾಗಿ ಕಂಡಕ್ಟ್ ಮಾಡೋರು, ಬಿ ಜಿ ಎಮ್ಸು ಇದು ಅಂತ ಅದ್ಭುತವಾದಂಥ ಟ್ಯಾಲೆಂಟ್ ಅವರು. ನೆಕ್ಸ್ಟ್ ಇಸ್ ಗುರುಕಿರಣ್ ಸರ್. ಗುರುಕಿರಣ್ ಅವರು ಯಾವ ಒಂದು ಸನ್ನಿವೇಶ ನೆನಪಾಗತ್ತೆ ಥಟ್ ಅಂತ ನಿಮ್ಗವ್ರ ಹೆಸರು ಹೇಳ್ತಿದ್ದ ಹಾಗೆ? ಗುರುಕಿರಣ್ ಅವರು ಒಂದು ಸನ್ನಿವೇಶ ಅಲ್ಲ, ಒಂದಷ್ಟು ಸನ್ನಿವೇಶಗಳು. ಅವತ್ತಿಗೆ ಪತ್ರಿಕೆಯಲ್ಲೂ ಬರೆಯೋರು, ಗುರುಕಿರಣ್ ಕನ್ನಡದ ರೆಹಮಾನ್, AR ರೆಹಮಾನ್ ಅಂತ ಬರೆಯೋರು. ಗುರುಕಿರಣ್ ಅವರು ನಿಜವಾಗಿ ನನ್ನ ಬೆಳವಣಿಗೆಯಲ್ಲಿ ಬಹಳ ದೊಡ್ಡ ಪಾಲಿದೆ ಗುರುಕಿರಣ್ ಅವ್ರದ್ದು. ನಾವು ಜೊತೆಗೆ ಸಕ್ಸಸ್ ಕಂಡವ್ರೆ, ಆದರೂ ಕೂಡ ಅವರು ನನ್ನನ್ನು ನಾಗೇಂದ್ರ ಪ್ರಸಾದ್ ಇದು ಬರೀಬೇಕು, ನೀವು ಬರೀಬೇಕಿದು ಅಂತ ನನಗೆ ಎನ್ಕರೇಜ್ ಮಾಡಿದವರು. ಏಕೆಂದರೆ ಅವ್ರಿಗೆ ಎರಡು ವಿಷಯ, ಒಂದು ನನ್ನ ಹತ್ರ ಇರುವ ವಿಷಯ, ಎರಡನೇದು ನಾನು ಅಡ್ಯಾಪ್ಟ್ ಆಗ್ತಾ ಇದ್ದಂಥ ರೀತಿ. ಯಾಕೆಂದರೆ ನಮಗೆ ರಾತ್ರಿಗಳಲ್ಲಿ ಕೆಲಸ ಮಾಡಿ ಗೊತ್ತು, ಗುರುಕಿರಣ್ ಅವ್ರಿಗೆ ಅದು ಜಾಸ್ತಿ ಇದು ರಾತ್ರಿಗಳು. ಅಂದರೆ ಹಗಲು ಮಾಡ್ತಿರ್ಲಿಲ್ವ ಅಂತಲ್ಲ, ತುಂಬ ಕಡಿಮೆ. ಬೆಳಗ್ಗೆ ಕಂಪೋಸಿಂಗ್, ಮತ್ತು ಅದಾದಮೇಲೆ ಅದು ಇನ್ಸ್ಟ್ರೂಮೆಂಟ್ ಪ್ಲೇ ಮಾಡು, ಇದು ಮಾಡು, ಅದು ಮಾಡು, ಇದೇ ಅವ್ರದ್ದು ಕೆಲಸ.
ಮತ್ತು ಸಂಜೆವರೆಗೂ ಆದಮೇಲೆ ಸಂಜೆ ಒಂದು ಸಣ್ಣ ರಿಲ್ಯಾಕ್ಸೇಷನ್ನು ಏನು ಅಂದರೆ ಮಾತಷ್ಟೇ ರಿಲ್ಯಾಕ್ಸೇಷನ್. ಬೇರೆ ಬೇರೆ ಇದೇನೋ ಬೇರೆ ಬೇರೆ ಏನೇನೋ ವಿಷಯಗಳು ಮಾತಾಡ್ತಾ ಇಷ್ಟೇ ರಿಲ್ಯಾಕ್ಸ್ ಗುರುಕಿರಣ್ ಅವರು. ಮತ್ತು ಕೆಲಸ ಇಡೀ ರಾತ್ರಿ ರೆಕಾರ್ಡಿಂಗು. ನೀವು ಕೇಳಿದ 2000ರಿಂದ ಆಚೆಯ ಗುರುಕಿರಣ್ ಅವರ ಅನೇಕ ಸಿನಿಮಾಗಳ ಹಾಡುಗಳು ಬಹುತೇಕ ರೆಕಾರ್ಡ್ ಆಗಿರೋದಲ್ಲ ರಾತ್ರಿ. 8 ಗಂಟೆ 9 ಗಂಟೆ ಅಲ್ಲಿ ಶುರು ಮಾಡಿದ್ರೆ 1 ಗಂಟೆ 2 ಗಂಟೆ ಆಗುತ್ತೆ. ಈಗ ಉದಾಹರಣೆಗೆ ಸೊಂಟ ಹಾಡಿದಲ್ಲ, ಸೊಂಟ ಹಾಡು ನಾನು ಬರೆದಿದ್ದು ರೆಕಾರ್ಡ್ ಆಗಿದ್ದು ರಾತ್ರಿ 2 ಗಂಟೆಲಿ 2-3 ಗಂಟೆ ನಾಳೆ ಬೆಳಗಿನ ಜಾವದವರೆಗೂ ಮಾಡಿದ್ವಿ ಹಾಡು. ಮೈ ಗಾಡ್. ಸೊ ಹೀಗೆ ಕೆಲಸ ಮಾಡೋದವ್ರು. ಇವತ್ತಿಗೂ ಆ ಥರದ್ದು ಮತ್ತೊಂದು ಹಾಡು ಬಂದಿಲ್ಲ ಸರ್. ವಾಟ್ ಅ ಸಾಂಗ್. ವೆರಿ ಅಂದರೆ ಪಲ್ಸ್ ಚೆನ್ನಾಗಿ ಹೊಸದಾಗಿ ಮಾಡಿದಂಥವ್ರು. ಅಂದರೆ ಆವತ್ತಿನವರೆಗಿನ ಕನ್ನಡ ಚಿತ್ರಗೀತೆಯ ಒಂದು ಸಂಗೀತದ ಪ್ಯಾಟ್ರನ್ನ ಚೇಂಜ್ ಮಾಡಿದವರು ಗುರುಕಿರಣ್. ತನ್ನದೇ ಆದಂಥ ಒಂದು ಚಾಪನ್ನು ಒತ್ತದವರು. ಸರ್, ನಿಮ್ಮ ಸಾಕಷ್ಟು ಹಾಡುಗಳ ಬಗ್ಗೆ ಮಾತಾಡೋದಿದೆ, ಬಟ್ ಇವಾಗ ಸೊಂಟ ಹಾಡಿನ ಬಗ್ಗೆ ಮಾತಾಡೋದ್ರಿಂದ ಈ ಒಂದ್ರ ಬಗ್ಗೆ ಮಾತಾಡಿ ವಿ ವಿಲ್ ಕಂಟಿನ್ಯೂ ನಮ್ಮ ಕಾನ್ವರ್ಸೇಷನ್ನ. ನಿಮಗೆ ಬೀಟ್ಸ್ ಇರುತ್ತೆ, ಅದಕ್ಕೆ ತಕ್ಕ ಹಾಗೆ ನೀವೇನು ಲಿರಿಕ್ಸ್ ಬರೀತೀರಾ? ಲ 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 ಇದಕ್ಕೆ ಏನು ಬೇಕಾದರೂ ಬರೀಬಹುದಿತ್ತು ನೀವು. ಅದೇ ಸೊಂಟ ಟಕ್ಕ ನಕ್ಕ 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 ನಕ್ಕಣ ಅಂತಾನೆ ಬರ್ದಿದ್ದೀನಕ್ಕೆ. ಈಗ ಇದು ಇಂಟ್ರೆಸ್ಟಿಂಗ್ ಏನಂದರೆ, ಇದು ಒಂದು ಸಿನಿಮಾದ ಇನ್ಸ್ಪಿರೇಷನ್, ಅದು ಎಲ್ರಿಗೂ ಗೊತ್ತಿದೆ. ಯಾವುದೋ ಒಂದು ಬೇರೆ ಭಾಷೆಯ ಸಿನಿಮಾದ ಇನ್ಸ್ಪಿರೇಷನಲ್ಲಿ ಚಂದು ಸಿನಿಮಾ ಮಾಡಿದ್ದು. ಅದರಲ್ಲಿ ಬರೋ ಮುಖ್ಯ ಸನ್ನಿವೇಶ ಏನಂದರೆ, ಇಬ್ಬರು ಫ್ರೆಂಡ್ಸು, ಹುಡುಗ ಹುಡುಗಿ, ಹೀರೋಯಿನು. ಅವಳು ಸೊಂಟ ನೋಡ್ತಿದ್ದಾನೆ ಅನ್ನೋದೇ ಕಾನ್ಸೆಪ್ಟ್ ಮೇಲೆ ಅಲ್ಲಿಂದ ಒಂದು ಈಗೋ ಕ್ಲಾಶು, ಅದ್ರ ಮೇಲೆ ಒಂದು ಕತೆ. ಇದೇ ಮೇನ್ ಕೀ ಸೀನ್ ಆಗಿರೋದ್ರಿಂದ ಸಿನಿಮಾದಲ್ಲಿ ನಾವು ಯಾವುದೋ ಸಿನಿಮಾ ಪ್ರಿವ್ಯೂರಿಗೆ ಹೋಗಿದ್ವಿ. ಗೀತಾಂಜಲಿ ಅಂತ ಥಿಯೇಟರ್ ಇತ್ತು, ಇವಾಗ ಒಡೆದಾಕಿ ಅದೇನೋ ಮಾಲ್ ಏನೋ ಆಗಿದೆ ಅಲ್ಲಿ ಮಲ್ಲೇಶ್ವರಮಲ್ಲಿ. ಆ ಥಿಯೇಟ್ರಲ್ಲಿ ಪಿಕ್ಚರ್ ನೋಡಿದ್ವಿ. ಪ್ರಿವ್ಯೂನೋ ಅಥವಾ ಶೋ ಅನಿಸುತ್ತೆ, ನೋಡಿದ್ವಿ. ನೋಡಿ ಹೊರಗಡೆ ಬಂದಾಗ ಮಾತಾಡ್ತಾಯಿದ್ವಿ. ಅಂದರೆ ನಮ್ಗೆ ಇಲ್ಲಿ ಕೆಲಸದ ಒತ್ತಡಗಳು ಇಷ್ಟಿದ್ರು ಕೂಡ ಜೊತೆಲಿ ಮಧ್ಯೆ ಗುರು ಏನಂದರು, ಪ್ರಸಾದ್ ಕಮೇರ್ ಅಂತ. ಹೇಳಿ ಬ್ರೋ, ಹಿಂಗೆ ಇದು ಹಿಂಗಿರುತ್ತೆ ಆ ಕತೆ ಆಟ. ಇದಕ್ಕೆ ಏನು ಸೊಂಟ ನಕ್ಕನ ಈ ಸೈಡ್ ಅವ್ರು ಕೊಟ್ಟ ಲೈನ್ ಅದು, ಸೊಂಟ ನಕ್ಕನ ಅಂತ. ಅದೇನು ಗುರು, ಅದೇನೋ ಒಂಥರ ಇದೆ, ಹಾಡಾಗಿದೆ, ಇಲ್ಲ ವರ್ಕ್ ಆಗ್ತದೆ. ಅದು ನಾವೇನು ಕೆಟ್ಟದಾಗಿ ಏನು ಸೌಂಡ್ ಆಗಬಾರ್ದು, ಅದು ರಿದಮ್ ಮೇಲೆ ಆ ಥರ ಇರುತ್ತೆ. ಓಕೆ, ಅಲ್ಲಿಂದ ಶುರು ಆಯಿತು. ದೆನ್ ಅಲ್ಲಿಂದ ಸೀದಾ ಬಂದು ಮತ್ತು ಬರೆಯೋಕ್ಕೆ ಶುರು ಮಾಡಿದ್ದು. ಗುಂಡಿನ ಅದೆಲ್ಲ ಅದು ಒಂದು ಫಾರ್ಮೆಟ್ ಮಾಡಿಕೊಂಡು ನಾವು ಸೊಂಟಕ್ಕೆ ಯಾಕೆ ಸೊಂಟದ ವಿಷಯ ಬೇಡವೋ ಶಿಷ್ಯ ಅಂದರೆ, ಯಾಕೆ ನಾವು ಸೊಂಟ ಬೇಡ ಅಂತ ಹೇಳಬೇಕು. ಈ ಥರದ್ದೇನೋ ಒಂದು ಮಾತುಕತೆ ಶುರುವಾಗಿ ಅಲ್ಲಿಂದ ಶುರು ಆಯಿತು. ಬಂದು ಇಮಿಡಿಯೇಟ್ ಬರ್ಕೊಂಡಿದ್ದು. ಪಲ್ಲವಿ ಏನೋ ಆಗೋಯ್ತು. ಅದಾದಮೇಲೆ ಚರಣಗಳಾಗಬೇಕಲ್ಲ. ಅವತ್ತು ರಾತ್ರಿ ನೆಕ್ಸ್ಟ್ ಡೇ ನಾನು ರೆಕಾರ್ಡಿಂಗಲ್ಲಿ ಸುದೀಪ್ ಬಂದಿದ್ದು ವಾಯ್ಸ್ ಮಿಕ್ಸ್ ಮಾಡೋದಕ್ಕೆ. ಸುದೀಪ್ ಬಂದು ರಾತ್ರಿ ಅಲ್ಲಿ ಬರೆಯೋದು ನಾನು, ಮತ್ತು ಹಾಡ್ಸೋದು ಮತ್ತು ಬರೆಯೋದು, ಈಗ ಚೇಂಜ್ ಮಾಡೋದು, ಹಿಂಗೆ ಮಾಡ್ಕೊಂಡು ರಾತ್ರಿ ಎಲ್ಲ ಆಯ್ತದ ಹಾಡುಗಳು. ನಮ್ಮ ಮನೆಯಿಂದ ಕಾಫಿ ತೊಗೊಂಬಂದಿದೆ ಫ್ಲಾಸ್ಕಲ್ಲಿ. ನಮ್ಮ ಅಮ್ಮನಿಗೆ ಹೇಳ್ಬಿಟ್ಟು, ಅಮ್ಮ ಈ ಥರ ರೆಕಾರ್ಡಿಂಗ್ ಇದೆ, ಫ್ಲಾಸ್ಕಲ್ಲಿ ಕಾಫಿ ಕೊಡು ಅಂಥೇಳಿ ನಾನು ಅದೆಲ್ಲ ನೆನಪಿದ್ದೆ. ಕಾಫಿ ಕುಡಿತಾ ಬರೆದು ಹಾಡಿದಂಥ ಹಾಡು. ಓಕೆ. ಅಲ್ಲ ಸರ್, ಹಾಡುಗಳು ಒಂದೊಂದು ಎಷ್ಟು ಅದ್ಭುತವಾದ ಸನ್ನಿವೇಶಗಳಲ್ಲಿ ಹುಟ್ಟತ್ತೆ ಅಂದರೆ, ಹಾಡು ಹುಟ್ಟಿದ ಸಮಯ ಅಂತ ಒಂದು ಪುಸ್ತಕ, ಅದನ್ನು ಓದ್ತಾ ಒಂದು ಹಾಡಿನ ಬಗ್ಗೆ ಐ ವಿಲ್ ನೆವರ್ ಫರ್ಗೆಟ್ ಅದನ್ನು. ನೀರಿನಲ್ಲೇ ಅಲೆಯ ಉಂಗುರ, ಅದರದ್ದು ತುಂಬ ಚೆನ್ನಾಗಿತ್ತು ಕಥೆ. ಅಂದರೆ ಅದನ್ನು ಬರೆಯೋ ಸಮಯದಲ್ಲಿ ಉಂಗುರ ಏನೋ ಹೀಗೆ ತೆಗೆದು ಹಾಕಿ ಮಾಡಬೇಕಾದ್ರೆ ನೀರಲ್ಲಿ ಬಿದ್ದು ಹೋಗಿ ಅದು ಅಲೆಗಳನ್ನು ಸೃಷ್ಟಿ ಮಾಡಿ ಹಾಗೆ ಫ್ಲ್ಯಾಶ್ ಆಗಿದ್ದಂತೆ. ಸೊ ಹೀಗೆ ಒಂದೊಂದು ಹಾಡು ನಮಗೆ ಆನಂತರ ಹಾಡು ಒಂದು ಸೂಪರ್ ಹಿಟ್ ಆದಮೇಲೆ ಅದನ್ನು ಕೇಳಿದಾಗ ಹೌದಾ ಇಂಥ ಸನ್ನಿವೇಶದಲ್ಲಿ ಹುಟ್ಟುತ್ತಾ ಅಂತ, ಬಟ್ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಹಾಗಾಗಿ ನಾವು ಹಾಡುಗಳ ಬಗ್ಗೆನೇ ಇನ್ ಡೀಟೇಲ್ ಮಾತಾಡೋಣ. ಬಟ್ ಅದಕ್ಕೂ ಮುಂಚೆ ನೆಕ್ಸ್ಟ್ ಕಮ್ಸ್ ವಿ ಹರಿಕೃಷ್ಣ ಸರ್. ಅವರ ಜೊತೆಗಿನ ಯಾವ ಮೊಮೆಂಟ್ ನಿಮಗೆ ಥಟ್ ಅಂತ ನೆನಪಾಗುತ್ತೆ? ಹರಿಕೃಷ್ಣ ಅವರು ನನ್ನ ಗುರುಕಿರಣ್ ಅವ್ರ ಜೊತೆ ಏನು ಕೀಬೋರ್ಡ್ ಪ್ಲೇಯರ್ ಆಗಿದ್ದರು.
ಅವರ ಹಾಡುಗಳಿಗೆಲ್ಲ ಕೀಬೋರ್ಡ್ ಪ್ಲೇ ಮಾಡೋರು. ಅದಕ್ಕೆ ಮುಂಚೆಯಿಂದ ರವಿ ಸರ್ ಜೊತೆ ಇದ್ದಾಗಿಂದ ಅಥವಾ ಅದಕ್ಕೂ ಹಿಂದೆಯಿಂದ ನನಗೆ ಪರಿಚಯ. ಅಂದರೆ ಹೇಗೆ ಅಂದರೆ, ಈಗ ನೋಡಿ ನಮ್ಮ ಕ್ಯಾಮ್ರಾಮನ್ ಇದ್ದಾರೆ, ಇಲ್ಲೊಂದು 4 ಸಲ ಓಡಾಡ್ತಾ ಅವರು ಪರಿಚಯ ಆಗ್ತಾರಲ್ಲ, ಹಾಗೆ ಪರಿಚಯ. ಆ ಪರಿಚಯ ಹಾಗೆ ಒಂದು ಸಣ್ಣ ಸ್ನೇಹ ಆಗುತ್ತೆ. ಹೋದಾಗ ಬಂದಾಗೆಲ್ಲ ಅದೇನು ಬುದ್ಧಿ, ಅವ್ರು ನನ್ನ ಬುದ್ಧಿ ಅಂತ, ಬುದ್ಧಿ ಏನು ಬುದ್ಧಿ ಹೇಳಿ ಬುದ್ಧಿ. ಏಕೆಂದರೆ ನಾವಿಬ್ಬರು ಆಲ್ಮೋಸ್ಟ್ ಸಮಾನ ವಯಸ್ಕರು. ಆ ಸಾರ್ ಅನ್ನೋದಕ್ಕೂ ನನಗೂ ಯಾವತ್ತೂ ಅನಿಸಿಲ್ಲ, ಅವ್ರಿಗೂ ಅನಿಸಿಲ್ಲ, ಹೆಸರು ಹಿಡಿದು ಕರೆಯೋಕ್ಕೂ ಇಬ್ಬರಿಗೂ ಅನಿಸಿಲ್ಲ. ಹೀಗಾಗಿ ಮಾತಾಡ್ತಾಯಿದ್ದೆ, ಹೇಳಿ ಬುದ್ಧಿ ಹಾಂ, ಹೀಗೆ ಸ್ನೇಹ ಆಯಿತು. ಅವ್ರು ಫಸ್ಟ್ ಸಿನಿಮಾ ಮಾಡಿದಾಗ, ಜೊತೆಯಲ್ಲಿ ಸಿನಿಮಾ ಮಾಡಿದಾಗ ನನ್ನ ಆಫೀಸಲ್ಲಿ ಬಂದು ಹಿಂಗೆ ಸಿನಿಮಾ ಮಾಡ್ತಾಯಿದ್ದೀನಿ ಫಸ್ಟು. ನಮ್ಮ ಅರೇಂಜರ್ ರವಿ ಅಂತೀವಿ, ಈಗ ರವಿ ವರ್ಮ ಅಂತ, ಸಂಗಮ ಸಿನಿಮಾ ಡೈರೆಕ್ಟ್ರು. ಹಿ ವಾಸ್ ಎ ಅರೇಂಜರ್. ಅಂದರೆ ಎಲ್ಲ ಮ್ಯೂಸಿಷಿಯನ್ಸ್ನ ಅಲ್ಲಿಂದ ಇಲ್ಲಿಂದ ಫೋನ್ ಮಾಡಿ ಕರೆಸೋದು, ಸ್ಟುಡಿಯೋ ಬುಕ್ ಮಾಡೋದು ಎಲ್ಲ ಮಾಡೋರು ಅವರು ಜೊತೆಯಲ್ಲಿ ಸಿನಿಮಾಗೆ ಹರಿಕೃಷ್ಣ ಮ್ಯೂಸಿಕ್ ಮಾಡಿಸಿದ್ರೆ ಚೆನ್ನಾಗಿರುತ್ತೆ ಅಂತ ಏನೋ ಡಿಸ್ಕಷನ್ ಮಾಡಿ ದಿನಕರ್ ಹತ್ರ ಮಾಡಿ ಪರಿಚಯ ಮಾಡಿಸಿ ಎಲ್ಲ ಆಗಿತ್ತು. ನನಗೆ ಹೇಳಿದ್ರು ನೀವು ಬರೀಬೇಕು ಅಂತ. ಮಾಡೋಣ ಅಂದೆ. ಸಾಮ್ರಾಟ್ ಹೋಟ್ಲಲ್ಲಿ ಕೂತು ಶುರು ಮಾಡಿದ್ವಿ. ಎಲ್ಲ ಹಾಡುಗಳು ಫಸ್ಟ್ ಸಿನಿಮಾನೇ ಅವ್ರಿಗೆ, ಫಸ್ಟ್ ಸಿನಿಮಾ. ಎಲ್ಲ ಹಾಡುಗಳು ನಾನು ಪ್ರತಿ ಹೊಸ ನಿರ್ದೇಶಕ, ಹೊಸ ಸಂಗೀತ ನಿರ್ದೇಶಕ, ಹೊಸ ಹೀರೋ ಅಂತಂದಾಗ ಅವ್ರುಗಳಿಗೆ ನಾವು ಸಪೋರ್ಟ್ ಮಾಡಿಬಿಟ್ರೆ, ನನ್ನ ಕೆಲಸನ ನಾನು ಸ್ವಲ್ಪ ಹೆಚ್ಚು ಮುತುವರ್ಜಿ ವಹಿಸಿ ಮಾಡಿಬಿಟ್ರೆ ಅವ್ರಿಗೊಂದು ದೊಡ್ಡ ಸಕ್ಸಸ್ ಸಿಗುತ್ತೆ. ನಿಜ. ಹಾಗೆ ಇದೇ ತಾನೇ ಕಟ್ಟುವಿಕೆ. ಇದು ಒಂದು ರೀತಿ ಸ್ನೇಹದ ಇದನ್ನು ಒಂದು ಸಕ್ಸಸ್ನ ಕಟ್ಕೊಂಡು ಹೋಗೋದಷ್ಟೇ. ಹಾಗೆ ಬರದೆ ಅದು ಸೂಪರ್ ಡೂಪರ್ ಹಿಟ್ ಆಗೋಯ್ತು. ಜೊತೆಯಲ್ಲಿ ಸಿನಿಮಾದ ಎಲ್ಲ ಹಾಡುಗಳು ಇವತ್ತು ಕೇಳಿದ್ರು ಇಟ್ಸ್ ಸೋ ಫ್ರೆಶ್. ಹೌದು ಸರ್. ಸೊ ಬೀಯಿಂಗ್ ಎ ಮ್ಯೂಸಿಷಿಯನ್ ಅವ್ರಿಗೆ ಗೊತ್ತು ಹೇಗೆ ಇದನ್ನು ಪ್ರೆಸೆಂಟ್ ಮಾಡಬೇಕು ಅಂತ ಹರಿಕೃಷ್ಣಗೆ. ಹಾಗಾಗಿ ತುಂಬ ಚೆನ್ನಾಗಿ ಪ್ರೆಸೆಂಟ್ ಮಾಡ್ಕೊಳ್ತಾ ಬಂದರು. ಆಲ್ಮೋಸ್ಟ್ ಅವರು 100 ಸಿನಿಮಾ ಆಯ್ತಿರೋ ಅನಿಸುತ್ತೆ, ಹತ್ರ 100ನೇ ಸಿನಿಮಾ ಆಗಿರ್ಬೋದು, 100 ಸಿನಿಮಾ ಹತ್ರ ಆಗಿರ್ಬೋದು. ಇಷ್ಟು ಸಿನಿಮಾ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವರ ನನ್ನ ಅಂದಾಜಿನ ಪ್ರಕಾರ ಒಂದು 80 to 90% ಸಿನಿಮಾಗಳಲ್ಲಿ ನಾನು ಕೆಲಸ ಮಾಡಿದ್ದೀನಿ. ಓ ವಾವ್, ಸೋ ನೈಸ್. ಆ್ಯಂಡ್ ನೆಕ್ಸ್ಟ್ ಕಮ್ಸ್ ವಿ ಮನೋಹರ್ ಸರ್. ವಿ ಮನೋಹರ್ ಸರ್ ತುಂಬ ಸರಳ ಮತ್ತು ಭಾಳ ಪ್ರೀತಿಯ ವ್ಯಕ್ತಿತ್ವ ಅವರು. ನಾನು ನಮ್ಮ ಕಾಲೇಜಿನ ದಿನಗಳಲ್ಲಿ ನಮ್ಮ ಸ್ನೇಹಿತರು ಎಲ್ಲ ಸೇರಿ ಸುಪ್ತ ಅಂಥೇಳಿ ಒಂದು ಸಂಸ್ಥೆ ಮಾಡ್ಕೊಂಡಿದ್ವಿ. ಸುಪ್ತ ಸಾಂಸ್ಕೃತಿಕ ವೇದಿಕೆ ಅಂತ. ಅದ್ರ ಮೂಲಕ ಒಂದಷ್ಟು ಕಾರ್ಯಕ್ರಮಗಳು ಮಾಡ್ತಿದ್ವಿ. ಕವಿಗೋಷ್ಠಿಗಳು, ಈ ಥರದೆಲ್ಲ ನಾಟಕಗಳು ಮಾಡ್ತಿದ್ವಿ. ಮುಖ್ಯವಾಗಿ ಒಂದು ವಾರ್ಷಿಕೋತ್ಸವಕ್ಕೆ ಮನೋಹರ್ ಅವ್ರನ್ನ ಕರೆಸ್ಬೇಕು ಅಂತ ನಮಗೆ ನಾವೆಲ್ಲ ಸೇರಿ ಅವ್ರನ್ನ ರಿಕ್ವೆಸ್ಟ್ ಮಾಡಿಕೊಂಡು ಕರೆಸಿದ್ವಿ. ಅವತ್ತು ಜನ್ಮದ ಜೋಡಿ ಆ ಲಿಸ್ಟ್ ಇದೆಯಲ್ಲ, ಭಾಳ ದೊಡ್ಡ ಪಾಪ್ಯುಲರ್ ಕಂಪೋಸರ್ ಆ್ಯಂಡ್ ಆಥರ್ ಅವತ್ತು ರೈಟರ್. ಸೊ ಆ ಫೋಟೋ ನನ್ನ ಹತ್ರ ಈಗಲೂ ಇದೆ. ಮುಂದೆ ಅವ್ರ ಸಾರ್ ಕೂತಿರೋದು, ನಾನು ಮನೋಹರ್ ಸಾರ್ ಹಿಂದೆ ಇರೋದು, ಆ ಥರ. ಅದು ಒಂಥರ ಖುಷಿ ಅವ್ರನ್ನ ಕಂಡ್ರೆ. ಅಲ್ಲಿಂದ ಆಚೆ ಇಲ್ಲಿಯವರೆಗೆ ಅವ್ರ ಜೊತೆ ಅನೇಕ ಕಾರ್ಯಕ್ರಮಗಳು, ರೆಕಾರ್ಡಿಂಗ್ಸು ಎಲ್ಲ ಭೇಟಿ ಮಾಡ್ತಿತ್ತು. ಆಮೇಲೆ ಕ್ಯಾಶುವಲ್ ಆಗಿ ಭೇಟಿ ಮಾಡೋದು, ಮತ್ತು ನಮ್ಮ ಮನೆಯ ಯಾವುದೇ ಕಾರ್ಯಕ್ರಮಕ್ಕೆ ಕರೆದ್ರೂ ಬಂದಿದ್ದಾರೆ. ನನ್ನ ಮಕ್ಕಳ ಬರ್ಡೇ ಆಗ್ಬೋದು, ಇನ್ನೊಂದು ಏನೋ ಪೂಜೆ ಆಗ್ಬೋದು, ಇನ್ನೊಂದು ಬರ್ತಾರೆ. ನನ್ನನ್ನು ಭಾಳ ಪ್ರೀತಿಯಿಂದ ನಾಗಿ ಅಂತ ಕರೀತಾರೆ. ನನಗೆ ಹಂಗೆ ಕರೆಯೋರು ಸುದೀಪ್ ನಾಗು ಅಂತ, ಮನೋಹರ್ ಸರ್ ನಾಗಿ ಅಂತ ಕೆಲವರು ಇದ್ದಾರೆ ಹಾಗೆ ಅಂತ. ನಾಗಿ ಹೇಳಿ ನಾಗಿ ಅಂತಾರೆ. ಅಷ್ಟೊಂದು ಆತ್ಮೀಯತೆ ಅವರಿಗೆ. ಅವ್ರು ನನ್ನ ಮೇಲೆ ಆ ಥರದೊಂದು ಭಾಳ ಪ್ರೀತಿ ಇದೆ. ಆಮೇಲೆ ಯಾವುದೋ ಹಾಡು, ನಾನೇನೋ ಹಾಡು ಎಲ್ಲೋ ಅವ್ರು ಕೇಳಿದ್ರೆ ಫೋನ್ ಮಾಡಿಬಿಟ್ಟು ನನಗೆ ಹೇಳಿದ್ರು, ಈ ದುನಿಯಾ ಸಿನಿಮಾದಲ್ಲಿ ಬಿಟ್ಸ್ ಬರುತ್ತೆ ಅಲ್ಲಲ್ಲಿ, ಆ ಬಿಟ್ಸಲ್ಲಿ ಒಂದು ಲೈನ್ ಬರೆದಿದ್ದೆ, ಮುಂಜಾನೆವರೆಗೂ ಸೋನೆ ಸುರಿದ ದಿನಾಂಕ ಗುರುತಿಡುವೆ, ಮಳೆಯಲ್ಲಿ ನೆನೆದದ್ದು ನೆನಪಿಡುವೆ. ಅವ್ರು ಫೋನ್ ಮಾಡಿಬಿಟ್ಟು
ನಾಗಿ ಎಷ್ಟು ಚೆನ್ನಾಗಿ ಬರೆದಿರೋ ನಾಗಿ ನನಗೆ ಉಳಿದಿರಲಿಲ್ಲ ಈ ಥರದ್ದು. ನಮ್ಮ ಗುರುಗಳು ಬರೆದಿಲ್ಲ ಈ ದಿನಾಂಕ ಅನ್ನೋ ಪದ ನಮ್ಗೆ ಯಾಕೆ ಉಳಿಲಿಲ್ಲ ಬರೀಬೇಕು ಅಂತ ಅಂದರೆ ಆ ಥರ ಅಪ್ರಿಷಿಯೇಟ್ ಮಾಡುವ ಮನಸ್ಸು, ಹೃದಯ ಎಲ್ಲಿ ಸಿಕ್ಕಿದ್ರು ಅದೇ ಆಪ್ಯಾಯಮಾನತೆ, ಅದೇ ಪ್ರೀತಿ. ಇವಾಗ ನಮಗೊಂದು ಹೆಮ್ಮೆ, ಮನೋಹರ್ ಸರ್ ಜೊತೆ ನಾವಿರೋದಕ್ಕೆ ಖುಷಿ ನಮಗೆ. ಸರ್ ರಾಜೇಶ್ ರಾಮನಾಥ್ ಸರ್, ನಾನು ನೀವಾಗಲೇ ಮಾತಾಡ್ತಾ ಹೇಳಿದ್ರೆ 2000ನೇ ಇಸ್ವಿಗೆ ನನ್ನ ಸಿನಿಮಾ ಗಾಜಿನ ಮನೆ ಮೂಲಕ ಬಂದೆ ಅಂತ. 95ಕ್ಕೆ ನಾನು ಬಂದ್ಬಿಟ್ಟೆ ಸಿನಿಮಾಗೆ. ಆ್ಯಕ್ಚುಲಿ ಅದಕ್ಕೆ ನನಗೆ ಸಿನಿಮಾದಲ್ಲಿ 30 ವರ್ಷ. ಹಿಂಗೆ ಅಂದರೆ ನನ್ನ ಮೊದಲ ಸಿನಿಮಾ ಕಾಳಿ ಅಂತ ಒಂದು ಸಿನಿಮಾ. A.T. ರಘು ಅವರು ಅದರ ನಿರ್ದೇಶಕರು. ಅವರು ನನಗೆ ಪರಿಚಯ ಆಗ್ತಾರೆ. ಆ ಸಿನಿಮಾ ನಾನು ಹಾಡು ಬರೀಲಿಲ್ಲ, ಸಿನಿಮಾದ ನಂಟು ಹೇಳ್ತಾ ಇದ್ದೀನಿ. ಪರಿಚಯ ಆಗ್ತಾರೆ ನಮ್ಮ ಸ್ನೇಹಿತನ ಮೂಲಕ, ರಾಘವೇಂದ್ರ ಕಾಮತ್ ಅಂತ, ಅವನ ಮೂಲಕ ಪರಿಚಯ ಆಗ್ತಾರೆ. ಮಾತಾಡಿಸ್ತೀನಿ. ನನ್ನ ಇಂಟ್ರೆಸ್ಟು ಅವರ ನೋಡ್ತಾರೆ. ನಾನು ಹೇಳೋ ಪದ್ಯಗಳು ಹೇಳ್ತೀನಿ, ಅದು ಇಂಟ್ರೆಸ್ಟ್, ಖುಷಿಯಾಗಿ ಎಂಜಾಯ್ ಮಾಡ್ತಾರೆ. ಮನೆಗೆ ಕರೀತಾರೆ A.T. ರಘು ಸರ್. ಒಂದು ಸಲ ಮನೆಗೆ ಹೋಗ್ತೀನಿ. ಮನೆಯಲ್ಲಿ ನಾನು ನೆಕ್ಸ್ಟ್ ಒಂದು ಪಿಕ್ಚರ್ ಮಾಡ್ತಾಯಿದ್ದೀನಿ, ಅದರಲ್ಲಿ ನೀವು ಹಾಡು ಬರೀರಿ ಅಂದರು. ಆಯಿತು ಸರ್ ಅಂದೆ. ಬಂದೆ, ಮುಗೀತು. ಒಂದು ತಿಂಗಳು ಏನೋ ಆದಮೇಲೆ ಪೇಪರಲ್ಲಿ ಆ್ಯಡ್ ಕೊಟ್ಟಾಗ ಬನ್ನಿ ಅಂತರಿದ್ರು. ನೋಡಿದೆ, ಕಾಳಿ ಅಂತ ಒಂದು ಸಿನಿಮಾ. ಹೋದೆ ಮತ್ತೆ ಮನೆಗೆ. ನಾಳಿದ್ದು ಮುಹೂರ್ತ ಇದೆ, ನೀವು ಬನ್ನಿ, ಮ್ಯೂಸಿಕ್ ಡೈರೆಕ್ಟರ್ ರಾಜೇಶ್ ರಾಮನಾಥ್ ಅಲ್ಲಿಗೆ ಬರ್ತಾರೆ, ನಾನು ಪರಿಚಯ ಮಾಡಿಸ್ತೀನಿ, ಹೇಳ್ತೀನಿ, ನೀವು ಹಾಡು ಬರೆದ್ಬಿಡಿ. ಆಯಿತು ಸರ್. ಮುಹೂರ್ತಕ್ಕೆ ಹೋದೆ. ರಾಜೇಶ್ ರಾಮನಾಥ್ ಸರ್ ಅಲ್ಲಿ ಬಂದರು. A.T. ರಘು ಸರ್ ಪರಿಚಯನೂ ಮಾಡಿಸಿದ್ರು. ಹಿಂಗೆ ಇವರು ಹಾಡು ಬರೀತಾರೆ, ನಮ್ಮದು ಆ ಸಿಚುವೇಶನ್ ಇದೆಯಲ್ಲ ಅದನ್ನ ಇವ್ರಿಗೆ ಹೇಳ್ಬಿಡಿ, ಟ್ಯೂನ್ ಕೊಟ್ಬಿಡಿ, ಬರೆದ್ಬಿಡ್ತಾರೆ. ಆಯಿತು ಅಂದರು. ಅದಾಗಿ ರಾಜೇಶ್ ರಾಮನಾಥ್ ಸರ್ ಆಯ್ತು ಹೇಳ್ತೀನಮ್ಮ, ಆಯ್ತು ಅಂದರು. ಸರಿ ಆಯಿತು. ಅದಾಗಿ ಸ್ವಲ್ಪ ದಿವಸಕ್ಕೆ ಆ ಸಿನಿಮಾ ನಿಂತೋಯ್ತು. ಎಲ್ರಿಗೂ ಗೊತ್ತಿದೆ, ತುಂಬ ಜನಕ್ಕೆ ಗೊತ್ತಿದೆ, ಜಾಕಿ ಶಿವು ಆ ಸಿನಿಮಾದಲ್ಲಿ ತೀರೋಗ್ತಾರೆ. ಕಲಾವಿದರು ಪ್ರಕಾಶ್ ರೈ ಅವರು, ಅವರೆಲ್ಲ ಇದ್ದದ್ದು ಅವ್ರ ಸ್ನೇಹಿತರವರು ತೀರೋಗ್ತಾರೆ. ಅದು ಕಾರಣಕ್ಕೆ, ಏನೇನೋ ಕಾರಣಕ್ಕೆ ಸಿನಿಮಾ ನಿಂತೋಗುತ್ತೆ. ಸೊ ಅಲ್ಲಿ ನನ್ನ ಇದು ನಿಂತೋಗುತ್ತೆ, ಮೊದಲನೇ ಸಿನಿಮಾ. ಅದಾದಮೇಲೆ ನಾನು ಬಿಟ್ಟು ಬೇರೆ ನಾನು MA ಮಾಡ್ತಾಯಿರ್ತೀನಿ. ಅದಾಗಿ ಒಂದು 2 ವರ್ಷಕ್ಕೆ ನನಗೆ KV ಜಯರಾಮ್ ಸರ್ ಸಿಗ್ತಾರೆ. ಅಲ್ಲಿಂದ ನಾನು ತುಂಬ ಕಡೆ ಹೇಳಿದ್ದೀನಿ ನಾನು ಹೇಗೆ ನನ್ನ ಅವ್ರ ಮೀಟಿಂಗ್ ಆಯಿತು ಅಂತ. ಪಾರ್ಕಲ್ಲಿ ಓದ್ತಾ ಇರ್ತೀನಿ, ಅಲ್ಲಿ ಅವ್ರು ಮಾತಾಡ್ತೀನಿ, ನಾನು ಅವ್ರು ಇಬ್ಬರು ಮಾತಾಡ್ತೀವಿ. ಪುಸ್ತಕ ಕೊಡ್ತಾರೆ, ಓದಿ ಹೇಳಿ ಕಾದಂಬರಿ ಅಂತ ಓದ್ತೀನಿ, ಡಿಸ್ಕಸ್ ಮಾಡ್ತೀವಿ. ಅದಾದಮೇಲೆ ಇದನ್ನು ಸಿನಿಮಾ ಮಾಡ್ತೀನಿ, ನೀವು ಸಂಭಾಷಣೆ ಬರೀರಿ ಅಂತಾರೆ. ಆಯಿತು ಅಂತೀನಿ. ಸ್ವಲ್ಪ ದಿವಸ ಆದಮೇಲೆ ಇಲ್ಲ ನೀವು ಪದ್ಯ ಇದಕ್ಕೆ ಹಾಡುಗಳು ಬರೀರಿ ಅಂತಾರೆ. ಆಯಿತು ಅಂತೀನಿ. ನನ್ನ ಪದ್ಯಗಳೆಲ್ಲ ತೋರಿಸ್ತೀನಿ, ಖುಷಿಪಟ್ಟು ಹಾಡು ಬರೀರಿ ಅಂತಾರೆ. ಅಲ್ಲಿಂದ ಶುರು ಆಗುತ್ತೆ. ಅದು 95, 96 ಆಸ್ಪಾಸಲ್ಲಿ ಅಲ್ಲಿ ಶುರು ಆದರೆ 97, 98, 99 2-3 ವರ್ಷ ಆ ಸಿನಿಮಾದ ಪ್ರೋಸೆಸ್ ನಡೀತಾನೆ ಇರುತ್ತೆ. ನಿಧಾನ ಆದರೂ ಅವರು ತುಂಬ ಕನ್ವಿಕ್ಷನ್ ಇರುವಂಥ ಡೈರೆಕ್ಟ್ರ್ KV ಜಯರಾಮ್ ಅವರು. ನಿಧಾನವಾಗಿ ನಾನು ಅವ್ರ ಜೊತೆಯಲ್ಲಿ ಕಾರಲ್ಲಿ ಸುತ್ತೀವಿ, ಹೀರೋಯಿನ್ಗೋಸ್ಕರ ಯಾವುದಾದ್ರು ಕಾಲೇಜ್ ಮುಂದೆ ನಿಂತ್ಕೋತೀವಿ. ಈ ಹುಡುಗಿ ಚೆನ್ನಾಗಿರ್ತಾಳ, ಈ ಹುಡುಗಿನ ಹೀರೋಯಿನ್ ಮಾಡೋಣವಾ? ಇಲ್ಲ ಆ ಹುಡುಗಿ ಸ್ವಲ್ಪ ದಪ್ಪ ಇದೆ, ಇಲ್ಲ ಹಿಂಗಿರಬೇಕು. ಯಾಕೆಂದರೆ ಅವರು ಯಾರು ಲಕ್ಷ್ಮಿ ಅವರು ಇವ್ರ ಜೊತೆ ಎಲ್ಲ ಕೆಲಸ ಮಾಡಿರೋಂಥವ್ರು. ಅವ್ರಿಗೆ ಹೀಗಿರ್ಬೇಕು ಹೀರೋಯಿನ್ ಬೇಸ್ಡ್ ಸ್ಕ್ರಿಪ್ಟ್ ಅದು ಗಾಜಿನ ಮನೆ. ಸೊ ಹಾಗಾಗಿ ಅದೊಂದು ಬೇರೆ ಥರದೇ ಒಡನಾಟ ಅದು. ಅಲ್ಲಿಂದ ಆಚೆ ಕಂಪೋಸ್ ಆಗಿ ಎಲ್ಲ ಆಗಿ ಆ ಸಿನಿಮಾ ರಿಲೀಸ್ ಆಗೋಕ್ಕೆ ಮುಂಚೆ ನಾನೊಂದು 20 ಸಿನಿಮಾ ಕೆಲಸ ಮಾಡಿರ್ತೀನಿ. ಬಟ್ ಅದು ಸಿನಿಮಾ ರಿಲೀಸ್ ಆಗಿಬಿಡುತ್ತೆ, ಅದಕ್ಕೆ ಮುಂಚೆ ಬೇರೆ ಬೇರೆ ಸಿನಿಮಾಗಳು ಕೆಲಸ ಮಾಡ್ತಾ ಇರ್ತೀನಿ. ಹಿಂಗಾಯಿತು. ಇದನ್ನು ಯಾಕೆ ಹೇಳಿದೆ ಅಂದರೆ ರಾಜೇಶ್ ರಾಮನಾಥ್ ವಿಷಯಕ್ಕೆ ಶುರು. ಸೊ ಅಲ್ಲಿಂದ ಆಚೆ ಇಲ್ಲಿವರೆಗೂ ರಾಜೇಶ್ ರಾಮನಾಥ್ ಅವ್ರ ಜೊತೆ ಒಂದು ಒಳ್ಳೆಯ ಬಾಂಧವ್ಯ ಇದೆ. ಬೇರೆ ಬೇರೆ ಸಿನಿಮಾಗಳಿಗೆ ಕೆಲಸ ಮಾಡ್ತೀವಿ, ಬೇರೆ ಬೇರೆ ಹಾಡುಗಳು, ತುಂಬ ಸಿನಿಮಾ ಕೆಲಸ ಮಾಡಿದ್ದೀನಿ ಅವ್ರಿಗೂ ಕೂಡ. ಅನೂಪ್ ಸಿಳಿನ್ ನನ್ನ ಮೊದಲ
ನನಗೆ 2 ಸ್ಟೇಟ್ ಅವಾರ್ಡ್ ಬಂದಿದೆ. ಮೊದಲ ಸ್ಟೇಟ್ ಅವಾರ್ಡ್ನ ಸಿಂಗರ್ ಅನೂಪ್ ಸೀಳಿನ್. ಅನೂಪ್ ಸೀಳಿನ್ ಒಬ್ಬ ಸಿಂಗರ್ ಆಗಿ, ಕೋರಸ್ ಸಿಂಗರ್ ಆಗಿ, ಟ್ರ್ಯಾಕ್ ಸಿಂಗರ್ ಆಗಿ ನನಗೆ ಪರಿಚಯ ಆಗ್ತಾರೆ. ನಮ್ಮ ವಾಲಿ ಅಂತ ಮೈಸೂರು ಮೋಹನ್ ಅವರು, ಅವ್ರ ಕಡೆಯಿಂದ ಪರಿಚಯ ಆಗ್ತಾರೆ. ಅಲ್ಲಿಂದ ಆಯಿತು. ಅಲ್ಲಿಂದ ಕಂಪೋಸರ್ ಆಗಿ, ಅನೂಪ್ ಸೀಳಿನ್ ಕಂಪೋಸರ್ ಆಗಿ ಶುರು ಮಾಡಿದ್ಮೇಲೆ ಬಹುತೇಕ ಅವರ ಹಿಟ್ಸ್ ಏನಿದೆ ಅದು ಅದರಲ್ಲಿ ನನ್ನ ಪಾಲು ಜೊತೆಯಲ್ಲಿದೆ. ಅವ್ರ ಹಾಡುಗಳು, ಅವರೇ ಕಂಪೋಸರ್, ಅವರ ಕಾಂಬಿನೇಷನ್ ಅನೇಕ ಹಾಡುಗಳು ಹಿಟ್ಟಾಗಿದೆ ಕಮರ್ಷಿಯಲ್ ಆಗಿ. ಭಾಳ ಪ್ರೀತಿಸುವ ಜೀವ. ಏನು ಹೇಳೋದು ಅದಕ್ಕೆ, ಆ ಪ್ರೀತಿಗೆ ಗೊತ್ತಿಲ್ಲ. ಅಂತ ಪ್ರೀತಿಸುವ ಜೀವ ಅನೂಪ್ ಸೀಳಿನ್. ಕಂಪೋಸರ್ ಮೇಲಾಗಿ ಅದೆಲ್ಲ ಪ್ರತಿಭಾವಂತ, ಕನ್ನಡದ ಒಂದು ಒರಿಜಿನಲ್ ಪ್ರತಿಭೆ, ಒಂದು ದೇಸಿ ಪ್ರತಿಭೆ ಅನೂಪ್ ಸೀಳಿನ್. ಇನ್ನೂ ಹೆಚ್ಚು ಅವಕಾಶಗಳು ಸಿಗಬೇಕು, ಇನ್ನೂ ಹೆಚ್ಚು ಬೆಳಿಬೇಕು ಅಂತ ನನಗೆ ಆಸೆ ಇದೆ. ದೇವಾ ಸರ್ ನಾನು ಆರ್ಡರ್ ಹಂಗೆ ಇಟ್ಕೊಂಡಿಲ್ಲ. ಪ್ರೆಸೆಂಟ್ ಡೇ ಆಗ ಈಗ ಜಗಲಾಗ್ತಾ ಇದೆ. ದೇವಾ ಸರ್ ತಮಿಳಿನಲ್ಲಿ ಗಾನ ಪಾಟ್ ಅಂತಾರೆ, ಅದರ ಜನಕ ಅವರು ಒಂದು ರೀತಿ. ಈ ಕೆಲವು ಸಿಲಬಲ್ಸ್ ಏನು ಅದಕ್ಕೆ ಅರ್ಥ ಇದೆಯೋ ಇಲ್ವೋ, ಒಂದು ತಾಲೆ ಈ ಥರದ್ದೇನೋ ಇರುತ್ತೆ, ಆ ಥರದ್ದು ಇಟ್ಕೊಂಡು ಅದೊಂದು ಮದ್ರಾಸ್ ತಮಿಳು, ಅದೇನೋ ಒಂದು ಇದು ಅಂಥದ್ದನ್ನೆಲ್ಲ ಇಟ್ಕೊಂಡು ಗಾನ ಪಾಟ್ ಅಂತ ಅದೊಂದು ಪ್ರಕಾರ. ಅದು ಅದರಲ್ಲಿ ಏನೋ ಒಂದು ತತ್ವ ಹೇಳೋದು, ಅದರಲ್ಲೇನೋ ಒಂದು ಇಂಟ್ರೆಸ್ಟಿಂಗ್ ಆದಂಥ ವಿಷಯಗಳು ಹೇಳೋದು, ಆ ಥರದ್ದೊಂದು ಪ್ರಕಾರ. ಅದನ್ನು ಹೆಚ್ಚು ತಮಿಳುನಾಡಲ್ಲಿ ಬಳಸ್ತಾರೆ ಅವರು. ಇರಲಿ, ನಾನು ಒಂದೇ ಮಾತರಂ ಸಿನಿಮಾದಿಂದ ನನಗೆ ದೇವಾ ಸರ್ ಪರಿಚಯ ಆಗಿತ್ತು. ಒಂದೇ ಮಾತರಂ ಸಿನಿಮಾದಲ್ಲಿ ನಾನು ಚಿನ್ನಿ ಫಿಲ್ಮ್ಸಲ್ಲಿ ಶ್ರೀ ಮಂಜುನಾಥ, ಜಗಜ್ಜನನಿ ಅಂತ ಒಂದು ಸಿನಿಮಾ ಸ್ಟಾರ್ಟ್ ಆಗುತ್ತೆ, ಕಂಟಿನ್ಯೂ ಆಗಲ್ಲ. ಅದು ಚಿತ್ರ ಸಿನಿಮಾ ಉಷಾ ಕಿರಣ್ ಮೂವೀಸ್ ಅವ್ರದ್ದಾದರೂ ಲೈನ್ ಪ್ರೊಡ್ಯೂಸರ್ಸ್ ಆಗಿ ಜಯಶ್ರೀದೇವಿ ಮೇಡಮ್ ಇರ್ತಾರೆ. ಹಾಗಾಗಿ ಈ ಎಲ್ಲ ಸಿನಿಮಾಗಳ ಜೊತೆ ನನ್ನ ನಂಟಿದೆ. ಹಬ್ಬ ಸಿನಿಮಾ ರಿಲೀಸ್ ಆದಮೇಲೆ ಬ್ಯಾಟ್ರಿ ಹಾಕ್ಕೊಂಡು ಥಿಯೇಟ್ರ್ಗಳಲ್ಲಿ ಎಷ್ಟು ಟಿಕೆಟ್ ಆಗಿದೆ, ಎಷ್ಟು ಸೀಟು ಅಂತ ನೋಡೋಕ್ಕೆ ಹೋದವ್ ನಾನು. ಹಬ್ಬ ಸಿನಿಮಾಗೆ ಗೊತ್ತಾಯ್ತು. ಆ ಥರ ಒಂದು ನಂಟು ನನ್ನ ಚಿನ್ನಿ ಫಿಲ್ಮ್ಸ್ ಜೊತೆ. ಆಗ ದೇವಾ ಸರ್ ಜೊತೆ ನನ್ನ ಕನೆಕ್ಷನ್ ಏನಂದರೆ, ಇಲ್ಲಿಂದ ನಾನು ಯಾರು ಇವತ್ತಿನ ಜನ್ರೇಷನ್ ಹೇಗೆ ನಂಬುತ್ತೋ ಇಲ್ಲೋ ಗೊತ್ತಿಲ್ಲ, ಆವತ್ತಿನ ನನ್ನ ಜೊತೆ ಇದ್ದವ್ರಿಗೆ ಅಥವಾ ಆವತ್ತಿನ ಸಿನಿಮಾ ಗೊತ್ತಿರೋರಿಗೆಲ್ಲ ಗೊತ್ತಿದೆ. ರಾತ್ರಿ 8 ಗಂಟೆಗೆ ಆನಂದರಾವ್ ಸರ್ಕಲಿಂದ ಜಬ್ಬಾರ್ ಟ್ರಾವೆಲ್ಸಲ್ಲಿ ಟ್ರಾವೆಲ್ ಮಾಡ್ತಿದ್ದೆ. ಬೆಳಗ್ಗಿನ ಜಾವ ಚೆನ್ನೈ ಇಳಿದು ಆಟೋ ಹತ್ತಿ ಸೀದಾ ಪ್ರಸಾದ್ ಸ್ಟುಡಿಯೋಗೆ ಹೋಗೋದು. ಬೆಳಗ್ಗೆನೇ ದೇವಾ ಸರ್ ರೆಡಿ ಇರ್ತಾರೆ, ಅಲ್ಲಿ ಕೂತ್ಕೊಳ್ಳೋದು. ಸಂಜೆವರೆಗೂ ಅಲ್ಲಿದ್ದು, ಸಂಜೆ ಅಲ್ಲೊಂದು ಕೆಲಸ ಮುಗಿಸ್ಕೊಂಡು ರಾತ್ರಿ ವಾಪಸ್ ಅಲ್ಲಿಂದ ಹತ್ತಿ ಬೆಂಗಳೂರಿಗೆ ಬರೋದು. ಹೀಗೆ 7-8 ದಿವಸ ಕಂಟಿನ್ಯೂಸ್ ಟ್ರಾವೆಲ್. ರಾತ್ರಿ ಬಂದು ಬಸ್ಸೇ ಚೆನ್ನೈಯಿಂದ ಇಲ್ಲಿ ಬರೋದು ಅಥವಾ ಇಲ್ಲಿಂದ ಚೆನ್ನೈಗೆ ಹೋಗೋದು, ಮಧ್ಯ ಹೈದ್ರಾಬಾದ್ಗೆ ಹೋಗೋದು ಬರೋದು, ಈ ಥರ ಈ ಟ್ರಾವೆಲ್ಲೇ. ಆ ಒಂದೇ ಮಾತರಂ ಸಿನಿಮಾದ ಆ ಮ್ಯೂಸಿಕ್ ಸೆಕ್ಷನ್ ಏನಿದೆ, ನನ್ನ ಕಳಿಸ್ತಿದ್ರು, ಹೋಗಿ ರೆಕಾರ್ಡ್ ಮಾಡಿಸ್ಕೊಂಬಂದ್ಬಿಡಿ. ಹಂಸಲೇಖ ಸರ್ದು ಹಾಡು ನಾನು ಹೋಗಿ ರೆಕಾರ್ಡ್ ಮಾಡ್ಕೊಂಬರ್ತಿದ್ದೆ. SPB ಸರ್ ಹಾಡಿದ್ರು, ದೇವಾ ಸರ್ ಮ್ಯೂಸಿಕ್ಕು ಅವ್ರ ಇದರಲ್ಲಿ. ನನ್ನನ್ನು ಇವತ್ತಿಗೂ ದೇವಾ ಸರ್ ಏನು ಅಂದ್ಕೊಂಡಿದ್ದಾರೆ ಅಂದರೆ, ಜಯಶ್ರೀ ದೇವಿ ಮೇಡಮ್ ಅವ್ರ ಮಗ ನಾನು ಅಂದ್ಕೊಂಡಿದ್ದಾರೆ. ಇವಾಗ ಸಿಕ್ಕಿದ್ರು ಅಮ್ಮ ಎಪ್ಪಡಿ ಇರ್ಕಂಗ, ಅಮ್ಮ ಹಿಂಗಿದ್ದಾರೆ ಅಂತ. ಆ ಥರ ಒಂದು ಅವ್ರಿಗೆ ಆ ಥರದ್ದೊಂದು ಅನಿಸ್ಬಿಟ್ಟಿದೆ. ಅವರು ಕಂಪೋಸಿಂಗು ಬೇರೆ ಬೇರೆ. ಈ ವಿಜಯ್ ಸೂರ್ಯ ಆರ್ಟಿಸ್ಟ್ ಸೂರ್ಯ ಒಂದು ಸಿನಿಮಾ ಮಾಡ್ತಾರೆ, ವಾಲಿ ಅಂತ. ಆ ಸಿನಿಮಾ ರಿಲೀಸ್ ಆದಾಗ ನಾನು ಅಲ್ಲಿದ್ದೆ. ಆ ಸಿನಿಮಾ ಸಕ್ಸಸ್ ಆದಾಗ ಸೂರ್ಯ ಬಂದು ದೇವ ಅವರಿಗೆ ನಮಸ್ಕಾರ ಮಾಡ್ಕೊಂಡಿದ್ದು. ಅಲ್ಲಿನ ಸೂರ್ಯ, ನಮ್ಮ ಅಜಿತ್, ತಮಿಳು ನಟ ಅಜಿತ್, ಇದನ್ನೆಲ್ಲ ನಾನು ನೋಡಿದ್ದೀನಿ ಅಲ್ಲಿ. ದೇವಾ ಸರ್ ಕಂಪೋಸಿಷನ್ನು ಅದ್ರ ಸ್ಟೈಲೇ ಬೇರೆ, ಅದೊಂಥರ ಇಂಟ್ರೆಸ್ಟಿಂಗು. ನಾನೊಂದು ದಿವಸ ದೇವಾ ಸರ್ ಕೇಳಿದೆ, ಸಾರ್ ಏನು ಅನ್ಕೋಬೇಡಿ, ತುಂಬ ಕ್ಲೋಸ್ ಆಗಿದ್ದು, ಹೇಳಿ ಅಂದರು. ನಿಮ್ಮ ಟ್ಯೂನಿಂಗ್ ಕಂಪೋಸಿಷನ್ ಬಂದು
ಚೂರು ಇಳೆಯರಾಜ ಅವ್ರನ್ನ ಹೋಲುತ್ತೆ. ಈ ಮಾಸ್ ಸಾಂಗ್ಸ್ ಬಿಡಿ, ಮೆಲೋಡಿ ಅಂತ ಮಾಡಿದ್ರೆ ಚೂರು ಇಳೆಯರಾಜ ಅವ್ರನ್ನ ಹೋಲುತ್ತೆ. ಅಲ್ಲೆಲ್ಲೋ ರೆಹಮಾನ್ ಅವ್ರದ್ದು ಟಚ್ ಆಗುತ್ತೆ. ಆರ್ಕೆಸ್ಟ್ರಾದಲ್ಲಿ ಅದೇ ಸೇಮ್. ಈ ಕೆಲವು ಹಾಡು ಇಳೆಯರಾಜ ಅವ್ರನ್ನ ಫಾಲೋ ಮಾಡ್ತೀರೇನೋ ಅನಿಸುತ್ತೆ, ಕೆಲವು ಹಾಡು ರೆಹಮಾನ್ ಅವ್ರನ್ನ ಫಾಲೋ ಮಾಡ್ತೀರಾ ಅನಿಸುತ್ತೆ ಅರೇಂಜ್ಮೆಂಟ್ಸು. ಹೌದಲ್ವಾ ಸರ್ ಅಂದೆ. ಅವ್ರು ಏನಂತ ಎಂಥ ಮಾತು ಹೇಳಿದ್ರು ಗೊತ್ತಾ? ಇನ್ನ ಪೇಸರಿಂಗ ಏನು ಹೇಳ್ತೀರಾ ಪ್ರಸಾದ್ ಅವರೇ, ನಾನು ಫ್ಯಾನ್ ಆಫ್ ರೆಹಮಾನ್, ಕೇಳ್ತೀನಿ, ಒಳ್ಳೆ ಮ್ಯೂಸಿಷಿಯನ್ನು. ನಾನು ಬೆಳಗ್ಗೆ ಎದ್ದು ಕಂಡುಬಿಟ್ರೆ ನನ್ನ ಫೋಟೋ ಇಟ್ಕೊಂಡಿರೋದೇ ಇಳೆಯರಾಜ ಅವ್ರನ್ನ. ದೇವ ಸರ್ ಹೇಳಿದ ಮಾತಿದು. ನಾನು ಮನೇಲಿ ಎದ್ದು ಫಸ್ಟ್ ನೋಡೋದು ಇಳೆಯರಾಜ ಅವ್ರ ಫೋಟೋ ನೋಡ್ತೀನಿ. ನಾನು ಅಂಥ ಫ್ಯಾನ್. ನನಗೆ ಗೊತ್ತಿಲ್ಲ, ನಾನು ಮ್ಯೂಸಿಕ್ ಮಾಡ್ತಾಯಿದ್ದೀನಿ, ಫಾಲೋ ಮಾಡ್ತೀನಿ. ಅದು ಕಾಂಪಿಟೇಟರ್ ಆಗಿದ್ದಂಥ ಕಾಲ. ಇಳೆಯರಾಜ ಅವ್ರಿಗೆ ಒಂದು ಸಮಯದಲ್ಲಿ ದೇವ ಸರ್ ಕಾಂಪಿಟೇಟ್ರು. ಅಂಥವ್ರ ಬಾಯಲ್ಲಿ ಅಂಥ ಮಾತು ಬಂದಾಗ ನನಗೆ, ಅಂದರೆ ನಾವು ಹೊರಗಡೆಯಿಂದ ನೋಡುವ ನೋಟ ಬೇರೆ. ಈಗ ಒಬ್ಬೊಬ್ಬ ವ್ಯಕ್ತಿಗಳು ಅವ್ರ ಕಡೆಯಿಂದ ಅವ್ರ ಆ್ಯಂಗಲಲ್ಲಿ ನಿಂತು ನೋಡಿದಾಗ ಸಿಗುವ ವಿಷಯನೇ ಅರ್ಥನೇ ಬೇರೆ ಆಗುತ್ತೆ. ಹಾಗೆ ದೇವ ಸರ್ ಜೊತೆ ಆ ಒಂದೇ ಮಾತ್ರ ಸಿನಿಮಾ ಕೆಲಸ ಮಾಡಿದೆ. ಅದಾದಮೇಲೆ ನಮ್ಮ ನಾಗಣ್ಣ ಅವರು, ಡೈರೆಕ್ಟರ್ ನಾಗಣ್ಣ ಸರ್ ಮಾಡಿದಂಥ ಸಿನಿಮಾ ವಿಷ್ಣು ಸೇನಾ ಸಿನಿಮಾಗೆ ನನಗೆ ವಿಷ್ಣು ಸರ್ಗೆ ಹಾಡು ಬರೆಯುವ ಒಂದು ಮಹಾ ಸದಾವಕಾಶ ಸಿಕ್ತು. ಹಾಡು ಬರೆದೆ. ನೀವು ಹಾಡು ಕೇಳ್ಬೋದು, ಈಗ ಕೇಳ್ತಾರೆ, ಈಗ ನೋಡ್ತಾರೆ. ಮೇಘವೇ ಮೇಘವೇ ಅಂತ ಒಂದು ಹಾಡಿದೆ, ಅದರಲ್ಲಿ ಪಟಾಕಿ ಮೇಲೆ ಹಾಡು, ಒಂದು ಪಟಾಕಿ ಹಾಡು ಅಂತ ಅಂದರು. ಪಟಾಕಿ ಹಾಡು ವಿಷ್ಣು ಸರ್ ಆ್ಯಕ್ಟ್ ಮಾಡ್ತಾರೆ. ಹೆಂಗಿರಬೇಕು ಅದರಲ್ಲಿ ಒಂದು ತತ್ವ ಹೇಳೋಣ ಅಂತೇಳಿ ಪಟಾಕಿ ಮತ್ತು ಫಿಲಾಸಫಿ ಸೇರಿಸಿ ಹಾಡು ಬರೆದಿರ್ತೀನಿ. ಇವಾಗ ನೀವು ಕೇಳಿದ್ರೆ ಅದು ಗೊತ್ತಾಗುತ್ತೆ. ಅದರ ಇದು ಪಟಾಕಿ ಹೇಗೆ ಅದನ್ನು ಸಮೀಕರಿಸಿ, ಜೀವನ ಮತ್ತು ಪಟಾಕಿನ ಸಮೀಕರಿಸಿ ಬರೆದಿರ್ತೀನಿ. ಸೊ ಇದೆಲ್ಲ ನೆನಪಾಗುತ್ತೆ. ನಾನು ದೇವ ಸರ್ ಅಂದ ತಕ್ಷಣ ನೆನಪಾಗುತ್ತೆ. ಮನೋಮೂರ್ತಿ ಸರ್ ನಾನು ಅವರಿಗೆ ಬರೆದ ಸಿನಿಮಾ ಪ್ರೀತಿ ಪ್ರೇಮ ಪ್ರಣಯ. ಓಕೆ. ಆವಾಗ ಅವರು ಇಷ್ಟು ಪ್ರಚಲಿತ ಅಲ್ಲ, ನಿಮಗೆ ಮುಂಗಾರು ಮಳೆಯಿಂದ ಹೆಚ್ಚು ಪ್ರಚಲಿತ ಆದರು. ಮನೋಮೂರ್ತಿ ಅವರು ಕಂಪೋಸರು, ಕವಿತಾ ಲಂಕೇಶ್ ಮೇಡಮ್ ಡೈರೆಕ್ಟ್ರು. ಸಾಂಗು ನೀವು ಬರೀಬೇಕು ಅಂತ ಕೊಟ್ಟಿದ್ರು. ಅದರಲ್ಲಿ 5-6 ಹಾಡೇನೋ ಇದೆ. 5 ಹಾಡು ನಾನೇ ಬರೆದಿರೋದು. ಅದರಲ್ಲಿ ಎಲ್ಲ ಒಂದೊಂದು ಬರಿತಾ ಅವ್ರನ್ನ ನಾನು ನೋಡೇ ಇರಲಿಲ್ಲ. ಅಮೇರಿಕಲ್ಲಿದ್ದರು. ನಾನು ಇಲ್ಲಿ ಹಾಡು ಬರೆದು ಕಳಿಸೋದು, ಅವ್ರು ಅಲ್ಲಿ ಹಾಡಿ ರೆಕಾರ್ಡ್ ಮಾಡೋದು. ರಾಮ್ ಪ್ರಸಾದ್ ಅಂತ ಒಬ್ಬರು ಸಿಂಗರ್ ಇದ್ದರು, ಅವ್ರ ಜೊತೆ ಅಲ್ಲ ಅವ್ರು ಹಾಡ್ತಿದ್ರು. ಅದೇನೋ ಅವ್ರ ಆ ಪ್ರೋಸೆಸ್ ಬೇರೆ ಥರ ಇತ್ತು. ನಾನು ಅವ್ರನ್ನ ಭೇಟಿನೇ ಆಗಿರಲಿಲ್ಲ. ಅವ್ರನ್ನ ಆಲ್ಮೋಸ್ಟ್ ಭೇಟಿ ಆಗಿದ್ದು ಸಿನಿಮಾ ರಿಲೀಸ್ ಹತ್ರ, ಇದಕ್ಕೆ ಅನಿಸುತ್ತೆ ರೆಕಾರ್ಡಿಂಗ್ ಎಲ್ಲ ರಿಲೀಸ್ ಹತ್ರ ಯಾವಾಗಲೂ ಭೇಟಿ ಆಗಿದ್ದು. ಅವ್ರು ಅಮೇರಿಕಾದಲ್ಲೇ ರೆಕಾರ್ಡ್ ಮಾಡಿ ಕಳಿಸ್ತಿದ್ರು ಹಾಡುಗಳು, ಆ ಸಿನಿಮಾದ ಹಾಡುಗಳು. ಅದಾದಮೇಲೆ ನಾವು ಅವ್ರು ಇಲ್ಲಿ ಬಂದಮೇಲೆ ತುಂಬ ವರ್ಷಗಳ ನಂತರನೇ ಭೇಟಿಯಾಗಿದ್ದು. ತುಂಬ ಒಳ್ಳೆಯ ಏನು 60, 50, 60 ದಶಕದ ಹಿಂದಿ ಹಾಡುಗಳ ಲಯ ಇದೆಯಲ್ಲ, ಆ ಮಾಧುರ್ಯನ ಬಹಳ ಪ್ರೀತಿಸುವಂಥ ಸಂಗೀತ ನಿರ್ದೇಶಕರವರು. ಅದ್ರ ಜೊತೆ ಇದ್ದಾರೆ ಅವರು. ಮತ್ತು ಹಳೆಯ ಕನ್ನಡ ಹಾಡುಗಳು ಇದ್ರ ಜೊತೆ ಅವರಿದ್ದಾರೆ. ಆ ಮೆಲೋಡಿ ನಮಗೆ ಇಡೀ ಕರ್ನಾಟಕಕ್ಕೆ ಗೊತ್ತಾಗಿದೆ ಮುಂಗಾರು ಮಳೆಯಿಂದ. ತುಂಬ ಸಾಫ್ಟ್ ಸ್ಪೋಕನ್, ತುಂಬ ನೇರ, ತುಂಬ ಒಳ್ಳೆಯ ಹೃದಯವಂತ ಮನೋಮೂರ್ತಿ ಅವರು. ಸರ್ ಎಂ ಕೀರವಾಣಿ ಸರ್. ಎಂ ಕೀರವಾಣಿ ಸರ್ ಜೊತೆ ಯಾರಿಗೂ ಗೊತ್ತಿಲ್ಲದೆ ಇರೋ ವಿಷಯ ಏನು ಗೊತ್ತಾ? ಒಂದು 30 ಹಾಡು ಬರ್ತಿದ್ದೀನಿ ನಾನು ಎಂ ಕೀರವಾಣಿ. ಓಕೆ. ಸುಮಾರು ಒಂದೂವರೆ ವರ್ಷ ಅವ್ರ ಜೊತೆ ಒಂದು ಟ್ರಾವೆಲ್ ಇದೆ. ತುಂಬ ಜನ ಏನು ಗೊತ್ತಿಲ್ಲ ನನಗೆ. ಕೆ ರಾಘವೇಂದ್ರ ರಾವ್ ಅವರ ರೇಖೆಗಳು ಅಂತ ಒಂದು ಸೀರಿಯಲ್. ಆ ಸೀರಿಯಲ್ಲು ಸಂಭಾಷಣೆ ಬರೀತಿದ್ದೆ ನಾನಿಲ್ಲಿ. ಎಪಿಸೋಡ್ ಡೈರೆಕ್ಟರ್ ಆಗಿಯೂ ಕೆಲವು ಎಪಿಸೋಡ್ಗಳು ಡೈರೆಕ್ಟ್ ಮಾಡಿದ್ದೀನಿ. ಈ ಟಿವಿಗೆ ಬರ್ತಾ ಇತ್ತಂತ ಆಯಿತು. ಆ ಸೀರಿಯಲ್ ಸಂದರ್ಭದಲ್ಲಿ
ಅದರ ನಿರ್ಮಾಪಕರು ಕೆ ರಾಘವೇಂದ್ರ ಅವರು, ಪ್ರಧಾನ ನಿರ್ದೇಶಕರು ಅವರೇ. ಅವರು ಶಾಂತಿ ನಿವಾಸಂ ಅಂತ ಇನ್ನೊಂದು ತೆಲುಗು ಸೀರಿಯಲ್ಲು ಮಾಡ್ತಿದ್ರು ಈ ಟಿ ವಿಗೆ. ಅದರ ಪ್ರಧಾನ ನಿರ್ದೇಶಕರು ಅವರೇ, ಎಲ್ಲ ಪ್ರೊಡ್ಯೂಸರು ಅವರೇ. ಅದರ ಡೈರೆಕ್ಟ್ರ್, ಎಪಿಸೋಡ್ ಡೈರೆಕ್ಟ್ರ್ ಯಾರು ಅಂದರೆ ರಾಜಮೌಳಿ. ಸೊ ನಮ್ದೇನು ಪೊಸಿಷನ್ ಅಂದರೆ ಒಂದೇ ಪ್ರೊಡಕ್ಷನ್ನು, ಒಬ್ಬರೇ ಡೈರೆಕ್ಟ್ರು. ನಾನು ಕರ್ನಾಟಕದ ಟೋಟಲ್ ಇನ್ಚಾರ್ಜ್ ನಾನು. ಅಂದರೆ ಪ್ರೊಡಕ್ಷನ್ ಸೈಡ್ ಈಸಿ, ಅವರು ಬಂದಿರ್ತಿದ್ರು ಎಲ್ಲ, ಅವರು ಕ್ಯಾಶಿಯರ್ಸು ಎಲ್ಲ. ಬಟ್ ಆರ್ಟಿಸ್ಟು, ಇನ್ನೊಂದು ಕೋಆರ್ಡಿನೇಷನಿಂದ ಹಿಡಿದು ಲೊಕೇಶನ್ಸು, ಇನ್ನೇನೋ ಎಲ್ಲ ಜೊತೇಲಿ ಇರ್ತಿದ್ದೆ. ಅಂದರೆ ನಾನೇ ಡೈಲಾಗ್ ಅಲ್ಲ, ಸೀರಿಯಲ್, ಮೆಗಾ ಸೀರಿಯಲ್ ಡೈಲಾಗ್ ರೈಟರ್ ನಾನು. ಸೊ ಡೈಲಾಗ್ ಬರೆಯೋದು, ಕೆಲವು ಎಪಿಸೋಡ್ ಡೈರೆಕ್ಟ್ ಮಾಡಿದೆ, ಮೇಜರಾಗಿ ಆ್ಯಕ್ಟ್ ಮಾಡ್ತಿದ್ದೆ ಒಂದು ಕ್ಯಾರೆಕ್ಟ್ರು. ಸೊ ನಾವು ಶುಕ್ರವಾರ ಹೋದರೆ, ರಾತ್ರಿ ಹತ್ತಿದ್ರೆ ನಾನಿಲ್ಲಿ, ಶನಿವಾರ ಬೆಳಗ್ಗೆ ಅಲ್ಲಿ ಒಂದು 15-20 ದಿವ್ಸಕ್ಕೆ ಒಂದು ಸಲ ಹೋದರೆ, ಶನಿವಾರ ಬೆಳಗ್ಗೆ ರಾಜಮೌಳಿಯವರು, ಅವ್ರ ಟೀಮು, ನಾನು ಇಲ್ಲಿಂದ ಟೀಮ್ ಅಂದರೆ ಅವ್ರ ಜೊತೆ ಇನ್ನಿಬ್ಬರು ರೈಟರ್ಸ್ ಇರೋರು, ಇಲ್ಲಿಂದ ನಮ್ಮ ಎಪಿಸೋಡ್ ಡೈರೆಕ್ಟ್ರು, ನಾನು, ಅಲ್ಲಿಂದ ಅವರು ಒಂದೇ ರೂಮಲ್ಲಿ ಹೀಗೆ ಕೂತ್ಕೊಂಡು ಕೊಲೀಗ್ಸ್ ನಾವು ಅನ್ಬೋದು ಅದು ಆ ವಿಷಯದಲ್ಲಿ. ಅವ್ರ ಸೀರಿಯಲ್ ಬಗ್ಗೆ ನಾವು ಡಿಸ್ಕಷನ್, ಅಂದರೆ ಅವರು ಏನು ಇದು ಹಿಂಗಾದ್ಮೇಲೆ ಹಿಂಗೆ ಮಾಡಿದ್ದೀವಿ ನಾವು, ಕತೆ ಇಲ್ಲಿವರೆಗೂ ಬಂದಿದೆ, ಈ ಟಿ ವಿ ಸೀರಿಯಲ್ ಡಿಸ್ಕಷನ್ ಇಲ್ಲಿವರೆಗೂ ಬಂದಿದೆ, ಆ ಕ್ಯಾರೆಕ್ಟರ್ನ ಹೆಂಗೆ ತೊಗೊಂಡೋಗ್ಬೇಕು ಇದು ಅಂತ ನಾವೇನೋ ಒಂದು ಐಡಿಯಾ ಕೊಡೋದು, ನಮ್ಮ ಸೀರಿಯಲ್ಗೆ ಅವರೇನೋ ಒಂದು ಐಡಿಯಾ ಕೊಡೋದು, ಹೀಗೆ ಕೂತ್ಕೊಂಡು ಡಿಸ್ಕಸ್ ಮಾಡ್ತಿದ್ವಿ. ಅಲ್ಲಿಂದ ಕೀರವಾಣಿಯವರು ನನಗೆ ಪರಿಚಯ ಹೇಗೆ ಅಂದರೆ, ಒಂದು ಸಿನಿಮಾ ಮಾಡ್ತಾರೆ ರಾಘವೇಂದ್ರ ಅವರು. ಆ ಸಿನಿಮಾ ರಾಜಮೌಳಿ ಅದಕ್ಕೆ ಡೈರೆಕ್ಟರ್, ರಾಘವೇಂದ್ರ ಅವರು ಪ್ರಧಾನ ನಿರ್ದೇಶಕರು. ಸ್ಟೂಡೆಂಟ್ ನಂಬರ್ 1 ಅಂತ. ಸ್ಟೂಡೆಂಟ್ ನಂಬರ್ 1 ಫೋಟೋಶೂಟ್ ನಡೆಯುತ್ತೆ. NTR ನಮ್ಮ ಕಾಂಪೌಂಡಿಗೆ ಬರ್ತಾರೆ. ನಮ್ಮ ಕಾಂಪೌಂಡ್ ಅಂತ ಯಾಕೆಂತ ಏನಂದರೆ RK ಕಾಂಪೌಂಡ್ ಅಂತಾರೆ ಅದಕ್ಕೆ, ರಾಘವೇಂದ್ರ ಅವರ ಕಾಂಪೌಂಡ್. RK ಕಾಂಪೌಂಡ್ ಅಂದ್ರೆ ಭಾಳ ದೊಡ್ಡ, ಸುಮಾರು ಒಂದು 3/4 ಎಕರೆ ಅಷ್ಟು, 1 ಎಕರೆ ಅಷ್ಟು. ಯಾಕೆಂದರೆ ಈಗ ಹೊತ್ತು ಅಲ್ಲೊಂದು ಮಾಲೆ ಇದೆ, 1 ಎಕರೆ ಅಷ್ಟು ಜಾಗ. ಆ ಜಾಗದಲ್ಲಿ ಒಂದು ಪುಟಾಣಿ ಆಫೀಸು, ಇಡೀ ಖಾಲಿ ಬೈಲದು. ಅಲ್ಲೊಂದು ಸೆಟ್ ಹಾಕಿದ್ವಿ, ರಾಘವೇಂದ್ರ ಸ್ವಾಮಿ ಸೀರಿಯಲ್ ಒಂದು ಮಾಡಿದ್ವಿ, ಅದು ನಾನೇ ರೈಟ್ರು ಇದು ಎಲ್ಲ. ಅಲ್ಲಿ NTR ನಿಂತ್ಕೊಂಡು ಫೋಟೋಶೂಟ್ ಮಾಡ್ತಾರೆ, ಯಾರು ರಾಜಮೌಳಿ. ನಾನು ಅಲ್ಲೇ ಇದ್ದೆ, ಅದೇ ಕಾಂಪೌಂಡಲ್ಲಿ. ಅಲ್ಲಿ ಕೀರವಾಣಿಯವರು ಬರ್ತಿದ್ರು ಕಂಪೋಸಿಂಗು. ಅಲ್ಲೊಂದು ಇನ್ನೊಂದು ಮಾಡ್ತೀವಿ ನಾವು, ಶ್ರೀಕೃಷ್ಣ ಲೀಲೆಗಳು ಅಂತ ಒಂದು ಸೀರಿಯಲ್ ಮಾಡ್ತೀವಿ. ಇಲ್ಲಿಂದ ಗುರುದತ್ತು ರಾಮ್ಕುಮಾರ್ ಅವರು ಶ್ರೀಕೃಷ್ಣ, ಗುರುದತ್ ಅವರು ಬಲರಾಮ. ನಾನು ಇಲ್ಲಿಂದ ನಾನು ಅವರೆಲ್ಲ ಜೊತೆಲಿ ಹೋಗೋದು, ಅಲ್ಲಿ ಶೂಟ್ ಮಾಡೋದು. ಕೀರವಾಣಿಯವರು ಕಂಪೋಸಿಂಗು, ನಾನು ಬರೆಯೋದು. 30 ಹಾಡುಗಳು ಬರೆದಿದ್ದೀನಿ. ಶ್ರೀಕೃಷ್ಣ ಲೀಲೆ ಪ್ರತಿ ಎಪಿಸೋಡ್ಗೆ 2 ಹಾಡಿರೋದು. ಶುರುವಿನಲ್ಲಿ ಒಂದು ಹಾಡು, ಮುಗೀತ ಒಂದು ಹಾಡು, ಆ ಥರ. ಕೃಷ್ಣನ ಲೀಲೆಗಳು ಅಂದರೆ ಕಲ್ಯಾಣ ಲೀಲೆ ಅಂಥೇಳಿ 8 ಜನ ಏನು ಕೃಷ್ಣ ಮದುವೆ ಆಗ್ತಾನೆ, ಅದು ಒಂದೊಂದು ರೊಮ್ಯಾಂಟಿಕ್ ಲವ್ ಸ್ಟೋರೀಸ್, ಅದಕ್ಕೆಲ್ಲ ಹಾಡುಗಳು. ಅಲ್ಲಿ ನಾನು ಕೀರವಾಣಿಯವರು ಎಷ್ಟು ಆತ್ಮೀಯರಾಗ್ಬಿಟ್ವಿ ಅಂದರೆ ತಮಾಷೆ ಮಾಡೋದು. ಆಮೇಲೆ ಅವರು ಮೂಲತಃ ಕನ್ನಡಿಗರು. ನನಗೆ ಅವರ ಶಿವಬಸವ ಅಂತ ಒಂದು ಕ್ಯಾಸೆಟ್ ಇದೆ, ಅವ್ರು ಆ ಕಾಲದಲ್ಲಿ ಮಾಡಿರೋಂಥ ವಚನಗಳು, ಬಸವಣ್ಣನವರ ವಚನಗಳನ್ನು ಕಂಪೋಸ್ ಮಾಡಿದ್ದಾರೆ. ಅದು ನಂಗೆ ಭಾಳ ಇಷ್ಟ ಆಗಿತ್ತು ಆವಾಗ. ಕುಂತಿ ಕರ್ನಾಟಕ ಸುಪುತ್ರ ಸಿನಿಮಾಗೆ ಕೀರವಾಣಿಯವ್ರ ಮ್ಯೂಸಿಕ್ಕು, ವಿಷ್ಣು ಸರ್ ಕೆಲವು ಸಿನಿಮಾಗಳ ಮ್ಯೂಸಿಕ್ಕು. ಹಂಗಾಗಿ ನಾನು ಆಗ್ಲಿಂದ ಕೀರವಾಣಿಯವ್ರನ್ನ ಫಾಲೋ ಮಾಡ್ತಿದ್ದೆ, ಅದನ್ನೆಲ್ಲ ಹೇಳ್ತಿದ್ದೆ. ಅವರು ಎಂಜಾಯ್ ಮಾಡೋರು. ಆಮೇಲೆ ಸಾಹಿತ್ಯ ಬರೆದಾಗ ನಿಜಕ್ಕೂ ಅವರು ಭಾಳ ಅಂದರೆ ಸಾಹಿತ್ಯ ಪ್ರೇಮಿ ಕೂಡ, ಬರೆದ್ರೆ ಅದನ್ನು ಎಂಜಾಯ್ ಮಾಡ್ತಿದ್ರು. ಈ ಥರ ಒಂದು ಟ್ರಾವೆಲ್ ಆಯಿತು ಅವ್ರ ಜೊತೆ. ವಾವ್, ಎಷ್ಟು ಬ್ಯೂಟಿಫುಲ್ ಮೆಮೊರೀಸ್, ಎಷ್ಟೆಲ್ಲ ಜನರನ್ನ ಭೇಟಿ ಮಾಡಿಬಿಟ್ರಿ ಈ ಟೈಮಲ್ಲಿ ಅಲ್ವಾ ಸರ್? ನೈಸ್. ಆ್ಯಂಡ್ ನೆಕ್ಸ್ಟ್ ಕಮ್ಸ್ ನಮ್ಮೆಲ್ಲರ ನೆಚ್ಚಿನ ಎಲ್ ಎನ್ ಶಾಸ್ತ್ರಿ ಸರ್. ಎಲ್ ಎನ್ ಶಾಸ್ತ್ರಿ ಅವರು ಏನು ಹೇಳ್ಬೋದು, ಅವ್ರಿಗೆ ಅವರು ನಾನು ಒಂದು ರೀತಿ ಕಿರಿಯ ಮಿತ್ರನ ರೀತಿಯೇ ನೋಡೋರು. ಕಿರಿಯ ಏನು ಬ್ರದರ್ ಥರ
ಅಥವಾ ಮಿತ್ರ ಏನು ಬೇಕಾದ್ರೆ ಅವ್ರ ಜೊತೆ ಅವ್ರು ನನ್ನ ಭಾಳ ಮೆಚ್ಚಿನ ಗಾಯಕ. ಮುಖ್ಯವಾಗಿ ಅವ್ರ ಜೊತೆನೂ ಅನೇಕ ಘಟನೆಗಳು, ಅನೇಕ ಸಂದರ್ಭಗಳು, ನಾವು ಜೊತೆಲಿ ಟ್ರಾವೆಲ್ ಮಾಡಿದ್ದೀವಿ, ಎಲ್ಲ ತುಂಬ ಸುತ್ತಿದ್ದೀವಿ. ನಮ್ಮ ಆಫೀಸಲ್ಲಿ ಗಂಟೆಗಟ್ಟಲೆ ಕಾಲ ಕಳೆದಿದ್ದೀವಿ. ಅವರ ಕಂಪೋಸಿಂಗ್ ಅನೇಕ ಸಿನಿಮಾಗಳಿಗೆ ಹಾಡು ಬರೆದಿದ್ದೀನಿ. ಇವತ್ತಿಗೂ ಜನ ಕೇಳುವ ಇಳಯರಾಜ ಅವ್ರು ಕಂಪೋಸ್ ಮಾಡಿದಂಥ ಹಾಡುಗಳು, ರಾಸಾತಿ ಮುನ್ನೆ ಅದ್ರ ಕನ್ನಡ ವರ್ಷನ್ನು, ಸಂಗಾತಿ ನೀನು ನಾನೇ ಬರೆದಿರೋದು, ಶಾಸ್ತ್ರಿ ಸರ್ ಅದರ ಟೋಟಲ್ ಅರೇಂಜ್ಮೆಂಟ್ಸು, ಅಲ್ಲಿಂದ ಅನೇಕ ಹಾಡುಗಳು. ಅವ್ರ ಜೊತೆ ಕೂಡ ತುಂಬ ಘಟನೆಗಳು ನೆನಪಾಗುತ್ತೆ. ಅವ್ರಿಗೊಂದು ಆಸೆ ಇತ್ತು, ಇಳಯರಾಜ ಅವ್ರಿಗೆ ನಾನು ಹಾಡಬೇಕು ಅಂತ. ನಾನು ಆ ಆಸೆ ಪೂರೈಸಿದೆ ಅಂತ ನನಗೆ ಖುಷಿ ಇದೆ. ಓಕೆ. ರಾಜಾ ಸರ್ಗೆ ಒಂದು ಕಂಪೋಸ್ ಮಾಡುವಾಗ ಇದು ಯಾರು ಹಾಡಿದ್ರೆ, ಕ್ಯಾಶುವಲಾಗಿ ಕೇಳ್ತಾರೆ, ಇದು ಯಾರು ಹಾಡಿದ್ರೆ ಚೆನ್ನಾಗಿರುತ್ತೆ. ನಾನು ಸರ್ ಎಲ್ಲನ್ ಶಾಸ್ತ್ರಿ, ನಿಜವಾಗ ಆ ಹಾಡು ಅವ್ರು ಹಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನಿಸಿತ್ತು. ಅದಕ್ಕೆ ಹೇಳಿದೆ, ಶಾಸ್ತ್ರಿ ಯಾರದು ಗೊತ್ತಿಲ್ಲ ನನಗೆ ಅಂದರು. ಸರ್ ಕರ್ನಾಟಕದಲ್ಲಿ ಭಾಳ ಫೇಮಸ್ ಇದ್ದಾರೆ, ತುಂಬ ಚೆನ್ನಾಗಿ ಹಾಡ್ತಾರೆ. ಹೌದಾ, ಕೇಳಿಸು. ನಾನು ಅವಾಗ ಅವ್ರದ್ದು ಹಾಡುಗಳೆಲ್ಲ ಕೇಳಿಸ್ದೆ, ಶಾಸ್ತ್ರಿ ಅವ್ರ ವಾಯ್ಸು. ಚೆನ್ನಾಗಿದೆ, ಕರ್ಸು ಅಂದರು. ಅಲ್ಲೊಂದು ಇಂಟ್ರೆಸ್ಟಿಂಗ್ ಸೀನ್ ಇದೆ. ಕರ್ಸು ಅಂದ್ಬಿಟ್ಟು ನಮ್ಮ ಅಜಯ್ ಕುಮಾರ್ ಅವರು, ರೈಟ್ರು ಅಜಯ್ ಕುಮಾರ್ ಅಂತ, ಕನ್ನಡದ ಅತಿ ಹೆಚ್ಚು ಸಂಭಾವನೆ ಪಡೆದಿರುವ ಏಕೈಕ ಕತೆಗಾರ ಅಜಯ್ ಕುಮಾರ್ ಅವರು. ಓಕೆ ಓಕೆ, ಆಯ್ತಾ. ಈ ತವರು ಸೀರೀಸು, ತಂಗಿ ಸೀರೀಸು, ಕಣ್ಣೀರು ಸೀರೀಸ್ ಅಂತಲ್ಲ, ಅಂದ್ರೆ ತಮಾಷೆ ಆ ಸೀರೀಸ್ಗಳ ಬ್ರಹ್ಮ ಅವರು. ಅಂತ ಅದ್ಭುತ ಸಿನಿಮಾಗಳನ್ನ ಕೊಟ್ಟವರು. ನಂದಿತ ಕೂಡ ಅವ್ರದೇ, ಅಜಯ್ ಕುಮಾರ್ ಅವರು. ಅವರು ಭಾಗ್ಯದ ಬೆಳೆಗಾರ ಸಿನಿಮಾದ ರೈಟ್ರು ಟೋಟಲ್ ಆಗಿ ಅವರು ಇದರಲ್ಲಿದ್ದರು. ಮದ್ರಾಸಲ್ಲಿ ರೆಕಾರ್ಡಿಂಗು ಅಲ್ಲೇ ಆಯಿತು, ಕಂಪೋಸಿಂಗ್ ಎಲ್ಲ ಆಯಿತು. ಅವ್ರಿಗೆ ಇಳಯರಾಜ ಅವ್ರಿಗೇನಂದರೆ, ನೀನು ನಿಂತ್ಕೊಂಡು ಹಾಡಿಸು ಅಂತಾರೆ ನನಗೆ. ನೀನು ಹಾಡಿಸ್ಬಿಡು. ಅವರು ಸಂಜೆ ಅವ್ರದ್ದೊಂದು ಸ್ಟ್ರಿಕ್ಟ್ ಪ್ರಿನ್ಸಿಪಲ್ ಇದೆ, ಬೆಳಗ್ಗೆ 6 ಗಂಟೆಗೆ ಇರ್ತಾರೆ, ಸಂಜೆ 6 ಗಂಟೆಗೆ ಹೊರಟ್ಬಿಡ್ತಾರೆ. ಒಂದು 5 ಗಂಟೆ 6 ಗಂಟೆ ಮಿಕ್ಕಿದ್ದು ಹಾಡಿಸ್ಬಿಡು, ನಾನು ಬೆಳಗ್ಗೆ ಬಂದು ಕೇಳ್ತೀನಿ ಅಂತ ಹೊರಟಾಗ್ತಾರೆ. ಅವತ್ತೇನಾಯಿತು, ನಾನು ಇಲ್ಲ ಅರ್ಜೆಂಟೇನೋ ಬರಬೇಕು ಸರ್, ನಾನು ಬೆಂಗಳೂರಿಗೆ ಹೊರಡ್ಬಿಡ್ತೀನಿ, ಶಾಸ್ತ್ರಿ ಬಂದು ಹಾಡ್ತಾರೆ, ನೀನಿರಲ್ಲ? ಇಲ್ಲ ಸರ್, ಅವರು ಹಾಡ್ತಾರೆ ಬಿಡಿ ಸರ್. ಸರಿ ಆಯಿತು. ನಾನು ಬಂದುಬಿಟ್ಟೆ ಬೆಂಗಳೂರಿಗೆ. ಅಜಯ್ ಕುಮಾರ್ ಅವ್ರಿಗೆ ಹೇಳಿದೆ, ಈ ಥರ ಕರೆಸ್ಬಿಡಿ ಸರ್ ಅಂತ. ಹ್ಞೂ ಸರ್, ನಾನು ಕರೆಸ್ತೀನಿ ಸರ್ ಅಂದರು. ನಾನು ಬೆಂಗಳೂರಿಗೆ ಬಂದೆ. ಬೆಳಿಗ್ಗೆ ಫೋನು ಶಾಸ್ತ್ರಿ ಅವರು, ಸಾರ್ ಏನು ನಾನಿಲ್ಲಿ ಸ್ಟುಡಿಯೋಲ್ಲಿ ಬಂದಿದ್ದೀನಿ, ಯಾರೂ ಇಲ್ಲ ಸರ್. ಇಲ್ಲ ಸರ್, ನಾನು ಹೇಳಿದ್ದೀನಿ ಇಳಯರಾಜ ಸರ್ಗೆ ಸರ್, ಅದು ಹೇಳಿದ್ದೆ ನಾನು, ಸರ್ ಸಕ್ಸಸ್ ಸರ್, ನೀವು ಹೋಗಿ ಹಾಡಿ ಅಂತ. ಖುಷಿ ಆಗ್ಬಿಟ್ಟಿದ್ರು. ಆಯಿತು, ಪ್ರಸಾದಲ್ಲಿ ಇದ್ದೀನಿ ಸರ್, ಸ್ಟುಡಿಯೋಲಿ ಯಾರೂ ಇಲ್ಲ ಸರ್. ಅಜಯ್ ಕುಮಾರ್ ಅವ್ರಿಗೆ ಫೋನ್ ಮಾಡಿ ಸರ್. ಮಾಡ್ತಾಯಿದ್ದೀನಿ ಸರ್, ಅವ್ರು ಹೇಳ್ತಾ ಇದ್ದಾರೆ ನಾನು ಇಲ್ಲಿದ್ದೀನಿ ಅಲ್ಲಿದ್ದೀನಿ ಅಂತ. ಅವ್ರು ಹೇಳೋ ಜಾಗಕ್ಕೆಲ್ಲ ಬರ್ತಾಯಿದ್ದೀನಿ. ಅವ್ರು ಹೇಳಿದ ಕೆಂಪು ಕಾರ್ ಇಲ್ಲೇ ಇದೆ, ಕೆಂಪು ಕಾರ್ ಹತ್ರ ಅವರಿಲ್ಲ, ನಾನಿದ್ದೀನಿ. ಅವ್ರು ಕೆಂಪು ಕಾರ್ ಮುಂದೆ ಇದ್ದೀನಿ ಅಂತ ಇದ್ದಾರೆ. ಏನಂಥದ್ದು ಏನು ಕರೆಕ್ಟಾಗಿ ಹೇಳಿ ಸರ್, ಒಳ್ಳೆ ಇರ್ತಾರೆ ನೋಡಿ ಸರ್ ಅಂತ. ನಾನು ಸ್ವಲ್ಪ ಹೊತ್ತಾದಮೇಲೆ ತಮಾಷೆ ಏನು ಗೊತ್ತಾ, ಅಜಯ್ ಕುಮಾರ್ ಸರ್ ಪ್ರಸಾದಲ್ಲಿ ಬೆಳಗ್ಗೆ ಬಂದ್ಬಿಡಿ ಇಳಯರಾಜ ಅವ್ರ ಕಂಪೋಸಿಷನ್ನು ಅಂತ ಹೇಳ್ಬಿಟ್ಟು ಇಟ್ಬಿಟ್ಟಿದ್ದಾರೆ. ಇವರು ಬೆಂಗಳೂರು ಪ್ರಸಾದಲ್ಲಿ ಹುಡುಕ್ತಾ ಇದ್ದಾರೆ. ಅಯ್ಯೋ, ಅವರು ಮದ್ರಾಸ್ ಪ್ರಸಾದಲ್ಲಿ ಅವ್ರು ಕಾಯ್ತಾ ಇದ್ದಾರೆ. ಇಲ್ಲೊಂದು ರೆಡ್ ಕಾರು ಇತ್ತು. ಓ ಮೈ ಗಾಡ್. ಆಮೇಲೆ ಆ ಕನ್ಫ್ಯೂಷನ್ ಕ್ಲಿಯರ್ ಆಗಿ, ಅಯ್ಯೋ ನಾನು ಇಲ್ಲಲ್ವಾ ಸರ್ ಬರೋಕ್ಕೆ ಹೇಳಿದ್ದು. ಆಮೇಲೆ ಇವರು ಇಲ್ಲಿಂದ ಫ್ಲೈಟಲ್ಲಿ ಹೋಗಿ ಅಲ್ಲಿ ಹಾಡಿದ್ರು. ಅದೊಂದು ತಮಾಷೆ ಪ್ರಸಂಗ ಕೂಡ. ಹಂಗೆ ರವಿ ಬಸ್ರೂರ್ ಆರಂಭದ ದಿನಗಳಲ್ಲಿ ಸಿನಿಮಾ ಟೈಟ್ಲ್ ಮರ್ತಿದ್ದೀನಿ ನಾನು. ಪ್ರಭಾಕರ್ ಅಂತ ಒಬ್ಬ ಡೈರೆಕ್ಟರು, ಆತ ಸಿನಿಮಾ ಮಾಡಬೇಕಿತ್ತು. ಮೌನೇಶ್ ಆಚಾರ್ ಅಂತ ನನ್ನ ನೆನಪು.
ಮೌನೇಶ್ ಆಚಾರು ಅನಿಸುತ್ತೆ, ಅವರು ಸಿನಿಮಾ ಮಾಡಬೇಕಿತ್ತು. ಪ್ರಭಾಕರ್ ಮ್ಯೂಸಿಕ್ ಡೈರೆಕ್ಟ್ರು ಅಂತೇಳಿ ರವಿ ಕಿರಣ್ನ ಕರ್ಕೊಂಬಂದು ಇಲ್ಲಿ ಒಂದು ರೂಮ್ ಮಾಡಿ ಎಲ್ಲ ಸಿಟ್ಟಿಂಗು ಡಿಸ್ಕಷನ್ಸು. ಬಟ್ ಆ ನಿರ್ಮಾಪಕರು ಸಿನಿಮಾ ಮಾಡಲಿಲ್ಲ. ಪ್ರಭಾಕರು ಸಿನಿಮಾ ಇಲ್ದಂಗೆ ಆಯಿತು, ಇದು ಇಲ್ಲ. ಈಗ ರವಿ ಕಿರಣ್ ಊರಿಂದ ನಾನು ಸಿನಿಮಾ ಮಾಡ್ತೀನಿ ಅಂತ ಬಂದ್ಬಿಟ್ಟಿದ್ದಾನೆ ಬೆಂಗಳೂರಿಗೆ. ಏನು ಮಾಡಬೇಕು ಗೊತ್ತಿಲ್ಲ. ಒಂದು ದಿವಸ ನನ್ನ ಹತ್ರ ನಾನು ಹಾಡು ಬರೀಬೇಕು ಅಂತ ಡಿಸ್ಕಷನ್ ಆಗಿತ್ತು. ಪ್ರಭಾಕರು ರವಿ ಕಿರಣ್ ಎಲ್ಲ ಬಂದು ಈ ಥರ ನನ್ನ ಹತ್ರ, ಸರ್ ಹಿಂಗೆ ಆಗ್ಬಿಟ್ಟಿದೆ, ರೂಮು ಇಲ್ಲ, ಈಗೆಲ್ಲ ಖಾಲಿ ಮಾಡಬೇಕು, ನಾನು ಊರಿಗೆ ಹೋಗ್ಬೇಕು, ಊರಿಗೆ ಹೋಗೋಕ್ಕಾಗಲ್ಲ, ನಾನು ಏನೂ ಮಾಡಿದೆ, ಊರಿಗೆ ಹೆಂಗೆ ಹೋಗೋದು ಅಂದಾಗ ನಂದೊಂದು ಒಂದು ಆಫೀಸ್ ಇತ್ತು, ಇಲ್ಲೇ ಇದ್ಬಿಡಪ್ಪ ರವಿ, ನೀನಿರು ಇಲ್ಲೇ. ಸರಿ ಅಂತ ಹಿ ಕೇಮ್ ವಿತ್ ಹಿಸ್ ಸ್ಮಾಲ್ ಎಕ್ವಿಪ್ಮೆಂಟ್ಸ್, ದ P2 P3 ಈ ಥರದೊಂದು ಇದು ನನ್ನ ಜೊತೆ. ನಾನು ಅವನ ಆಸಕ್ತಿ ಎಲ್ಲ ನೋಡಿ ನಾನೇನೋ ಕೀಬೋರ್ಡು ಇನ್ನೂ ಒಂದಷ್ಟು ಸಪೋರ್ಟ್ ಮಾಡಿಕೊಂಡು ನನ್ನ ಜೊತೆ ಸುಮಾರು 1.5-2 ವರ್ಷ ಅನಿಸುತ್ತೆ, 2 ವರ್ಷ ನನ್ನ ಜೊತೆ ಇದ್ದ ರವಿ ಕಿರಣೇ ರವಿ ಬಸ್ರು. ಒಂದು ಸ್ಟುಡಿಯೋನು ಮಾಡಿದೆ ನನ್ನ ಆಫೀಸಲ್ಲಿ ಫಾರ್ ಹಿಮ್. ಈ ಥರದ್ದೊಂದು ಮಾಡಿ ಕರ್ಟನ್ಸ್ ಹಾಕ್ಬಿಟ್ಟು ಒಂದು ಡೋರು ಒಂದು ಮಾಡಿಸಿ, ಸ್ಟುಡಿಯೋ ಡೋರ್ ಥರ ಅದು ಮಾಡಿಸಿ. ಈ ವಾಸ್ ಗುಡ್, ಏನು ತುಂಬ ಇಂಟ್ರೆಸ್ಟಿಂಗಾಗಿ ಸಂಗೀತದ ಮೇಲೆ ಅಷ್ಟು ಆಸಕ್ತಿ ಇದ್ದಂಥ ಹುಡುಗ. ಸೊ ನೈಸ್. ಮಣಿಕಾಂತ್ ಕದ್ರಿ ಸರ್. ಕದ್ರಿ, ನಾನು ಅವರ ಅಪ್ಪ ಅವರ ಭಾಳ ದೊಡ್ಡ ಫ್ಯಾನ್. ಏನು ಸ್ಯಾಕ್ಸೋಫೋನ್ ಪ್ಲೇಯಿಂಗ್ ಅಂದರೆ ಥರ ಕೆಲವು ಇನ್ಸ್ಟ್ರೂಮೆಂಟ್ಸು, ಕೆಲವು ಪ್ಲೇಯರ್ಸು, ನಮ್ಮ ಪ್ರವೀಣ್ ಗೋಡ್ಕಿಂಡಿ ಅವರಾಗಲಿ ಅದೆಲ್ಲ ಕೇಳ್ತಾ ಇದ್ರೆ ನಮ್ಮ ಸಿನಿಮಾದಲ್ಲಿ ಬುಟ್ಟೋ ಅಂತಿದ್ದಾರೆ, ಫ್ಲೂಟ್ ಬುಟ್ಟೋ ಅವರಾಗಲಿ ಕೆಲವ್ರದೆಲ್ಲ ತುಂಬ ಕೇಳಬೇಕು ಅನಿಸುತ್ತೆ, ಆ ಥರದ ಪ್ಲೇಯರ್. ಮಣಿಕಾಂತ್ ಕದ್ರಿ ಒಂದೇ ಒಂದು ಇಂಚು ಕೂಡ ಅಂಥವ್ರ ಮಗ ನಾನು ಅನ್ನುವ ಹಮ್ಮಿಲ್ಲ, ಮೊದಲನೇದು. ಎರಡನೇದು, ಎಂಥ ಪ್ರತಿಭಾವಂತ ಸಂಗೀತಗಾರ ಅಂದರೆ ಹಿ ನೋಸ್ ರಾಗ. ಪ್ರತಿ ರಾಗ ಅಂದರೆ ಸಂಗೀತಗಾರರಿಗೆ ಗೊತ್ತಿರುತ್ತೆ, ಅದು ಬೇರೆ ವಿಷಯ. ಪಟ್ಟಂತ ಅದಕ್ಕೆ ಕೀರ್ತನೆಗಳು, ಅದು ಏನು ಕೀರ್ತನೆ ಬರುತ್ತೆ ಏನು ಅನ್ನೋದು ಗೊತ್ತಿದೆ. ಆಮೇಲೆ ಗುರುಗಳೇ ಏನು ಮಾಡೋಣ ನೀವು ಹೇಳಿ, ನೀವು ಲೈನ್ ಕೊಡಿ ಅಂತ, ಅದು ಸಾಹಿತ್ಯದ ಮೇಲೆ ಒಂದು ಒಲವಿದೆ ಅಂತ. ಆಮೇಲೆ ಸೌಂಡಿಂಗು ತುಂಬ ಚೆನ್ನಾಗಿ, ಒಂದು ಒಳ್ಳೆ ಇದೆಲ್ಲದರ ಆಚೆ ಒಂದು ಒಳ್ಳೆಯ ಸ್ನೇಹಜೀವಿ. ಅದು ಅನೂಪ್ ಸೀಳಿನಾಗಲಿ, ನೀವು ಹೇಳಿದೆ ಯಾರೇ ಆಗಲಿ, ನನ್ಗೆ ಯಾಕೆಂದರೆ ನಾವು ಸುಮಾರು ವರ್ಷಗಟ್ಟಲೆ ಕೆಲಸ ಮಾಡಿರೋದ್ರಿಂದ ನಾವೆಲ್ಲ ಸ್ನೇಹಜೀವಿಗಳೇ ಎಲ್ಲರೂ. ಅದು ಖುಷಿ. ಕದ್ರಿಯಲ್ಲೂ ಅದೇ ಆ ಸ್ನೇಹಜೀವಿ ಇದು ಇದೆ. ಚರಣ್ ರಾಜ್ ಭಾಳ ಇಂಟ್ರೆಸ್ಟಿಂಗ್ ಗೈ. ಏನಂದರೆ ತುಂಬ ಉತ್ಸಾಹಿ ಕಂಪೋಸರ್ ಆ್ಯಂಡ್ ಕಂಪೋಸಿಂಗ್ ಒಂದಷ್ಟು ಟಗರು ಆಗಲಿ, ರಾಯಲ್ ಸಿನಿಮಾ ಆಗಲಿ ಎಲ್ಲ ಮಾಡಿದ್ನಲ್ಲ, ಒಂಥರ ಆ ಸೌಂಡಿಂಗ್ ಮೇಲೆ ಜಾಸ್ತಿ ಕೆಲಸ ಮಾಡೋದು. ಆಮೇಲೆ ಏನಾದರೂ ಹೇಳಿದ ತಕ್ಷಣ ಎಕ್ಸ್ಪ್ರೆಸ್ ಮಾಡೋದಿದೆ, ಸರ್ ಇದು ಸರ್ ಸೂಪರ್ ಸರ್ ಅಂತ, ಆ ಥರದ್ದೆಲ್ಲ ನೋಡಿದೆ. ಆ್ಯಂಡ್ ಹೊಸದಾಗಿ ಏನೋ ಮಾಡಬೇಕು ಅಂತ ಮಾಡ್ತಾ ಇರುವಂಥ ಹುಡುಗ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಒಂದು ಬೇರೆ ಪ್ಯಾಟ್ರನ್, ನಮ್ಮ ಲೋಕಲ್ ಪ್ಯಾಟ್ರನ್ನ ಹೊಂದಿಸೋದು, ಹೊಸದೇನೋ ಟ್ರೈ ಮಾಡ್ತಿರ್ತಾರಲ್ಲ, ಆ ನಿಟ್ಟಿನಲ್ಲಿ ತುಂಬ ಶ್ರಮ ವಹಿಸಿ ಮಾಡ್ತಿರೋಂಥ ಹುಡುಗ. ಸರ್, ಇವಾಗ ನೀವೇನು ಅವ್ರು ಎಕ್ಸ್ಪ್ರೆಸ್ ಮಾಡಿದ್ರು ಅಂತ ಹೇಳಿದ್ರಿ. ಐ ಥಿಂಕ್ ಆ್ಯಸ್ ಅ ಲಿರಿಸಿಸ್ಟ್, ನಿಮಗೆ ಸಾಹಿತಿಯಾಗಿ ನೀವೊಂದು ಸಾಹಿತ್ಯ ಬರೆದಾಗ ಎದುರಿಗೆ ಕೂತಿರೋರು ಆ ರೆಸ್ಪಾನ್ಸ್ ಕೊಡಬೇಕು ಅನ್ನೋದಿರುತ್ತೆ. ಆವಾಗ ನಿಮಗೆ ಗೊತ್ತಾಗುತ್ತೆ ಎಷ್ಟಿಷ್ಟ ಆಯ್ತು ಇವ್ರಿಗೆ ಸಾಹಿತ್ಯ ಅಂತ. ಆದರೆ ಎಲ್ಲರೂ ಒಂದೇ ಥರ ರೆಸ್ಪಾನ್ಸ್ ಕೊಡಲ್ಲ. ಆ ನಿಟ್ಟಿನಲ್ಲಿ ಯಾರು ಸಖತ್ತಾಗಿ ಎಕ್ಸ್ಪ್ರೆಸಿವ್ ಆಗಿ ರೆಸ್ಪಾನ್ಸ್ ಕೊಡ್ತಾರೆ ಆ್ಯಂಡ್ ಯಾರು ಎಕ್ಸ್ಪ್ರೆಸಿವ್ ಆಗಿ ರೆಸ್ಪಾನ್ಸ್ ಕೊಡಲ್ಲ, ಬಟ್ ನಿಮಗೆ ಗೊತ್ತಾಗುತ್ತೆ ಅವ್ರಿಗೆ ಇಷ್ಟ ಆಗಿದೆಯಾ ಆಗಿಲ್ವಾ ಅಂತ.
ಬಹುತೇಕ ಹಾಂ ವಾವ್ ಫ್ಯಾಕ್ಟ್ರ್ ಅನ್ನೋದು ಯಾವಾಗ ಬರುತ್ತೆ, ಬಂದಾಗೆಲ್ಲ ಎಂಥವರಾದರೂ ಎಕ್ಸ್ಪ್ರೆಸ್ ಮಾಡಲೇಬೇಕು. ಅಂದರೆ ಕೆಲವು ಬಹಳ ಹಿಂದೆ ಇತ್ತು. ಕಾಶಿನಾಥ್ ಸರ್ ಹಾಂ ನೀವು ಅದ್ಭುತ ನುಡಿಸಿ, ಅದು ನಾನು ಹಂಸಲೇಖ ಸರ್ದು ಕಂಪೋಸಿಂಗಲ್ಲಿ ಕೂತಿದ್ದೆ. ಕಾಶಿನಾಥ್ ಸರ್ ಮೀಸೆ ಹೊತ್ತ ಗಂಡಸಿಗೆ ಡಿಮ್ಯಾಂಡು, ಅದು ನಮ್ಮ ಚಿನ್ನಿ ಫಿಲ್ಮ್ಸ್ ಕಂಪ್ನಿದೆ ಸಿನಿಮಾ ಆಗಿದ್ದರಿಂದ ನಾನು ಕಂಪೋಸಿಂಗ್ ಹೋಗಿದ್ದೆ. ಓಕೆ. ಏನು ಹಂಸಲೇಖ ಸರ್ ನುಡಿಸ್ತಾರೆ ಮುಖ ನೋಡ್ತಾರೆ. ನೀವು ನಾನು ಅವ್ರ ಆಫೀಸಲ್ಲಿ ನೋಡಿದ್ದೀನಿ, ಕಾಶಿನಾಥ್ ಸರ್ ಆಫೀಸಲ್ಲಿ ನೋಡಿದ್ದೀನಿ. ಕಾಮಿಡಿ ಸೀನು ಬಂಚ್ ಸೀನು ಒಬ್ಬ ಹೇಳ್ತಾ ಇದ್ದಾರೆ, ನಾನು ನಗ್ತಾ ಇದ್ದೀನಿ ಬಿದ್ದು ಅವನು ಆಮೇಲೆ ಏನು ರಿಯಾಕ್ಷನ್ ಅದು ಅದು ಅವರು ಯೋಚನೆ ಮಾಡ್ತಾ ಇದ್ದಿದ್ದು ವಿಧಾನ ಬೇರೆ, ಪರ್ಪಸ್ ಅಂತ ಅಲ್ಲ. ಅಂದರೆ ಒಬ್ಬೊಬ್ಬರು ಎಕ್ಸ್ಪ್ರೆಸ್ ಮಾಡೋ ವಿಧಾನ ಬೇರೆ. ಮ್ಯೂಸಿಕಲ್ಲಂತೂ ಒಂದು ಲೈನು, ಅದಕ್ಕೊಂದು ಕೌಂಟ್ರ್ ಲೈನು ಏನೋ ಬಂದ ತಕ್ಷಣವೇ ವಾವ್ ಅಂತ ಪ್ರತಿಯೊಬ್ಬರು ಕೂಡ, ಅದು ಗುರು ಕಿರಣ್ ಅವರಾಗಲಿ, ಹರಿಕೃಷ್ಣ ಆಗಲಿ, ಅರ್ಜುನ್ ಜನ್ಯ ಆಗಲಿ, ಪ್ರತಿಯೊಬ್ಬರು ಕೂಡ ಎಕ್ಸ್ಪ್ರೆಸ್ ಮಾಡ್ತಾರೆ. ಆ್ಯಂಡ್ ಕೆಲವು ಸಲ ಹೆಂಗಿರುತ್ತೆ ಅಂದರೆ ತಡಿಯೋಕ್ಕಾಗಲ್ಲ, ಎಕ್ಸ್ಪ್ರೆಸ್ ಮಾಡಲೇಬೇಕದು. ನಿಜ ಸರ್, ನಿಜ. ಹಂಸಲೇಖ ಸರ್ ಒಂದ್ಸಲ ಬ್ರಹ್ಮ ವಿಷ್ಣು ಶಿವ ಎದೆ ಹಾಲು ಕುಡಿದ್ರು ಹಾಡು ಕೇಳಿಬಿಟ್ಟು ಮೆಸೇಜ್ ಮಾಡಿದರು, ತುಂಬ ಚೆನ್ನಾಗಿದೆ ಕಣಯ್ಯ ದೊರೆ ಅಂತ. ಅರ್ಜುನ್ ಜನ್ಯ ಅಣ್ಣ ಏನೇನೋ ಆ ಥರ, ಯು ಆರ್ ಓನ್ಲಿ ದ ಲೆಜೆಂಡ್ ಏನೇನೋ ಹೊಗಳಿ. ಅಂದರೆ ಅವ್ರಿಗೆ ಯಾವುದೋ ಒಂದು ಮೂಮೆಂಟಲ್ಲಿ ಒಂದು ಅನಿಸುತ್ತೆ, ಅದು ಹಾಡು ಯಾವತ್ತೋ ಬರೋದು ಎಷ್ಟೋ ದಿವಸ ಆದಮೇಲೆ ಮತ್ತೆ ಕೇಳುವಾಗ ಫೋನ್ ಮಾಡಿದ್ದು ಉಂಟು ಅದೇ ಕಂಪೋಸರ್ಗಳು. ಆ್ಯಂಡ್ ಇವತ್ತಿಗೆ ಹಾಡು ಕೇಳಿದ್ರು ಸರ್, ಎಸ್ಪೆಷಲಿ ಈ ಸಾಲುಗಳು, ಬಾಳಿಗೆ ಒಂದೇ ಮನೆ, ಬಾಳೆಗೆ ಒಂದೇ ಗೊನೆ, ಭೂಮಿಗೆ ದೈವ ಒಂದೇನೆ ತಾಯಿ. ಎಂಥ ಅದ್ಭುತವಾದ ಸಾಲುಗಳು. ಆ್ಯಂಡ್ ರೈಮಿಂಗ್ ಎಷ್ಟು ಚೆನ್ನಾಗಿ ಕೂಡಿ ಬಂದಿದೆ, ಅರ್ಥಗರ್ಭಿತವಾಗೂ ಇದೆ, ರೈಮಿಂಗೂ ಇದೆ, ಆ್ಯಂಡ್ ಅದರಲ್ಲಿ ಎಮೋಷನ್ ಇದೆ. ದಾರಿಗೆ ಒಂದೇ ಕೊನೆ, ರಾಗಿಗೆ ಒಂದೇ ತೆನೆ, ಸೃಷ್ಟಿಸೋ ಜೀವ ಒಂದೇನೆ ತಾಯಿ. ಒನ್ ಆಫ್ ದ ಬೆಸ್ಟೆಸ್ಟ್ ಕಾಂಪೋಸಿಷನ್ ಸರ್, ಸೀರಿಯಸ್ಲಿ. ಐ ಮೀನ್ ಲಿರಿಕ್ಸ್ ವೈಸ್, ಕಂಪೋಸಿಷನ್ ವೈಸ್, ಎಲ್ಲದ್ರ ವೈಸು ಇಟ್ ಇಸ್ ಅಮೇಸಿಂಗ್. ತುಂಬ ಅದ್ಭುತ. ಅವರು ಅದ್ರ ಹಿಂದೆ ಒಂದಿಷ್ಟು ವಿಷಯ ಇದೆ, ಹೇಳ್ತೀನಿ. ಸ್ವಲ್ಪ AC ಜಾಸ್ತಿ ಇದೆ, ಚಳಿ ಆಗುತ್ತೆ, ಹಾಗಾಗಿ ನಾನು ಸ್ವಲ್ಪ ನಡುಗ್ತಾ ಇರ್ತೀನಿ ಮಾತಾಡುವಾಗ, ಏನು ಅನ್ಕೋಬೇಡಿ ಸರ್. ಯಾರ್ಯಾರ ಜೊತೆಗೆಲ್ಲ ನಿಮಗೆ ಬಾಂಧವ್ಯ ಇದೆ, ತುಂಬ ಕ್ಲೋಸ್ ಅಸೋಸಿಯೇಷನ್ ಇದೆ, ಅವರ ಬಗ್ಗೆ ಎಲ್ಲ ಮಾತಾಡ್ತಾ ಈ 3 ಫೋಟೋಸ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ನನ್ನ ಗಮನ ಸೆಳೀತು. ಆ್ಯಂಡ್ ಆಬ್ವಿಯಸ್ಲಿ ಈ ಮೂವರ ಬಗ್ಗೆ ಮಾತಾಡಿಲ್ಲ ಅಂದರೆ ನಮ್ಮ ಈ ಮಾತುಕತೆ ಇನ್ಕಂಪ್ಲೀಟ್ ಅಂತ ಅನಿಸುತ್ತೆ. ಡಾಕ್ಟರ್ ರಾಜ್ಕುಮಾರ್ ಅವರು, ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು, ರೆಬೆಲ್ ಸ್ಟಾರ್ ಅಂಬರೀಷ್ ಅವರು, ಈ ಮೂವರ ಜೊತೆಗಿನ ಫೋಟೋಸ್ ನಾನು ನೋಡಿದ್ದೀನಿ. ಅವರ ಜೊತೆಗಿನ ಮೆಮೊರೀಸ್ ನೀವು ಹಂಚ್ಕೊಳ್ಳೋದಿದ್ರೆ? ನಾನು ಚಿಕ್ಕಂದಿನಿಂದ ವಿಷ್ಣು ಸರ್ ಭಾಳ ದೊಡ್ಡ ಫ್ಯಾನ್. ಓಕೆ, ಫ್ಯಾನ್ ಬಾಯ್. ಕೈಗೆ ಕಡ ಹಾಕಿರೋದು ಅದಕ್ಕೇನ? ಇಲ್ಲ, ಈ ಕಡೆ ಬೇರೆ. ಓಕೆ ಓಕೆ. ಕಡ ಹಾಕ್ತಿದ್ದೆ ಮುಂಚೆ. ಓಕೆ. ಅವ್ರ ಥರದ ಕಡ ಹಾಕ್ತಿದ್ದೆ. ಅದಿರಲಿ, ಅದೆಲ್ಲ ಒಂದು ಮೂಮೆಂಟ್ ಇದ್ದೇ ಇರುತ್ತೆ. ಅವ್ರು ಭಾಳ ದೊಡ್ಡ ಫ್ಯಾನ್. ನಾನು ಫ್ಯಾನ್ ಮೂಮೆಂಟೇ ಬೇರೆ ಇದೆ. ಎಲ್ಲ ಥಿಯೇಟ್ರ್ಗಳಲ್ಲಿ ಫಸ್ಟ್ ಡೇ ಮಾರ್ನಿಂಗ್ ಶೋ ನೋಡಿದಂಥವ್ನು ನಾನು. ಕಂಟಿನ್ಯೂಸ್ ಆಗಿ ನನಗೆ ಆಲ್ಮೋಸ್ಟ್ ನಾನು ಇಂಡಿಪೆಂಡೆಂಟಾಗಿ ಹೊರಗಡೆ ಓಡಾಡುವ ವಯಸ್ಸು ಬಂದಾಗಿಂದ ಫಸ್ಟ್ ಡೇ ಮಾರ್ನಿಂಗ್ ಶೋ ವಿಷ್ಣು ಸರ್ ಸಿನಿಮಾ ಯಾವುದು ಅದು ಎಂಥ ಸಿನಿಮಾ ಆದರೂ ಬಿಡದೆ ನೋಡಿರೋಂಥವನು. ಅದು ಅವ್ರಿಗೆ ಗೊತ್ತು. ಆ ಮಟ್ಟಕ್ಕೆ ನಾನು ಅಂದರೆ ಅಲ್ಲಿಂದ ಆಚೆ ಅವರ ಫಂಕ್ಷನ್ಗಳಿಗೆ ಹೋಗೋದು, ಅವ್ರ ಜೊತೆ ತುಂಬ ಇಂಟ್ರೆಸ್ಟಿಂಗ್ ಅಂತ ಒಂದು ವಿಷಯ ಏನಂತಂದರೆ, ತೆರೆಯ ಮೇಲಿನ ಹೀರೋ ವಿಷ್ಣುವರ್ಧನ್ ಆಗಿ ನಾವು ನೋಡಿದ ಅಭಿಮಾನಿಗೂ ಸಾರ್ ಜೊತೆ ಒಡನಾಡಿದಾಗ ಇದ್ದಂಥ ಅಭಿಮಾನ ಸಾಮಾನ್ಯವಾಗಿ ಏನಾಗುತ್ತೆ, ನಾವು ಅಂದುಕೊಂಡ ವ್ಯಕ್ತಿತ್ವ, ಕಲ್ಪನೆ, ಅಭಿಮಾನಿಯಾಗಿ ಅದು ಹತ್ತಿರ ಹೋದಾಗ ಇರೋದು ಬೇರೆ ಇನ್ನೇನೋ ಇರುತ್ತೆ. ಆದರೆ ವಿಷ್ಣು ಸರಲ್ಲಿ ಅವರ ಪಾತ್ರಗಳು, ಅವ್ರನ್ನ ನಾವು ಅಂದುಕೊಂಡ ವಿಷ್ಣುವರ್ಧನ್ ಅವ್ರಿಗಿಂತ ಇನ್ನೂ ತುಂಬ
ಥರದ ವಿಷ್ಣುವರ್ಧನ್ ಅವ್ರು ನಾನು ನೋಡಿದ್ದೀನಿ. ಅವರ ಕ್ರಿಯೆ, ಅವ್ರ ಕೆಲಸಗಳಲ್ಲಿ ಮತ್ತು ಅವರ ಮಾತಲ್ಲಿ, ಅವರ ಹೃದಯವಂತಿಕೆ, ಅವರ ಮಾನವೀಯತೆ, ಇವನ್ನೆಲ್ಲ ನಾನು ಕಣ್ಣಾರೆ ನೋಡಿದ್ದೀನಿ. ಅದು ಅಭಿಮಾನ ಇನ್ನೂ ಹೆಚ್ಚಾಗಲಿಕ್ಕೆ ಕಾರಣ ಆಯಿತು. ಒಂದು ಸಣ್ಣ ಒಂದು ಮಾತು ಹೇಳ್ಬಿಡ್ತೀನಿ, ವಿಷ್ಣು ಸರ್ ಬಗ್ಗೆ ಅಭಿಮಾನ ಜಾಸ್ತಿ ಆಗೋದಕ್ಕೆ ಅದಕ್ಕಿಂತಲೂ ಬೇಕಾ ಅಂತ ನೀವು ಹೇಳಿ. ನನ್ನ ಕಣ್ಣು ಮುಂದೆ ಎಷ್ಟೋ ಜನಕ್ಕೆ ದಾನ ಮಾಡಿದ್ದು ನಾನು ನೋಡಿದ್ದೀನಿ. ಅದೆಲ್ಲ ಒಂದು ಕಡೆ ಇರಲಿ, ಅದು ಎಲ್ರಿಗೂ ಗೊತ್ತಿದೆ. ನನ್ನ ಸ್ನೇಹಿತ ಒಬ್ಬ ತುಳಸಿ ಕೃಷ್ಣ ಅಂತ, ನಾನು ಅವನೆಲ್ಲ ಬಾಲ್ಯದಿಂದ ಬೆಳ್ಕೊಂಬಂದಂಥವ್ರು. ನಾವೆಲ್ಲ ವಿಷ್ಣುವರ್ಧನ್ ಅವರ ಕಟ್ಟ ಅಭಿಮಾನಿಗಳು. ಅವನು ನನಗಿಂತ ಒಂದು ಹೆಜ್ಜೆ ಮುಂದೆ ವಿಷ್ಣು ಸರ್ ಎಲ್ಲೆಲ್ಲಿ ಕಾರ್ಯಕ್ರಮಗಳು ಹೋಗ್ತಾರೋ ಅವಾಗ ಎಲ್ಲಿ ಅಶೋಕ ಹೋಟ್ಲಿಗೆ ಹೋಗ್ತಿದ್ರು, ಶಟ್ಲ್ ಆಡ್ತಿದ್ರು, ಸ್ವಿಮ್ಮಿಂಗ್ ಮಾಡ್ತಿದ್ರು, ಹೋಟ್ಲ್ ಹತ್ರ ಹೋಗಿ ನಿಂತ್ಕೊಳ್ಳೋನು. ಯಾವುದೋ ಕಾರ್ಯಕ್ರಮಕ್ಕೆ ಹೋದ್ರೆ ಆ ಕಾರ್ಯಕ್ರಮ, ಯಾವುದೋ ಶೂಟಿಂಗ್ ಅಂದರೆ ಆ ಶೂಟಿಂಗ್ ಹತ್ರ ಅಂಥ ಫ್ಯಾನ್ ಅವನು. ಒಂದು ದಿವಸ ಅವರು ಕರೆದುಬಿಟ್ಟು, ಬರ ಇಲ್ಲಿ, ಏನು ನಿನ್ನ ಹೆಸರು? ಕೃಷ್ಣ, ತುಳಸಿ ಕೃಷ್ಣ. ನೋಡು, ನೀನು ನನ್ನ ಹಿಂದೆ ಬರೋದಲ್ಲ, ನಾನು ನಿನ್ನನ್ನು ನೋಡಬೇಕು, ಹಾಗೆ ಬೆಳಿಬೇಕು, ಅದು ನಿಜವಾದ ವಿಷ್ಣುವರ್ಧನ್ ಅಭಿಮಾನಿ ಅಂದರೆ ಅಂತ ಅವನು ಬುದ್ಧಿ ಹೇಳಿ ಕಳಿಸಿದ್ದಾರೆ. ಅವನೇನು ಮಾಡಿರ್ಬೋದು ಹೇಳಿ ಅದಕ್ಕೆ? ಇಡೀ ಕರ್ನಾಟಕ ಕಾಲ್ನಡಿಗೆ ಮಾಡ್ದ. ಇದು 90s ನಾನು ಹೇಳ್ತಿರೋದು. ಇಡೀ ಕರ್ನಾಟಕ ಕಾಲ್ನಡಿಗೆ ಮಾಡಿ ಪ್ರತಿ ಅವನೆಲ್ಲೆಲ್ಲಿ ತಂಗ್ತಾನೋ, ಎಲ್ಲಿ ಉಳ್ಕೋತಾನೋ, ಪೊಲೀಸ್ ಸ್ಟೇಷನ್ನು, ಯಾವುದೋ ದೇವಸ್ಥಾನ ಇದೆ, ಅಲ್ಲಿ ಡಾಕ್ಯುಮೆಂಟ್ ಮಾಡ್ಕೊಂಡ. ಆವತ್ತಿಗೆ ಫೋನ್ ಇಲ್ಲ, ಬರ್ಕೊಳ್ಳೋದು ಗ್ರಾಮ ಪಂಚಾಯತಿ ಅಧ್ಯಕ್ಷ ಬರ್ಕೊಡ್ತಾನೆ, ಇಂಥವರು ಹೀಗೆ ಇಲ್ಲಿ ಬಂದು ಇಲ್ಲಿ ಉಳ್ಕೊಂಡಿದ್ರು. ಏನು ಅಂದರೆ ಪರಿಸರ ಉಳಿಸಿ, ವಿಶ್ವಶಾಂತಿ, ಇವೆಲ್ಲ ವಿಷಯ ಇಟ್ಕೊಂಡು ಅವನು ಕಾಲ್ನಡಿಗೆ ಮಾಡಿದ್ದು. ಮಾಡಿ ಬರ್ಸೋದು. ಕುವೆಂಪು ಅವ್ರ ಮನೆಗೆ ಹೋಗಿ ಅವ್ರ ಜೊತೆ ಫೋಟೋ ತೆಗೆಸ್ಕೊಂಡು, ಕೃಷ್ಣ ಗಲಗಲಿ ಅಂತ ಒಬ್ಬರು ಮೇಡಮ್ ದೂರದರ್ಶನದಲ್ಲಿ ವಾರ್ತಾವಾಚಿಕೆಯಾಗಿದ್ದು, ಅವ್ರ ಹತ್ರ ಹೋಗಿ ಅವ್ರ ಹತ್ರ ಬರ್ಸ್ಕೊಂಡು ತುಂಬ ಡಾಕ್ಯುಮೆಂಟ್ ಮಾಡಿಕೊಂಡು ಒಂದು ದಿವಸ ತಗೊಂಬಂದು ವಿಧಾನಸೌಧದ ಹತ್ರ ಅವ್ರಿಗೆ ಅವತ್ತಿನ ಮಿನಿಸ್ಟ್ರ್ ಮರ್ತೀನಿ, ಬಂಗಾರಪ್ಪ ಅಥವಾ ಗುಂಡೂರಾವ್ ನೆನಪಿಲ್ಲ, ಹಾನರ್ ಮಾಡಿದ್ರು. ಆಯಿತಾ? ಅದನ್ನೆಲ್ಲ ಡಾಕ್ಯುಮೆಂಟ್ ಇಟ್ಕೊಂಡು ವಿಷ್ಣು ಸರ್ ಮನೆಗೆ ಹೋಗಿ ಅದನ್ನು ತಲುಪಿಸ್ತಾ, ಅವರು ಒಳಗೆ ಕರೆಸಿ ಕೂರಿಸ್ಕೊಂಡು ಡೈನಿಂಗ್ ಟೇಬಲಲ್ಲಿ ಕೂರಿಸಿ ಊಟ ತಿನ್ನಿಸಿ. ಸೊ ಇದು ನನ್ನ ಅಭಿಮಾನಿ ಅಂದರೆ ಐ ಅಪ್ರಿಷಿಯೇಟ್ ಯು, ನಾನು ನಿನ್ನ ಫ್ಯಾನ್ ಇವತ್ತು ಅನ್ನೋ ಥರ ಅಷ್ಟು ಪ್ರೀತಿಯಿಂದ ಮಾತಾಡಿ ಕಳಿಸಿದ್ದಾರೆ. ಆ ಥರದ ವ್ಯಕ್ತಿತ್ವ. ಹೀಗೆ ಅದಲ್ಲದೆ ವಿಷ್ಣು ಸರ್ ಜೊತೆ ಒಡನಾಟ, ಅನೇಕ ಘಟನೆಗಳು ಎಲ್ಲ ನೆನಪಾಗುತ್ತೆ. ಡಾಕ್ಟರ್ ರಾಜ್ಕುಮಾರ್ ಅವರು ನಾವೆಲ್ಲ ಆರಾಧಿಸುವ ವ್ಯಕ್ತಿತ್ವ ಮತ್ತು ಮಹಾನ್ ನಟ. ಅವ್ರ ಜೊತೆ ಅಭಿ ಸಿನಿಮಾ, ನಾನು ಅಪ್ಪು ಅವರ 2ನೇ ಸಿನಿಮಾ ಅಭಿ, ಆ ಸಿನಿಮಾಗೆ ಹಾಡು ಬರೆಯೋಕ್ಕೆ ಗುರುಕಿರಣ್ ಅವ್ರ ಮ್ಯೂಸಿಕ್ಕು. ವಜ್ರೇಶ್ವರಿ ಕಂಬೈನ್ಸ್ನಲ್ಲಿ ಅವ್ರದ್ದೊಂದು ಸಿಸ್ಟಮ್. ಈಗ ಉದಯ್ ಶಂಕರ್ ಅವರು, ಇದು ಆರ್ ಎನ್ ಜಯಗೋಪಾಲು, ವಿಜಯ ನರಸಿಂಹ, ದೊಡ್ಡರಂಗೇಗೌಡ ಅವ್ರದ್ದೊಂದು, ಹಂಸಲೇಖ ಅವರು, ಹೀಗೆ ಮನೋಹರಿಗೆ. ಸೊ ನಾನು ಹೊಸಬ, ಹೆಂಗಾದರೂ ನಾಗೇಂದ್ರ ಪ್ರಸಾದ್ನ ವಜ್ರೇಶ್ವರಿಯಲ್ಲೂ ಲಿಂಕ್ ಮಾಡಬೇಕು ಅಂತ ಗುರುಕಿರಣ್ ಅವರ ಆಸೆ. ಅದು ಅವರು, ಪ್ರಸಾದ್ ನೀನು ಬರಬೇಕು, ಬರೀಬೇಕು ಅಭಿ ಸಿನಿಮಾಗೆ. ಅಪ್ಪು ಮಾಡಿದರು ಗುರುಕಿರಣ್ ಅವರು. ಆ ಸಿನಿಮಾ ನಾನು ಬರೀಲಿಲ್ಲ. ಆವಾಗ ಅವ್ರದ್ದು ಏನಂದರೆ ಅವ್ರದ್ದೊಂದು ಬೇರೆ ಸಿಸ್ಟಮಲ್ಲಿ ಇರುತ್ತೆ, ಅವ್ರು ಹೇಳಿದ ರೈಟ್ರು ಅವರು ಇದು ಅನ್ನೋ ಥರ ಇರುತ್ತಲ್ಲ. ಸೊ ಅವಾಗ ಅವಕಾಶ ಆಗಿರಲಿಲ್ಲ. ಈ ಸಿನಿಮಾಗೆ ಅವಕಾಶ ಆಯಿತು ನನಗೆ. ಅಲ್ಲಿ ನಾನೇನು ಮಾಡಿದೆ ಅಂದರೆ, ಅಣ್ಣವ್ರನ್ನ ನೋಡೋದೇ ಒಂದು ಸೌಭಾಗ್ಯ, ಇನ್ನು ಅವ್ರ ಜೊತೆ ಕೂತ್ಕೊಳ್ಳೋದು ಇನ್ನೊಂದು ಸೌಭಾಗ್ಯ. ಇದನ್ನು ಯಾಕೆ ಬಿಡಬೇಕು ಅಂಥೇಳಿ ಪ್ರತಿನಿತ್ಯ ಒಂದೇ ಹಾಡು, ಆ ಹಾಡನ್ನ ಇಟ್ಕೊಂಡು
ಆ ಹಾಡಿಗೆ ಸಂಬಂಧಪಟ್ಟವರು ಒಂದು ಕಡೆ 5 ನಿಮಿಷ ಡಿಸ್ಕಷನ್ನು. ಅದು ಬಿಟ್ಟರೆ ವರದಪ್ಪ ಅವರು ಅಣ್ಣವರ ಬ್ರದರು ಅವರು ಫೈನಲ್ ಮಾಡ್ತಿದ್ರು. ಅಂದರೆ ಏನು ಲಿರಿಕ್ಕು ಇದು ಚೆನ್ನಾಗಿದೆ, ಇದೊಂದು ಲೈನು ಏನಾದರೂ ಬೇರೆ ಮಾಡ್ತೀರಾ ಅನ್ನೋ. ಸರಿ ಸರ್ ತೊಗೊಂಬಂದರೆ ಮಾತಾಡ್ಕೊಂಡು ಕೂತ್ಕೊಳ್ಳೋದು, ಮನೆಗೆ ವಾಪಸ್ ಬರೋದು ಸಂಜೆ, ಮತ್ತೆ ನಾಳೆ ಬೆಳಗ್ಗೆ ಆ ಲೈನ್ ಏನೋ ಬರ್ಕೊಂಡು ಹೋಗೋದು, ಕೂತ್ಕೊಳ್ಳೋದು, ಇಡೀ ದಿನ ಅವ್ರ ಜೊತೆ ಇರೋದು. 2 ನಿಮಿಷ ಅಷ್ಟೇ ಆ ಲೈನ್ ಬಗ್ಗೆ ಡಿಸ್ಕಷನ್ನು. ಉಳಿದಿದ್ದೆಲ್ಲ ಅಣ್ಣವ್ರ ಹತ್ರ, ಅಣ್ಣ ನೀವು ಆ ಸಿನಿಮಾದಲ್ಲಿ ಶಂಕರ್ ಗುರುನಲ್ಲಿ ಪಾತ್ರಗಳು ಹಿಂಗೆ ಮಾಡಿದ್ವಿ, ಆ ಕುದುರೆ ಓಡಿಸಿದ್ರಲ್ಲ ಆ ಸಿನಿಮಾದಲ್ಲಿ, ಮಯೂರಾದಲ್ಲಿ ಬಂದ್ರಲ್ಲ, ಅದು ಹೇಳಿ ಇದು ಹೇಳಿ ಅಂದರೆ ಅಣ್ಣವ್ರಿಗೆ ಹೇಳುವ ಉತ್ಸಾಹವೂ ಇತ್ತು. ಅದ್ಭುತವಾದಂಥ ಕ್ಷಣಗಳನ್ನು ಕಳೆದಿದ್ದೀನಿ ನಾನು. ಅದನ್ನ ಹೇಳೋಕ್ಕೆ ಪದಗಳು ಸಾಲದು. ಅಣ್ಣವ್ರ ಜೊತೆ ಅಣ್ಣವ್ರ ಬಬ್ರುವಾಹನ ಬಹುತೇಕ ಆ ಕಾಲಘಟ್ಟದಲ್ಲಿ, ಆ ತಲೆಮಾರು, ನನ್ನ ಕಾಲೇಜು ದಿನಗಳ ತಲೆಮಾರಿನ ಬಹುತೇಕ ಹುಡುಗರು ಬಬ್ರುವಾಹನ ಡೈಲಾಗ್ ಬಾಯ್ಪಾಠ ಮಾಡಿದ್ರು. ನಾನು ಬಾಯ್ಪಾಠ ಮಾಡಿದ್ದೆ, ಆ್ಯಕ್ಟ್ ಕೂಡ ಮಾಡಿದ್ದೆ, ಏಕಪಾತ್ರಾಭಿನಯ ಕೂಡ ಮಾಡಿದ್ದೆ ಬಬ್ರುವಾಹನನ. ಅವರು ಎದುರುಗಡೆ ನಾನು ಹಿಂಗೆ ಮಾಡಿದ್ದೆ, ಹೌದೇ ಮಾಡಿ ತೋರಿಸ್ಬಿಟ್ಟೆ. ಅಣ್ಣವರ ಆ ಬಬ್ರುವಾಹನ ಡೈಲಾಗ್ಸು ನನಗೆ ಕಂಠಪಾಠ ಆಗ್ಬಿಟ್ಟಿತ್ತು. ಹೇಳಿ ತೋರಿಸ್ತಿದ್ದೆ ಅವ್ರಿಗೆ. ಆಶ್ಚರ್ಯ, ಪರಮಾಶ್ಚರ್ಯ. ಋಷಿಕೇತು ಸ್ವಲ್ಪ ಅವ್ರ ಟೋನೆಲ್ಲ ಟ್ರೈ ಮಾಡ್ತಿದ್ವಿ ಆಗ. ಅದನ್ನು ಹೇಳ್ತಾ ಇದ್ದೆ. ಹೇಳ್ತಾ ಅವರು ನಾನೆಲ್ಲೋ ಒಂದು ಕಡೆ ಮಿಸ್ ಆದೆ, ಡೈಲಾಗ್ ಮಿಸ್ ಆದೆ ಅದು ಅಂತ. ಈ ಮಧ್ಯೆ ಪಾರ್ವತಮ್ಮ ಅಮ್ಮವರು ಬಂದರು. ಇವರು ನಾನು ಹೇಳ್ತಾ ಇದ್ನಲ್ಲ, ಆವೇಶದಲ್ಲಿದ್ನಲ್ಲ ಡೈಲಾಗ್ ಹೇಳ್ತಾ, ನೋಡ್ಬಿಟ್ಟು ಅಂತ ಪಕ್ಕದಲ್ಲಿ ಕೂರಿಸ್ಕೊಂಡ್ರು ಅಮ್ಮವ್ರನ್ನ. ಆಮೇಲೆ ನಾನು ಹೇಳ್ತಾ ಹೋದೆ ಮಧ್ಯೆ ಎಲ್ಲೋ ಬ್ರೇಕ್ ಆಯಿತು. ಅವರು ಶುರು ಮಾಡಿಬಿಟ್ರು. ಮತ್ತು ಅವರು ಶುರು ಮಾಡೋದು ಮತ್ತು ನಾನು ಹೇಳೋದು, ಈ ಥರದೊಂದು ಸಣ್ಣ ಇದು ಆಯಿತು. ಎಲ್ಲ ಆದಮೇಲೆ ನನಗೆ ಕಣ್ಣಲ್ಲಿ ನೀರು, ಅವ್ರ ಮುಂದೆ ಅವ್ರ ಸಂಭಾಷಣೆ ನಾನು ಹೇಳ್ತಾ ಇದ್ದೀನಿ ಅಂತ. ಸರ್ ಅದೇನೋ ಹೇಳಕ್ ಬಂದು ಎಷ್ಟು ಧೈರ್ಯ ಇರಬೇಕು ಅಂದ್ರೆ ನಾವು ಒಂಥರ ಅಭಿಮಾನ ಅಲ್ಲ ಅದು ಅಣ್ಣವ್ರು. ಹೌದು, ಆದ್ರೂ ಧೈರ್ಯ ಅಂದ್ರೆ ಇಲ್ಲಿ ಎಲ್ಲಿ ತಪ್ಪಾಗ್ಬಿಡತ್ತೋ. ಡಾಕ್ಟರ್ ರಾಜ್ಕುಮಾರ್ ಅವ್ರ ಮುಂದೆ ಹೇಳ್ತಿದ್ದೀನಿ, ಇನ್ನೊಂದು ಭಯ ಇರತ್ತಲ್ಲ ಸರ್. ನನಗೆ ಆ ಥರ ಭಯ ಅನ್ನೋದಕ್ಕಿಂತ ನನಗೇನಿತ್ತು ಅಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅವ್ರ ಮುಂದೆನೆ ಹೇಳ್ಬಿಡ್ತಾ ಇದ್ದೀನಿ ಅನ್ನೋದು ಅಲ್ಟಿಮೇಟ್. ಇನ್ನು ಪ್ರಪಂಚದಲ್ಲಿ ಎಲ್ಲಿ ಯಾರ ಮುಂದೆ ಹೇಳೋದು ಏನು ಮ್ಯಾಟ್ರ್ ಆಗಲ್ಲ ನನಗೆ. ಕರೆಕ್ಟ್. ಆ ಥರ ತಂದೆ, ಯಾರು ನಿನ್ನ ತಂದೆ? ಪರಶಿವನಿಂದ ಪಾಶುಪತಾಸ್ತ್ರ ಪಡೆದ ಪಾರ್ಥ, ಖಾಂಡವ ವನವನ್ನು ಅಗ್ನಿಗೆ ನೈವೇದ್ಯ ಮಾಡಿದ ವೀರ ಅರ್ಜುನ, ನೀವು ನನ್ನ ತಂದೆ. ಈ ಥರದ್ದು ಅದನ್ನು ಹೇಳ್ತಾ ಅವ್ರು ಇನ್ವಾಲ್ವ್ ಆಗಿ ಎಲ್ಲ ಮುಗಿಯೋ ಹೊತ್ತಿಗೆ ನನಗೆ ಕಣ್ಣಲ್ಲಿ ನೀರು, ಆನಂದ ಬಾಷ್ಪ. ಒಂಥರ ಪಾರ್ವತಿ ಪರಮೇಶ್ವರರು ಇದ್ದಂಗೆ ಅಮ್ಮವರು ಕೂತಿದ್ದಾರೆ, ಅಣ್ಣವರು ಇಬ್ಬರೇ ಇದ್ದಾರೆ, ಹೇಳ್ತಾ ಇದ್ದೀನಿ. ಅದು ಆ ಮೂಮೆಂಟ್ಸ್ ಇದೆಲ್ಲ ಅವೆಲ್ಲ ಹೇಳ್ತಿರೋದು. ಇದರ ಆಚೆಗೆ ಅವರ ವ್ಯಕ್ತಿತ್ವ, ಬಾಗಿಲು ಹೊರಗೆ ಬಂದು ಗಾಡಿ ಇದೆಯಾ ಎಲ್ಲ ಕನ್ಫರ್ಮ್ ಮಾಡಿಕೊಂಡು ಗೇಟ್ವರೆಗೂ ಬಂದು ಬಿಡುವಂಥ ಇದು, ಆ ಥರದ ನೆನಪುಗಳು. ನನ್ನ ಬರ್ಡೇಗೆ ಅವತ್ತು ಬರ್ತ್ಡೇ ಅಪ್ಪು ಅವರು ಇಮ್ಮಿಡಿಯೇಟಾಗಿ ಸ್ವೀಟ್ಸ್ ತರಿಸಿ, ರಾಗಣ್ಣ ಫೋಟೋ ಕ್ಲಿಕ್ ಮಾಡಿ, ಅಪ್ಪು ಅವರು ಫೋಟೋ ತೆಗೆದು, ಆ ಫೋಟೋಗಳು ನನ್ನ ಹತ್ರ ಇದೆ. ಅಣ್ಣವ್ರು ನನಗೆ ಸ್ವೀಟ್ಸ್ ತಿನ್ನಿಸ್ತಾ ಇರೋದು, ನಾನು ಅವ್ರಿಗೆ ತಿನ್ನಿಸ್ತಿರೋದು, ಈ ಥರದ ಇದು. ನನಗೆ ಅಣ್ಣವ್ರ ಬಗ್ಗೆ ಹೇಳ್ತಾ ಒಂದು ವಿಷಯ ಹೇಳಲೇಬೇಕು. ನನಗೆ ಭಾಳ ದೊಡ್ಡ ಕೊರಗೇನು ಅಂದರೆ ಅಣ್ಣವ್ರು ನನ್ನ ಹಾಡು ಹಾಡೋಕ್ಕಾಗಿಲ್ಲ ಅಂತ. ಕೊನೆಗೆ ಆಕಾಶ್ ಸಿನಿಮಾದಲ್ಲಿ ರಿಕ್ವೆಸ್ಟ್ ಮಾಡಿಕೊಂಡೆ, ನಾನು ರಾಘಣ್ಣನಿಗೂ ರಿಕ್ವೆಸ್ಟ್ ಮಾಡಿಕೊಂಡೆ, ಅಣ್ಣ ಅಪ್ಪಾಜಿ ನಂದೊಂದು ಹಾಡು ಹಾಡಬೇಕು ಜೀವನದಲ್ಲಿ, ನನ್ನ ಅದೊಂದು ದೊಡ್ಡ ಆಸೆ ಅಂತ. ಆಗಲಿ ಅಪ್ಪಾಜಿ, ಈಗ ಹಾಡ್ತಾ ಇಲ್ಲ, ಪ್ರಯತ್ನ ಪಡೋಣ ಅಪ್ಪಾಜಿ ಅಂದರು. ಒಂದು ಹಾಡು ಬರದೆ ಅದು ಬ್ಯಾಕ್ಗ್ರೌಂಡಲ್ಲಿ ಅದರದೊಂದು ಟಾತೋ ಇದೆ, ಹೌದು, ಆ ವರ್ಷನ್ನು ಬರದೆ ಅಣ್ಣವ್ರು ಅದನ್ನು ಓದಿದ್ರು, ಹಾಡೋಕ್ಕೆ ಪ್ರಾಕ್ಟೀಸು ಮಾಡಿಕೊಂಡ್ರು.
ಆದರೆ ಅಷ್ಟೊತ್ತಿಗೆ ಧ್ವನಿ ಸಪೋರ್ಟ್ ಮಾಡ್ತಿರಲಿಲ್ಲ. ಹಾಗಾಗಿ ಕೊನೆಗೆ ಅದನ್ನು ಅವ್ರು ಹಾಡಿ ಎಂಜಾಯ್ ಮಾಡಿದ್ರು ಅದನ್ನು ಹಾಡಲಿಲ್ಲ, ಸಿನಿಮಾದಲ್ಲಿ ಹಾಡಲಿಲ್ಲ, ಹಾಡೋಕ್ಕಾಗಲಿಲ್ಲ. ಅಂದರೆ ಆ ಸ್ಥಾಯಿಯಲ್ಲಿ ಅವ್ರಿಗೆ ಹಾಡೋಕ್ಕೆ ಅವತ್ತು ಧ್ವನಿ ಸಪೋರ್ಟ್ ಮಾಡಲಿಲ್ಲ. ಅದು ನನ್ನ ಕೊರಗು. ಇನ್ನು ಅಂಬರೀಷ್ ಅಣ್ಣ, ನೀವು ಯಾರು ನಂಬಲ್ಲ, ನಾನು ಗೂಗಲ್ ಅಂತ 2018 ಸಿನಿಮಾ ಮಾಡಿದೆ. ಅದರ ಆಡಿಯೋ ರಿಲೀಸು ಅಂಬರೀಷ್ ಅಣ್ಣ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನಿಸ್ತು. ಒಂದೇ ಮಾತು, ಅಣ್ಣ ಹಿಂಗೆ ನೀವು ಬರಬೇಕು. ನಾನು ಯಾವತ್ತು ಏನು ಅಂದರು ಹೀಗೆ ಅಂದೆ. ಆಯಿತು ಬರ್ತೀನಿ. ಎಷ್ಟು ಗಂಟೆಗೆ? ಒಂದು 6 ಗಂಟೆ 7 ಗಂಟೆಗೆ ಬನ್ನಿ ಅಣ್ಣ, ಒಂದು ಅರ್ಧ ಗಂಟೆ ಇದ್ದೋಗಿ ಸಾಕು. 7 ಗಂಟೆಗೆ ಆಯಿತು ಬರ್ತೀನಿ ಅಂದರು. ಅವತ್ತು 2 ದಿವಸ ಮುಂಚೆ ಫೋನ್ ಮಾಡಿ ಹೇಳ್ತಾರೆ, ನಾನೊಂದು ಕೆಲಸ ಮಾಡ್ತೀನಿ, ಸ್ವಲ್ಪ ಬೇಗನೆ ಬರ್ತೀನಿ, 5 ಗಂಟೆಗೆ ಬಂದುಬಿಡ್ತೀನಿ, 6 ಗಂಟೆವರೆಗೂ ಇರ್ತೀನಿ ಅಂತ. 5 ಗಂಟೆಗೆ ಅವ್ರು ಬಂದುಬಿಡ್ತಾರೆ, ಜನ ಬಂದಿರಬೇಕಲ್ಲ. 6 ಗಂಟೆ ಮೇಲೆ ಕಾರ್ಯಕ್ರಮ ಸ್ಟಾರ್ಟ್ ಆಗೋಕ್ಕಾಗೋದು. ಏನು ಮಾಡೋದು ಇದು ಅಂತ ಕೈ ಸಿಕ್ಕೋತಾ ಇದ್ದೀನಿ. ಅಣ್ಣ ಸ್ವಲ್ಪ ಲೇಟಾಗಿ ಬನ್ನಿ ಅಣ್ಣ, ಜನ ಎಲ್ಲ ಬರೋಗಲ್ಲ. ಆಯಿತು ಇಲ್ಲ ನಾನು ಇನ್ನೆಲ್ಲೋ ಹೋಗಬೇಕು ಅದು ಇದು ಅಂದರು. ಆಯಿತು, ನನಗೆ ಡವ ಹೊಡ್ಕೋತಿದ್ದೆ. ಅದೃಷ್ಟವಶಾತ್ ಜನ ಸೇರಿಕೊಂಡ್ರು. 5:15 ಅಣ್ಣ ಸೀದಾ ಬಂದೇ ಬಿಡೋದ ಅಂಬರೀಷ್ ಅಣ್ಣ. ಓಕೆ, ಬಂದು ಕೂತು 7:30ವರೆಗೂ ಇದ್ದು ನಮ್ಮ ಜೊತೆ ಎಲ್ಲ ಎಂಜಾಯ್ ಮಾಡಿ, ಆಮೇಲೆ ವೇದಿಕೆ ಮೇಲೆ ಅವರೊಂದು ಮಾತು ಹೇಳಿದ್ರು, ಎಲ್ಲರೂ ನನ್ನ ಮಂಡ್ಯದ ಗಂಡು ಅಂತೀರಾ, ಇವರು ಮಂಡ್ಯದ ಗಂಡು ಅಂತಂದರು. ಆಮೇಲೆ ಶ್ರೀ ಮಂಜುನಾಥದಲ್ಲಿ ಕೆಲಸ ಮಾಡಿದ್ದು, ಒಂದೇ ಮಾತ್ರಮ್ಮು, ಇದೆಲ್ಲ ನೆನಪು ಮಾಡಿಕೊಂಡ್ರು. ತುಂಬ ಇನ್ನೂ ಭಾಳ ಘಟನೆಗಳಿದೆ. ತುಂಬ ಹೃದಯವಂತ, ಅಂಥ ಹೃದಯವಂತರು ಜೊತೆ ಇದ್ದಿದ್ದು ನಮ್ಮ ಪುಣ್ಯ ಅಷ್ಟೆ. ಅದು ಅಣ್ಣವರಾಗಲಿ, ವಿಷ್ಣು ಸರ್ ಆಗಲಿ, ಅಂಬರೀಷನ್ ಆಗಲಿ, ಇವ್ರನ್ನೆಲ್ಲ ನಾವು ನೋಡಿದ್ವಿ ಅನ್ನೋದೇ ನಮ್ಮ ಕಾಲದಲ್ಲಿ, ಅವ್ರ ಕಾಲದಲ್ಲಿ ಇದ್ದೀವಿ ಅನ್ನೋದೇ ಒಂದು ಮಹಾಪುಣ್ಯ ಅಷ್ಟೇ. ನಿಜ ಸರ್, ಎಂಥ ಬ್ಯೂಟಿಫುಲ್ ಆಗಿರೋ ಮೆಮರೀಸ್. ಇವತ್ತಿನ ದಿನ ಸೋಷಿಯಲ್ ಮೀಡಿಯಾ ಇದೆ, ಸಾಕಷ್ಟು ಫೋಟೋಸ್ಗಳು, ವಿಡಿಯೋಸು ನಮಗಿದೆ. ಆದರೂ ಅವತ್ತಿನ ದಿನ ಕ್ಯಾಮ್ರಾ ಹೆಚ್ಚಾಗಿ ಪ್ರಚಲಿತದಲ್ಲಿ ಇಲ್ಲದೇ ಇರೋವಂಥ ದಿನದಲ್ಲೂ ನಾವು ನೋಡಿದಂಥ ಪ್ರತಿಯೊಂದು ಮೈಂಡ್ ಅನ್ನೋ ಕ್ಯಾಮ್ರಲ್ಲಿ ರೆಕಾರ್ಡ್ ಆಗಿದೆಯಲ್ಲ, ಪದೇ ನಾವು ಇರೋಷ್ಟು ದಿನ ಅದನ್ನ ರಿಪ್ಲೇ ಮಾಡ್ಕೋತಾನೆ ಇರಬಹುದು. ಇವೆಲ್ಲ ರೆಕಾರ್ಡ್ ಆಗದೇ ಇದ್ರು ಇನ್ ಕ್ಯಾಮ್ರಾ ಲೈಕ್ ಡಿಜಿಟಲಿ ನಿಮ್ಮ ಮೈಂಡ್ ಅನ್ನೋ ಕ್ಯಾಮ್ರಾದಲ್ಲಿ ಇವೆಲ್ಲ ರೆಕಾರ್ಡ್ ಆಗಿ ಪ್ಲೇ ಮಾಡಿದಾಗೆಲ್ಲ ಅದೊಂದು ಖುಷಿ ಅಲ್ವಾ ಸರ್? ಆಮೇಲೆ ನಾವಿವಾಗ ಹೇಳೋಕ್ಕಾಗೋದು ಭಾಷೆಗೆ ಸಿಗುವಷ್ಟು ಮಾತ್ರ, ಭಾವಕ್ಕೆ ಸಿಗುವಷ್ಟು ಮಾತ್ರ ಹೇಳೋಕ್ಕಾಗೋದು. ಆ ಭಾವದ ಒಳಗೆ ಪದರಗಳಲ್ಲಿ ಇನ್ನಷ್ಟು ವಿಷಯಗಳಿದ್ದಾವೆ, ಅದನ್ನೆಲ್ಲ ನಾವು ಎಂಜಾಯ್ ಮಾಡ್ಬೋದು. ನಮ್ಮ ಒಳಗಡೆ ಅದ್ಭುತವಾದಂಥ ವ್ಯಕ್ತಿಗಳನ್ನು ನಾವು ನೋಡಿದ್ವಿ ಅನ್ನೋದು ಖುಷಿ. ಎಸ್ ಸರ್, ಇದೇ ಖುಷಿನಲ್ಲಿ ಇವಾಗ ಒಂದು ಕ್ವಿಕ್ ರ್ಯಾಪಿಡ್ ಫೈರ್. ಯು ಕ್ಯಾನ್ ಚೂಸ್ ಟು ಇಗ್ನೋರ್ ಯಾವುದೇ ಕ್ವೆಶ್ಚನ್ನ, ಮುಂದಕ್ಕೂ ಹೋಗಬಹುದು, ಹೇಳೋದಿದ್ರೆ ಹೇಳಬಹುದು. ಯಾಕಿದನ್ನು ಹೇಳ್ತಿದ್ದೀನಿ ಅಂದರೆ, ಮೊದಲ ಪ್ರಶ್ನೆನೇ ನಿಮ್ಮ ಮೊದಲ ಪೇಮೆಂಟ್ ಎಷ್ಟು, ಇದಕ್ಕೆ ನೀವು ಉತ್ತರ ಕೊಟ್ಬಿಡಬಹುದು, ಬಟ್ ಹೈಯೆಸ್ಟ್ ಪೇಮೆಂಟ್ ಎಷ್ಟು ಕೊಡಬಹುದಾ ನೋಡಿ. ನಿಮಗೊಂದು ಖುಷಿ ಇರುತ್ತಲ್ವ, ಇವರು ನನಗೆ ನಿಜವಾಗ್ಲೂ ಒಂದು ಒಳ್ಳೆ ಪೇಮೆಂಟ್ ಕೊಟ್ಟರು, ನನಗೆ ಖುಷಿ ಆಯಿತು ಅಂತ. ಸೊ ಮೊದಲ ಪೇಮೆಂಟು 50 ರೂಪಾಯಿ. ಓಕೆ. ಹೈಯೆಸ್ಟ್ ಪೇಮೆಂಟು 2 ಲಕ್ಷ ರೂಪಾಯಿ. ವಾವ್ ಸರ್, ಅಮೇಝಿಂಗ್. ಆ್ಯಂಡ್ ಯಾವತ್ತಾದರೂ ಇಂಡಸ್ಟ್ರಿನಲ್ಲಿ ಪೇಮೆಂಟಿಗೆ ಇಶ್ಯೂಸ್ ಆಗಿದೆಯಾ? ನಾವು ಒಪ್ಪಿಕೊಳ್ಳುತ್ತಲೇ, ಅಂದರೆ ನಮ್ಮನ್ನು ಸಲಹಿದೆ, ನಮ್ಮ ಎಲ್ಲ ನಿರ್ಮಾಪಕರು ನಮ್ಮನ್ನು ಸಲಹಿದ್ದಾರೆ ಅಂತ ಒಪ್ಪಿಕೊಳ್ಳುತ್ತಲೇ ಕೆಲವು ಇರುತ್ತೆ, ಕೆಲವು ಸಂದರ್ಭ ಇರುತ್ತೆ. ಯಾರೋ ಮೋಸ ಮಾಡಬೇಕು ಅಂತ ಇರಲ್ಲ, ಯಾರೋ ನಮಗೇನೋ ದುಡ್ಡು ಕೊಡಬಾರ್ದು ಅಂತಿರಲ್ಲ. ಬಟ್ ಇಗ್ನೋರ್ಡ್ ಸೆಕ್ಷನ್ ಅಂದರೆ ನಾವು ಗಮನಿಸಲ್ಪಡಬಹುದಾದ ಅಥವಾ ಏನು ನಮಗೆ ಹೆಚ್ಚು ಮಹತ್ವವನ್ನು ಕೊಡದ ಕೆಲವು ಸಿನಿಮಾಗಳು ಅಥವಾ ನಿರ್ಮಾಪಕರು ಇರ್ತಾರೆ. ಸೊ ಎಲ್ಲವೂ ಇರುತ್ತೆ, ಸಿನಿಮಾ ಅಂದಮೇಲೆ ಒಂದು ರಂಗ ಅಂದಾಗ ಎಲ್ಲವೂ ಇರುತ್ತಲ್ಲ, ಹಾಗೆ. ಸರ್, ನೀವು ಬರೆದಿರುವಂಥ ಸಾವಿರಾರು ಹಾಡುಗಳಲ್ಲಿ ಯಾವ ಒಂದು ಹಾಡು ನಿಮ್ಮ ಥಟ್ ಅಂತ ನಿಮ್ಮ ಮೈಂಡಿಗೆ ಬರುತ್ತೆ, ಇದು ಈ ಲೆವೆಲ್ಗೆ ಹಿಟ್ ಆಗುತ್ತೆ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ ಅಥವಾ ಬರೆಯೋವಾಗ ಅಂದ್ಕೊಂಡಿರಲಿಲ್ಲ, ಅನ್ಎಕ್ಸ್ಪೆಕ್ಟೆಡ್ ಹಿಟ್?
ಸಾಮಾನ್ಯವಾಗಿ ಹಂಗಾಗಲ್ಲ, ಅದೇ ತಪ್ಪು ತಿಳುವಳಿಕೆ. ಇದು ಈ ಲೆವೆಲ್ಗೆ ಆಗುತ್ತೆ ಅಫ್ಕೋರ್ಸ್, ಹಂಗನ್ಸುತ್ತೆ ಕೆಲವು ಸಲ. ಇದು ಈಗ ಉದಾಹರಣೆಗೆ ದ್ವಾಪರ ಸೂಪರ್ ಹಿಟ್ ಆಗುತ್ತೆ ಅನ್ನೋ ಒಂದು ಆಸೆ ಇತ್ತು, ಇದು ಹಿಟ್ ಆಗುತ್ತೆ ಅನ್ನೋ ಒಂದು ಭರವಸೆ ಇತ್ತು. ಬಟ್ ಅದನ್ನು ಕ್ರಾಸ್ ಮಾಡಿ ದೊಡ್ಡ ಹಿಟ್ ಆಯಿತು, ಆ ಥರದ್ದಿರುತ್ತೆ. ಆದರೆ ಬರೆಯುವಾಗಲೇ ಒಂದು ವಾವ್ ಫ್ಯಾಕ್ಟರ್ ನಮ್ಮೊಳಗಡೆ ಸೃಷ್ಟಿಯಾಗುತ್ತೆ. ಫಸ್ಟ್ ಇದನ್ನು ಜನ ಇಷ್ಟಪಡ್ತಾರೆ ಅಂತ ಒಂದು ಅನಿಸುತ್ತೆ, ಗೊತ್ತಾ? ಅನ್ನಿಸಿದ್ದು ಯಾವುದು ಫೇಲ್ ಆಗಿಲ್ಲ ಇಲ್ಲಿವರೆಗೆ. ಗಟ್ ಫೀಲ್. ಓಕೆ. ಬಿಗ್ಗೆಸ್ಟ್ ಚಾಲೆಂಜ್ ಏನು ನಿಮಗೆ ಆ್ಯಸ್ ಅ ಲಿರಿಸಿಸ್ಟ್ ಅನ್ಸುತ್ತೆ? ಆ್ಯಸ್ ಎ ಲಿರಿಸಿಸ್ಟ್ ಬಿಗ್ಗೆಸ್ಟ್ ಚಾಲೆಂಜ್ ಏನಂದರೆ ಸಂಗೀತ, ಕಂಪೋಸಿಷನ್ಗೆ ಹಾಡು ಬರಿತೀವಲ್ಲ ಬಹುತೇಕ, ಆ ಕಂಪೋಸಿಷನ್ನಲ್ಲಿ ಭಾಷೆಗೆ ಒಗ್ಗುವ ಕಂಪೋಸಿಷನ್ಸ್ ಇರಲ್ಲ. ಕನ್ನಡಕ್ಕೆ ಅದರದೇ ಆದ ಲಯ ಇದೆ, ಅದರದೇ ಆದ ಸೌಂದರ್ಯ ಇದೆ. ಎಲ್ಲ ಸಂಗೀತವು ಕನ್ನಡಕ್ಕೆ ಒಗ್ಗಿಸಲಿಕ್ಕಾಗೋದಿಲ್ಲ. ಸಂಗೀತ ಬೆಂಡಾಗಬೇಕು ಭಾಷೆ ಮುಂದೆ, ಭಾಷೆ ಸಂಗೀತದ ಮುಂದೆ ಬೆಂಡಾಗಲ್ಲ. ಸಂಗೀತನೇ ಬೆಂಡಾಗಬೇಕು, ಬ್ಲೆಂಡ್ ಆಗಬೇಕು, ಬೆಂಡು ಆಗಬೇಕು, ಬ್ಲೆಂಡ್ ಆಗಬೇಕು. ಅದು ಕೆಲವು ಸಲ, ಯಾಕೆಂದರೆ ಕಂಪೋಸಿಷನ್ ಥಾಟ್ಸ್ ಇದೆಯಲ್ಲ, ಯಾವುದೋ ವೆಸ್ಟರ್ನ್ ಹಾಡಿನ ಒಂದು ಅಥವಾ ವೆಸ್ಟರ್ನ್ ಸ್ಟೈಲಿನ ಹಾಡಿನ ಅನ್ನೋದಕ್ಕಿಂತ ವೆಸ್ಟರ್ನ್ ಸ್ಟೈಲಿನ ಕಂಪೋಸಿಷನ್ನ ತಲೆಯಲ್ಲಿ ಇಟ್ಕೊಂಡು ಕಂಪೋಸ್ ಮಾಡಿದಾಗ ಅದು ಕನ್ನಡಕ್ಕೆ ಹೋಗದೇ ಇರ್ಬೋದು. ಕರೆಕ್ಟ್. ಇದು ಯಾವುದೋ ಅರೇಬಿಕ್ ಪ್ಯಾಟರ್ನ್ ಆಫ್ ಕಂಪೋಸಿಷನ್ನ ಕನ್ನಡಕ್ಕೆ ಹೋಗಿಸೋದು ಹೇಗೆ? ಪ್ರಯತ್ನ ಪಡ್ತೀವಿ, ಆದರೆ ಯಾವಾಗಲೂ ಹೃದಯದಿಂದ ಬಂದ ಸಾಹಿತ್ಯ ನೇರ ಹೃದಯಕ್ಕೆ ತಲುಪುತ್ತೆ. ಮಿದುಳಿಂದ ಬಂದರೆ ತಿಣುಕಾಡ್ಕೊಂಡು ಬರಿತೀವಿ. ತಿಣುಕಾಡ್ಕೊಂಡು ಬರೆದಿದ್ದು ತಿಣುಕಾಡ್ಕೊಂಡು ಕೇಳಬೇಕಾಗತ್ತೆ. ನೀವು ಯಾರಿಗಷ್ಟು ಟೈಮ್ ಇದೆ ತಿಣುಕಾಡ್ಕೊಂಡು ಕೇಳೋ ಅಷ್ಟು? ಇದೇನಪ್ಪ ಇದು ಫಜಲ್ಲು ಅಂತ, ನೋ ಬಡಿ ಹ್ಯಾವ್ ಟೈಮ್. ಸೊ ನೇರವಾಗಿ ಹೃದಯದಿಂದ ಬರಬೇಕು, ಹೃದಯಕ್ಕೆ ಹೋಗಬೇಕು. ಅದು ಅಲ್ಲೊಂದಷ್ಟು ಚಾಲೆಂಜಸ್ ಇರುತ್ತೆ. ಅದು ಎಲ್ಲ ಕಾಲದಲ್ಲೂ ಎಲ್ಲರಿಗೂ ಎಲ್ಲ ಇದರಲ್ಲೂ ಇರೋವಂಥದ್ದೇ, ಅದು ಇರುತ್ತೆ, ನೋ ಇಶ್ಯೂ.